ಹಲೋ ಹಲೋ ಗುಡ್ ಈವ್ನಿಂಗ್ ಆಲ್. ಹೇಗಿದ್ದೀರಾ? ಹೇಗಿದೆ ಸಂಡೇ? ಓಹೋ, ಹಂಗೆ ಏನ್ ಕೆಲಸ ಮಾಡಿದ್ರಪ್ಪ? ಓಕೆ, ಗುಡ್. ಅಲ್ಲ, ನೀನು ಇಂಟರ್ನಲ್ ಟ್ರೈ ಮಾಡ್ತಿದ್ಯಾ, ಎಕ್ಸ್ಟರ್ನಲ್ ಟ್ರೈ ಮಾಡ್ತಿದ್ಯಾ? ಓಕೆ, ವೆರಿ ಗುಡ್. ಓಕೆ, anyhow, today's section we discussed about some multiple choice questions, MCQ, about in first chapter and second chapter. Let us see how many question is possible to do today session. We can continue. Okay, first chapter already we learned about the electrical safety. See, before going to topic, ಫಸ್ಟ್ ಚಾಪ್ಟರ್ ಏನೇನು ಲರ್ನ್ ಮಾಡಿದ್ನೋ ಅಂತ ಒಂದ್ಸಲಿ ಕನ್ಸಾಲ್ಟೇಟ್ ಮಾಡ್ಕೊಳ್ಳೋಣ. ಎಲೆಕ್ಟ್ರಿಕಲ್ ಸೇಫ್ಟಿಯಲ್ಲಿ ಎಲೆಕ್ಟ್ರಿಕಲ್ ಸಿಂಬಲ್ಸು, ಹೌದಾ? ಎಲೆಕ್ಟ್ರಿಕಲ್ ಸಿಂಬಲ್ಸ್ ನ ನೋಡಿದ್ವಿ. ಎಲೆಕ್ಟ್ರಿಕಲ್ ಸಿಂಬಲ್ಸ್ ಅಂದ್ರೆ ಇಟ್ ಈಸ್ ಅ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಅಥವಾ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆರ್ ಇಮೇಜ್. ಏನೋ ವಾಯ್ಸ್ ಯಾಕೋ ಬರ್ತೈತಪ್ಪ. ಮಾತಾಡ್ಬೇಡ್ರೋ, ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲ. ಓಕೆನಾ? ಓಕೆ. ಎಲೆಕ್ಟ್ರಿಕಲ್ ಸಿಂಬಲ್ಸ್ ಅಂದ್ರೆ ಒಂದು ಇಮೇಜು ಅಥವಾ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಎನಿ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಆರ್ ಎಲೆಕ್ಟ್ರಾನಿಕ್ಸ್ ಎಕ್ವಿಪ್ಮೆಂಟ್ಸ್ ಆರ್ ಕಾಂಪೊನೆಂಟ್ಸ್ ನ ಒಂದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಮಾಡೋದನ್ನ ಏನಂತ ಕರಿತೀವಿ ನಾವು? ಎಲೆಕ್ಟ್ರಿಕಲ್ ಸಿಂಬಲ್ಸ್ ಅಂತ ಕರಿತೀವಿ, ಹೌದಾ? ಆ ಎಲೆಕ್ಟ್ರಿಕಲ್ ಸಿಂಬಲ್ಸ್ ಅಲ್ಲಿ ವೆರೈಟೀಸ್ ಆಫ್ ಎಲೆಕ್ಟ್ರಿಕಲ್ ಸಿಂಬಲ್ಸ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ಸುತ್ತೆ, ಔಟ್ ಸೈಡ್ ಸೌಂಡ್ ಬರುತ್ತೆ ಅದಕ್ಕೆ. ಸೇ ಎಕ್ಸಾಂಪಲ್, ವೈರ್ ನೋಡಿದ್ವಿ, ಕನೆಕ್ಟೆಡ್ ವೈರ್ ನೋಡಿದ್ವಿ, ಅನ್ಕನೆಕ್ಟೆಡ್ ವೈರ್ಸ್ ನೋಡಿದ್ವಿ, SPST ನೋಡಿದ್ವಿ, DPST ನೋಡಿದ್ವಿ, ಅಂಡ್ ಪುಷ್ ಬಟನ್ ನೋಡಿದ್ವಿ. ಅದರಲ್ಲಿ ನಾರ್ಮಲಿ ಕ್ಲೋಸ್ಡು, ನಾರ್ಮಲಿ ಓಪನ್ನು, ಆಮೇಲೆ ರಿಲೇ ನೋಡಿದ್ವಿ. ಆಮೇಲೆ ಏನ್ ನೋಡಿದ್ವಿ? MCB ಅಲ್ಲಿ ಇನ್ನೂ ಬಂದಿಲ್ಲ ನಾವು. ಥರ್ಡ್ ಚಾಪ್ಟರ್ ಅಲ್ಲಿ MCB ನೋಡ್ತೀವಿ. ಈಗ ಫಸ್ಟ್ ಚಾಪ್ಟರ್ ನಾವು ಬರೀ ಸಿಂಬಲ್ಸ್ ನೋಡಿದ್ವಿ. ಯಾವ್ದ್ರ ಸಿಂಬಲ್? ಅರ್ಥಿಂಗ್ ಸಿಂಬಲ್ ನೋಡಿದ್ವಿ. ಅರ್ಥಿಂಗ್ ಅಲ್ಲಿ 2 ಟೈಪ್ಸ್ ಆಫ್ ಅರ್ಥಿಂಗ್ ಇದೆ, 3 ಟೈಪ್ಸ್. ಒಂದು ಕಾಮನ್ ಅರ್ಥಿಂಗು ಆರ್ ಗ್ರೌಂಡಿಂಗ್, ಅನದರ್ ಒನ್ ಇಸ್ ಚಾಸಿ ಗ್ರೌಂಡ್ ಆರ್ ಚಾಸಿ ಅರ್ಥಿಂಗ್, ಅಂಡ್ ಥರ್ಡ್ ಒನ್ ಇಸ್ ಡಿಜಿಟಲ್ ಗ್ರೌಂಡಿಂಗ್. ಅಂಡ್ ನೆಕ್ಸ್ಟ್ ವಿಲ್ ಕಮ್ಸ್ ಟು ದ ಬಲ್ಬ್ ಸಿಂಬಲ್ ಅಥವಾ ಲ್ಯಾಂಪ್ ಸಿಂಬಲ್ ಹೇಗ್ ಬರುತ್ತೆ ಅಂತ ನೋಡಿದ್ವಿ, ಹೌದಲ್ವಾ? ಅದಾದ್ಮೇಲೆ ಏನ್ ನೋಡಿದ್ವಿ? ಆಂಟೆನಾ ಅಥವಾ ಏರಿಯಲ್ ನೋಡಿದ್ವಿ, ಅದೇ ಸ್ಟ್ರಕ್ಚರ್ ಬರೀತೀವಿ ಅಂತ ನೋಡಿದ್ವಿ. ಅದಾದ್ಮೇಲೆ ಫ್ಯೂಸ್ ಸ್ಟ್ರಕ್ಚರ್ ನೋಡಿದ್ವಿ. ಅಂಡರ್ಸ್ಟುಡ್ ಆಯ್ತಲ್ವಾ? ದಿಸ್ ಆರ್ ಆಲ್ ದಿ ಮೇನ್ ಎಲೆಕ್ಟ್ರಿಕಲ್ ಸಿಂಬಲ್ಸ್ ವಿ ಲರ್ನ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಅಂಡ್ ಇನ್ನೇನ್ ಬರುತ್ತೆ ಆ ಚಾಪ್ಟರ್ ಅಲ್ಲಿ ಅಂದ್ರೆ ಆಕ್ಟಿವ್ ಡಿವೈಸಸ್, ಪ್ಯಾಸಿವ್ ಡಿವೈಸಸ್ ಬರುತ್ತೆ. ಆಕ್ಟಿವ್ ಡಿವೈಸ್ ಅಂದ್ರೆ ಎನರ್ಜಿನ ಸಪ್ಲೈ ಮಾಡುತ್ತೆ ಸರ್ಕ್ಯೂಟ್ಗೆ. ಎಕ್ಸಾಂಪಲ್ ಯಾವ್ದಂದ್ರೆ ವೋಲ್ಟೇಜ್ ಸೋರ್ಸು, ಕರೆಂಟ್ ಸೋರ್ಸು, FET, ಮಾಸ್ಪೆಟ್ಟು, ಟ್ರಾನ್ಸ್ಫಾರ್ಮರ್ಸ್. ಇಂಪಾರ್ಟೆಂಟ್ ಆಗಿ ಹೌದು. ನೆಕ್ಸ್ಟ್ ಪ್ಯಾಸಿವ್ ಕಾಂಪೊನೆಂಟ್ಸ್ ಅಂತ ಬಂದಾಗ ಇಂಪಾರ್ಟೆಂಟ್ ಆಗಿ ಯಾವ್ದು ತಗೊಂಡಿದ್ವಿ? ಪ್ಯಾಸಿವ್ ಅಂದ್ರೆ ಏನಂದ್ರೆ ಇವು ಎನರ್ಜಿನ ಕನ್ಸಂಪ್ಷನ್ ಮಾಡ್ಕೊಳ್ತವೆ, ಅಬ್ಸರ್ವ್ ಮಾಡ್ತವೆ, ಸ್ಟೋರ್ ಮಾಡ್ಕೊಳ್ತವೆ, ರಿಟ್ರೀವ್ ಮಾಡುತ್ತೆ. ಎಕ್ಸಾಂಪಲ್ ಯಾವ್ದಂದ್ರೆ ರೆಸಿಸ್ಟರ್. ರೆಸಿಸ್ಟರ್ಲಿ ವೆರೈಟೀಸ್ ಆಫ್ ರೆಸಿಸ್ಟರ್ಸ್ ನೋಡಿದ್ವಿ. ಒಂದು ವೇರಿಯಬಲ್ ರೆಸಿಸ್ಟರ್, ಇನ್ನೊಂದು ಪೊಟೆನ್ಶಿಯೋಮೀಟರ್ ಅಂತ ಕರೆದ್ವಿ. ಪೊಟೆನ್ಶಿಯೋಮೀಟರ್ಗೆ 3 ಟರ್ಮಿನಲ್ಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಆಮೇಲೆ ಯಾವ್ದು ನೋಡಿ? ರಿಯೋಸ್ಟ್ಯಾಟ್ ನೋಡಿದ್ವಿ. ರಿಯೋಸ್ಟ್ಯಾಟ್ಗೆ 2 ಟರ್ಮಿನಲ್ಸ್ ಇರುತ್ತೆ. ಅಂಡ್ ಅದ್ರ ಮೇಲೆ ಇನ್ನ ಬೇರೆ ಇದ್ವಿ ರೆಸಿಸ್ಟರ್ಸ್ ಅಲ್ಲಿ. LDR, ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ ನೋಡಿದ್ವಿ, LDR, ಹೌದಾ? ಅದನ್ನೇನಂತ ಕರಿತೀವಿ? ಫೋಟೋ ರೆಸಿಸ್ಟರ್ ಅಂತ ಕರೆದ್ವಿ. ಅಂಡ್ ಥರ್ಮಿಸ್ಟರ್ ಅಂತ ನೋಡಿದ್ವಿ, ಹೌದಲ್ವಾ? ಥರ್ಮೋ ಮೀನ್ಸ್ ಹೀಟ್. ಹೀಟ್ ಇನ್ಕ್ರೀಸ್ ಆದಷ್ಟು ಏನಾಗುತ್ತೆ? ರೆಸಿಸ್ಟೆನ್ಸ್ ಚೇಂಜಸ್ ಆಗುತ್ತೆ ಅಂತ ನೋಡಿದ್ವಿ. ನೆಕ್ಸ್ಟ್ ಯಾವ್ದು ನೋಡಿದ್ವಿ ಅಂದ್ರೆ ಇಂಪಾರ್ಟೆಂಟ್ ಆಗಿ ಕೆಪಾಸಿಟರ್ ಅಂತ ನೋಡಿದ್ವಿ. ಕೆಪಾಸಿಟರ್ ಅಂದ್ರೆ ಏನಕ್ಕೆ ಯೂಸ್ ಮಾಡ್ತಾರೆ? ಸಿಂಬಾಲಿಕಲ್ ರೆಪ್ರೆಸೆಂಟೇಷನ್ ಆಫ್ ಕೆಪಾಸಿಟರ್, ಪ್ಯಾರಲಲ್ ಲೈನ್ಸ್ ಬರೀತಂತ ನೋಡಿದ್ವಿ. ಕೆಪಾಸಿಟರ್ ಟೈಪ್ಸ್ ಇದಾವೆ. ವೇರಿಯಬಲ್ ಕೆಪಾಸಿಟರ್
ಅಂಡ್ ಪೋಲರೈಸ್ಡ್ ಕೆಪಾಸಿಟರ್. ಪೋಲರೈಸ್ಡ್ ಅಂದ್ರೆ ಏನಿರುತ್ತೆ, ಒಂದು ಪ್ಲಸ್ ಮೈನಸ್ ಸಿಂಬಲ್ಸ್ ಇರುತ್ತೆ. ಅದಾದ್ಮೇಲೆ ಇಂಡಕ್ಟರ್ ನೋಡಿದ್ವಿ. ಇಂಡಕ್ಟರ್ ಅಂದ್ರೆ ಏನು, ಅದೇನಕ್ಕೆ ಯೂಸ್ ಮಾಡ್ತಾರೆ, ಸಿಂಬಲ್ ನೋಡಿದ್ವಿ. ಇಂಡಕ್ಟರ್ ಅಲ್ಲಿ 2 ಟೈಪ್ಸ್ ಇದೆ, ಒಂದು ವೇರಿಯಬಲ್ ಇಂಡಕ್ಟರ್, ಇನ್ನೊಂದು ಐರನ್ ಕೋರ್ ಇಂಡಕ್ಟರ್. ಇಷ್ಟು ಪ್ಯಾಸಿವ್ ಕಾಂಪೊನೆಂಟ್ಸ್ ಆದ್ಮೇಲೆ ನೆಕ್ಸ್ಟ್ ಫಸ್ಟ್ ಚಾಪ್ಟರ್ ಅಲ್ಲಿ ಇನ್ನೇನು ಲರ್ನ್ ಮಾಡಿದ್ವಿ ಅಂದ್ರೆ ಇಂಪಾರ್ಟೆಂಟ್ ಆಗಿ ಸೇಫ್ಟಿ ಸೈನ್ಸ್ ನೋಡಿದ್ವಿ. ಹೌದಾ, ಸೇಫ್ಟಿ ಸೈನ್ಸ್ ಅಂದ್ರೆ ಡಯಾಗ್ರಾಮ್ಯಾಟಿಕಲ್ ರೆಪ್ರೆಸೆಂಟೇಷನ್ ಮಾಡಿರ್ತಾರೆ ಸೇಫ್ಟಿ ಸೈನ್ಸ್ ನ. ಅದರಲ್ಲಿ ಫಸ್ಟ್ ಒನ್ ಬಂದು ಪ್ರೊಹಿಬಿಷನ್ ಅಂತ ಬರುತ್ತೆ. ಪ್ರೊಹಿಬಿಷನ್ ಅಂದ್ರೆ ಏನು, ನಾಟ್ ಅಲೌಡ್ ಅಂತ, ಮಾಡಬಾರ್ದು ಅಂತ ಇರುತ್ತೆ, ಅದನ್ನ ಪ್ರೊಹಿಬಿಷನ್ ಅಂತೀವಿ. ನೆಕ್ಸ್ಟ್ ಮ್ಯಾಂಡೇಟರಿ ಬರುತ್ತೆ. ಮ್ಯಾಂಡೇಟರಿ ಕಂಪಲ್ಸರಿ ನೀವು ಮಾಡಬೇಕು ಅಂತ ಮ್ಯಾಂಡೇಟರಿ ಬರುತ್ತೆ. ಆಮೇಲೆ ಏನ್ ಬರುತ್ತೆ, ವಾರ್ನಿಂಗ್ ಬರುತ್ತೆ. ವಾರ್ನಿಂಗ್ ಅಂದ್ರೆ ಅದು ಅಷ್ಟೇ ಮಾಡಂಗಿಲ್ಲ. ನೆಕ್ಸ್ಟ್ ಸೇಫ್ಟಿ ಅಥವಾ ಎಮರ್ಜೆನ್ಸಿ ಇರುತ್ತೆ, ಏನಾದ್ರು ಪ್ರಾಬ್ಲಮ್ ಆದ್ರೆ ಹೇಗೆ ಎಕ್ಸಿಟ್ ಆಗೋದು ಅಂತ ಇತ್ತು. ಅದ್ರಲ್ಲಿ ಸಿಂಬಲ್ಸ್ ನೋಡಿದ್ವಿ. ಸರ್ಕ್ಯುಲರ್ ಅಲ್ಲಿ ಯಾವ್ದನ್ನ ಮೆಜರ್ ಮಾಡ್ತೀವಿ, ಟ್ರಯಾಂಗಲ್ ಅಲ್ಲಿ ಮೆಜರ್ ಮಾಡ್ತೀವಿ, ಮತ್ತೆ ಸ್ಕ್ವೇರ್ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಇದನ್ನೆಲ್ಲ ಪ್ರೀವಿಯಸ್ ಕ್ಲಾಸ್ ನೋಡಿದ್ವಿ. ಯಾವುದು, ಫಸ್ಟ್ ಚಾಪ್ಟರ್ ಅಲ್ಲಿ ಸೇಫ್ಟಿ ಸೈನ್ಸ್ ಆದ್ಮೇಲೆ. ಸೇಫ್ಟಿ ಸೈನ್ಸ್ ಆದ್ಮೇಲೆ ಏನ್ ಬರುತ್ತೆ, PPE ಬರುತ್ತೆ. ಕರೆಕ್ಟಾ? PPE ಅಂದ್ರೆ ಏನು, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್. ಇದನ್ನ ಅಬ್ರಿವೇಷನ್ ಕೇಳಿದರೆ PPE ಅಂದ್ರೆ ಏನು, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಅಂತ ಕೇಳಿದರೆ, ಅದರಲ್ಲಿ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಅಲ್ಲಿ ಫಸ್ಟ್ ನಮ್ಮ ಬಾಡಿನ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ತೀವಿ. ಹೆಡ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಹೆಲ್ಮೆಟ್ ಯೂಸ್ ಮಾಡ್ತೀವಿ. ಇಯರ್ಸ್ ನ ಪ್ರೊಟೆಕ್ಷನ್ ಮಾಡೋದಕ್ಕೆ ಏನ್ ಮಾಡ್ತೀವಿ, ಹೆಡ್ ಫೋನ್ಸ್ ಅಥವಾ ಇಯರ್ ಫೋನ್ಸ್ ಆರ್ ಏರ್ ಬಡ್ಸ್ ಯೂಸ್ ಮಾಡ್ತೀವಿ. ಐನ ಪ್ರೊಟೆಕ್ಷನ್ ಮಾಡೋದಕ್ಕೆ ಏನ್ ಮಾಡಿದ್ವಿ, ಗಾಗಲ್ಸ್ ಯೂಸ್ ಮಾಡಿದ್ವಿ ಅಥವಾ ಸ್ಪೆಕ್ಟೇಟಕಲ್ಸ್ ಯೂಸ್ ಮಾಡ್ತೀವಿ. ನೋಸ್ ನ ಪ್ರೊಟೆಕ್ಷನ್ ಮಾಡೋದಕ್ಕೆ ರೆಸ್ಪಿರೇಟರಿ ಮಾಸ್ಕ್ ಯೂಸ್ ಮಾಡ್ತೀವಿ. ಅಂಡ್ ಫೇಸ್ ನ ಪ್ರೊಟೆಕ್ಷನ್ ಮಾಡೋದಕ್ಕೆ ಫೇಸ್ ಶೀಲ್ಡ್ ಅಂತ ಕರಿತೀವಿ. ಈ ಕೊರೋನಾ ಟೈಮಲ್ಲಿ ಹಾಕೊಳ್ಳೋರಲ್ಲ, ಹಿಂಗ್ ಫೋಲ್ಡಿಂಗ್ ಮಾಡ್ತಾ ಇದ್ರಲ್ಲ, ಅದನ್ನ ಫೇಸ್ ಶೀಲ್ಡ್ ಅಂತೀವಿ. ನೆಕ್ಸ್ಟ್ ಹ್ಯಾಂಡ್ಸ್ ನ ಪ್ರೊಟೆಕ್ಷನ್ ಮಾಡೋಕ್ಕೆ ಗ್ಲೌಸ್ ಯೂಸ್ ಮಾಡ್ತೀವಿ, ಲೆದರ್ ಗ್ಲೌಸ್. ನೆಕ್ಸ್ಟ್ ಫೂಟ್ ನ ಕವರ್ ಮಾಡೋದಕ್ಕೆ ಏನ್ ಯೂಸ್ ಮಾಡ್ತೀವಿ, ಲೆದರ್ ಶೂಸ್ ಯೂಸ್ ಮಾಡ್ತೀವಿ. ಬಾಡಿನ ಪ್ರೊಟೆಕ್ಷನ್ ಮಾಡಕ್ಕೆ ಏನ್ ಯೂಸ್ ಮಾಡ್ತೀವಿ, ಆಪ್ರಾನ್ಸ್ ಅಂತ ಕರೀತಾರೆ. ಅದೇ ನೀವು ಚೆಪ್ ಹಾಕೊಳ್ತಾರಲ್ವ, ಕಿಚನ್ ಮಾಡೋನ್ ಒಬ್ರು ಡ್ರೆಸ್ ಹಾಕೋತಾನಲ್ವ, ಆ ತರ ಏಪ್ರಾನ್ಸ್ ಅಂತ ಯೂಸ್ ಮಾಡಿ. ಇದು ಟೋಟಲ್ PPE ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಇನ್ನೇನು ಲರ್ನ್ ಮಾಡಿದ್ವಿ ಆ ಚಾಪ್ಟರ್ ಅಲ್ಲಿ, ವೆರಿ ಇಂಪಾರ್ಟೆಂಟು, ಫೈರ್ ಎಕ್ಸ್ಟಿಂಗ್ವಿಷರ್ ನೋಡಿದ್ವಿ. ಹೌದಲ್ವಾ? ಅದ್ರ ಮ್ಯಾಕ್ಸಿಮಮ್ ಅದನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಫೈರ್ ಎಕ್ಸ್ಟಿಂಗ್ವಿಷರ್ ಅಂದ್ರೆ ಏನು, ಏನಾದ್ರೂ ಫೈರ್ ಕ್ಯಾಚ್ ಆದಾಗ ಹೇಗೆ ಅದನ್ನ ಆರಿಸೋದು ಅಥವಾ ಸ್ಟಾಪ್ ಮಾಡೋದನ್ನ ಫೈರ್ ಎಕ್ಸ್ಟಿಂಗ್ವಿಷರ್ ನೋಡಿದ್ವಿ. ಅದರಲ್ಲಿ 5 ಟೈಪ್ಸ್ ಆಫ್ ಫೈರಿಂಗ್ ಎಕ್ಸ್ಟಿಂಗ್ವಿಷರ್ ಇದೆ. ಒಂದು ABCD ಮತ್ತೆ ಎಫ್ ಅಂತಾನು ಹೇಳ್ತಾರೆ, K ಅಂತಾನು ಹೇಳ್ತಾರೆ ಒಂದೊಂದು ಬುಕ್ ಅಲ್ಲಿ. ಓಕೆ, ಕನ್ಫ್ಯೂಷನ್ ಆಗ್ಬಿಡಿ. ಮತ್ತೆ ವೆರೈಟೀಸ್ ಆಫ್ ಎಕ್ಸ್ಟಿಂಗ್ವಿಷರ್ ಯಾವುದು ಅಂದ್ರೆ, ಒಂದು ಫೋಮು, ಇನ್ನೊಂದು ಡ್ರೈ ಪೌಡರು, ಕಾರ್ಬನ್ ಡೈಆಕ್ಸೈಡು, ಆಮೇಲೆ ವೆಟ್ ಕೆಮಿಕಲ್ಲು, ಆಮೇಲೆ ವಾಟರ್. 5 ತರ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇದಾವೆ. ಅಂಡರ್ಸ್ಟುಡ್ ಆಯ್ತಲ್ವಾ? ಮತ್ತೆ ಪೇಪರ್ ಬರ್ನ್ ಆದ್ರೆ, ಫೈರ್ ಕ್ಯಾಚ್ ಆದ್ರೆ ಯಾವ ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡ್ತಾರೆ, ಅದು ವೆರಿ ಇಂಪಾರ್ಟೆಂಟು. ಅಂಡ್ ಆಯಿಲ್ಸ್, ಅದೇನು ಫೈರ್ ಕ್ಯಾಚ್ ಆದ್ರೆ ಯಾವ ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡ್ತಾರೆ, ಹೌದಲ್ವಾ? ಇವನ್ನೆಲ್ಲ ಸ್ವಲ್ಪ ಲರ್ನ್ ಮಾಡಿದ್ವಿ ಪ್ರೀವಿಯಸ್ ಕ್ಲಾಸು. ಇಷ್ಟು ಅಬೌಟ್ ದಿ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಆಯ್ತು. ಆಮೇಲೆ ಇನ್ನೇನು ಲರ್ನ್ ಮಾಡಿದ್ವಿ, ವೆರಿ ಇಂಪಾರ್ಟೆಂಟ್ ಆಗಿ ಫಸ್ಟ್ ಏಡ್ ನೋಡಿದ್ವಿ. ಫಸ್ಟ್ ಏಡ್ ಅಂದ್ರೆ ಏನು, ಇಫ್ ಸಪೋಸ್ ಏನಾದ್ರೂ ಹುಂಡ್ಸ್ ಆಗಿರುತ್ತೆ, ಗಾಯ ಆಗಿರುತ್ತೆ, ಬ್ಲಡ್ ಹೋಗುತ್ತೆ, ಫಸ್ಟ್ ಏಡ್ ಹೇಗ್ ಮಾಡೋದಂತ ನೋಡಿದ್ವಿ. ಅದರಲ್ಲಿ CPR ನೋಡಿದ್ವಿ. ಕರೆಕ್ಟಾ? CPR ಅಂದ್ರೆ ಏನು, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕಾರ್ಡಿಯೋ ಪಲ್ಮನರಿ ರಿಹಸ್ಟಿಕೇಶನ್ ಅಂತ ಕರೀತಾರೆ. ಓಕೆ, ಅದೇ ಹೇಗೆ ಮಾಡೋದು ಅದ ಹೇಳಿದ್ದೀನಿ. ಚೆಸ್ಟ್ಗೆ ಒಂದು 20 times 30 ಸಮ್ ಪ್ರೆಷರ್ ಕೊಡಬೇಕು. ಆಮೇಲೆ ಏನ್ ಮಾಡಬೇಕು, ಆರ್ಟಿಫಿಷಿಯಲ್ ಆಗಿ ಆಕ್ಸಿಜನ್ ನಾವು ಪೋರಿಂಗ್ ಮಾಡಬೇಕು. ದಟ್ ಈಸ್ ಮೌತ್ ಟು ಮೌತ್ ಆಕ್ಸಿಜನ್ ಅಂತ ಕರಿತೀವಿ. ಆಮೇಲೆ ನಾವು ಎಮರ್ಜೆನ್ಸಿ ಮಾಡಿ ಆಂಬ್ಯುಲೆನ್ಸ್ ಮಾಡಿ ತಗೊಂಡೋಗ್ತಾರೆ. ಇಷ್ಟು ಆಯ್ತು. ಆಮೇಲೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ್ದು ಬರುತ್ತೆ ಅಂದ್ರೆ ನಮ್ಗೆ ಅರ್ಥಿಂಗ್ ಆರ್ ಗ್ರೌಂಡಿಂಗ್ ಬರುತ್ತೆ. ಅರ್ಥಿಂಗ್ ಅಲ್ಲಿ ನ್ಯೂಟ್ರಲ್ ಅರ್ಥಿಂಗು, ಆಮೇಲೆ ಎಕ್ವಿಪ್ಮೆಂಟ್ ಅರ್ಥಿಂಗು, ಅರ್ಥ ಆಯ್ತಾ? ಆಮೇಲೆ 3 ವೆರೈಟಿ ಬರುತ್ತೆ, ಪೈಪ್ ಅರ್ಥಿಂಗು, ರಾಡ್ ಅರ್ಥಿಂಗು, ಸ್ಟ್ರಿಪ್ ಅರ್ಥಿಂಗು, ಪ್ಲೇಟ್ ಅರ್ಥಿಂಗ್. ಅದೇ ರಾಡು ಪ್ಲೇಟು ಪೈಪ್ ಎರಡು ಒಂದೇ, ಪೈಪು ರಾಡು ಒಂದೇ. ಪೈಪ್ ಅರ್ಥಿಂಗ್ ಅಲ್ಲಿ ಯಾವ ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ, ವೆರಿ ಇಂಪಾರ್ಟೆಂಟು, ಗ್ಯಾಲ್ವನೈಸ್ಡ್ ಐರನ್ ಆರ್ ಸ್ಟೀಲ್. ಗ್ಯಾಲ್ವನೈಸ್ಡ್ ಸ್ಟೀಲ್ ಯೂಸ್ ಮಾಡ್ತಾರೆ.
ಗ್ಯಾಲ್ವನೈಸೇಷನ್ ಅಂದ್ರೆ ಏನು? ಪ್ರೋಸೆಸ್ ಆಫ್ ಲೇಯರ್ ಮಾಡ್ತಾರೆ. ಯಾವ ಲೇಯರ್ನ? ಜಿಂಕ್ ಲೇಯರ್ನ ಕೋಟಿಂಗ್ ಮಾಡ್ತಾರೆ ಐರನ್ ಮೇಲೆ. ಯಾಕೆ ಐರನ್ ಮೇಲೆ ಜಿಂಕ್ ಕೋಟಿಂಗ್ ಮಾಡ್ತಾರೆ ಅಂತ ಹೇಳಿದೆ? ರಸ್ಟಿಂಗ್ ನ ಅವಾಯ್ಡ್ ಮಾಡೋದಕ್ಕೆ. ವೆರಿ ಗುಡ್, ಹೌದಲ್ವಾ? ಈ ಪ್ರೋಸೆಸ್ ಮಾಡಿದ್ವಿ. ಆಮೇಲೆ ಪೈಪ್ ಅರ್ಥಿಂಗ್ ಆದ್ಮೇಲೆ ಪ್ಲೇಟ್ ಅರ್ಥಿಂಗ್ ನಲ್ಲಿ ಯಾವ ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾಪರ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸ್ಟ್ರಿಪ್ ಅರ್ಥಿಂಗ್ ಅಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದೀನಿ? ಸೇಮ್ ಗ್ಯಾಲ್ವನೈಸ್ ಸ್ಟೀಲ್ ಆಸ್ ವೆಲ್ ಎಸ್ ಕಾಪರ್ನು ಯೂಸ್ ಮಾಡ್ತಾರೆ ಅಂತ ಹೇಳಿದೀನಿ. ಇಷ್ಟು ಫಸ್ಟ್ ಚಾಪ್ಟರ್ ನೀವು ಲರ್ನ್ ಮಾಡಿದ್ರು. ಈಗ ನೋಡೋಣ ಫಸ್ಟ್ ಚಾಪ್ಟರ್ ಮೇಲೆ ವೆರೈಟೀಸ್ ಆಫ್ ಕ್ವಶನ್ಸ್ ಬರುತ್ತೆ. ನೀವು ಒಂದ್ಸಲ ಡಿಸ್ಕಷನ್ ಮಾಡೋಣ. ಆಪ್ಷನ್ ನೀವು ಹೇಳಿ, ನಾನು ಹೇಳ್ತೀನಿ. ಒಂದು ಪ್ಯಾರಲಲ್ ಆಗಿ ಒಂದು ಕಮ್ಯುನಿಕೇಶನ್ ಮೇಲೆ ಹೋಗೋಣ. ಓಕೆನಾ? ಫಸ್ಟ್ ಒನ್ ಏನ್ ಕ್ವಶನ್ ಹೇಳ್ತದೆ ಅಂದ್ರೆ, ಎ ಫ್ಯಾಕ್ಟರ್ಸ್, ಯಾವ ಕಲರ್ ಯೂಸ್ ಮಾಡೋಣ? ನಿಮ್ ಲಕ್ಕಿ ಕಲರ್ ರೆಡ್ಡಾ? ಓ ಡೇಂಜರ್ ಆಗಿದ್ಯಪ್ಪ ನೀನು, ಫುಲ್ ಡೇಂಜರ್. ಇರ್ಲಿ. ಓ ಎಲ್ರು ಹೇಳ್ಕೊಂಡಿದ್ರೆ ನಾನು ಎಲ್ಲಾ ಕಲರ್ ಯೂಸ್ ಮಾಡ್ಬೇಕಾಗತ್ತೆ. ಆಯ್ತಪ್ಪ, ಎಲ್ಲೋ. ಓಕೆ, ಸಿ ಇಲ್ಲಿ ಒಂದು ಸಮ್ ಫ್ಯಾಕ್ಟರ್ಸ್ ಕೊಟ್ಟಿದ್ದಾರೆ. ಏನ್ ಫ್ಯಾಕ್ಟರ್ಸು? ರೆಸಿಸ್ಟೆನ್ಸ್ ಮೇಲೆ ಕೊಟ್ಟಿದ್ದಾರೆ. ಏನ್ರ ಮೇಲೆ ಕೇಳಿದ್ದಾರೆ? ರೆಸಿಸ್ಟೆನ್ಸ್. ನೋಡಿ, ಜನರಲ್ ಆಗಿ ಡಿಸ್ಕಷನ್ ಮಾಡೋಣ. ಇಫ್ ಲೋ ರೆಸಿಸ್ಟೆನ್ಸ್ ಇದೆ ಅಂದ್ರೆ ಮೀನಿಂಗ್ ಏನು? ರೆಸಿಸ್ಟೆನ್ಸ್ ವ್ಯಾಲ್ಯೂ ಲೋ ಇದೆ, ನಮಗೆ ಔಟ್ಪುಟ್ ಏನ್ ಬರ್ಬೋದು? ಕರೆಂಟು. ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಂದ್ರೆ ಕರೆಂಟ್ ಏನಿರುತ್ತೆ? ಕಡಿಮೆ ಆಗತ್ತೆ. ರೆಸಿಸ್ಟೆನ್ಸ್ ಜಾಸ್ತಿ ಇದ್ರೆ ಕರೆಂಟು ಕಡಿಮೆ ಆಗುತ್ತೆ. ಇಷ್ಟು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಓಕೆನಾ? ಈಗ ನೋಡಿ, ನಾವು ಅರ್ಥಿಂಗ್ ವೈರ್ ಹಾಕ್ತಿವಿ, ಕರೆಕ್ಟಾ? ಅಥವಾ ಗ್ರೌಂಡಿಂಗ್ ಒಂದು ವೈರ್ ಹಾಕ್ತಿವಿ ಅನ್ಕೊಳ್ಳಿ. ಆ ಅರ್ಥಿಂಗ್ ವೈರ್ ಏನಾಗಿರ್ಬೇಕು? ಲೋ ರೆಸಿಸ್ಟೆನ್ಸ್ ಇರ್ಬೇಕಾ? ಹೈ ರೆಸಿಸ್ಟೆನ್ಸ್ ಇರ್ಬೇಕಾ? ವೆರಿ ಗುಡ್, ಲೋ ರೆಸಿಸ್ಟೆನ್ಸ್ ಇರ್ಬೇಕು. ಹೌದಾ? ಅರ್ಥ ಆಯ್ತಾ? ಇದು ಕಾನ್ಸೆಪ್ಟ್, ನಮ್ಗೆ ಜನರಲ್ ಕಾನ್ಸೆಪ್ಟ್ ಹೋಗೋಣ. ಈಗ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಸಾಯಿಲ್ ರೆಸಿಸ್ಟೆನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ, ಡೆಪ್ತ್ ಆಫ್ ದಿ ಎಲೆಕ್ಟ್ರೋಡ್. ಎಲೆಕ್ಟ್ರೋಡ್ ಅಂದ್ರೆ ಇಷ್ಟೇ, ನಾವು ಅರ್ಥಿಂಗ್ ಮಾಡೋವಾಗ ಡಿಗ್ ಮಾಡಿಬಿಟ್ಟು ಈ ಒಂದು ಪೈಪ್ ಹಾಕ್ತಿವಿ, ಕರೆಕ್ಟಾ? ಗ್ಯಾಲ್ವನೈಸ್ಡ್ ಪೈಪ್ ಯಾವ್ದು ಅಂತ ಕರಿತೀವಿ. ಆಮೇಲೆ ಏನ್ ಮಾಡ್ತೀರಿ? ಇಲ್ಲಿ ಸಾಲ್ಟ್ ಹಾಕ್ತೀರಾ? ಫಸ್ಟ್ ಸಾಲ್ಟ್ ಹಾಕ್ತೀರಿ. ಆಮೇಲೆ ಏನ್ ಮಾಡ್ತೀರಿ? ಏನ್ ಹಾಕ್ತೀರಾ? ಆಮೇಲೆ ಕೋಲ್ ಹಾಕಲ್ಲ ನಾವು. ಕೋಲ್ ಅಂದ್ರೆ ಕಲ್ಲಿದ್ದಲಪ್ಪ. ಚಾರ್ಕೋಲ್ ಅಂದ್ರೆ ಇದ್ದಿಲು. ಡಿಫ್ರೆನ್ಸ್ ಇದೆ, ಅರ್ಥ ಆಗ್ತಿದ್ಯಾ? ಇದ್ದಿಲು, ಇದು ಇದ್ದಿಲು ಅಂದ್ರೆ ಏನು? ಇದ್ದಿಲು ಅಂದ್ರೆ ನೀವು ಏನಾದ್ರೂ ವುಡ್ ನ ಬರ್ನ್ ಮಾಡಿದಾಗ ಲಾಸ್ಟ್ ಅಲ್ಲಿ ಸಿಗುತ್ತಲ್ಲ ಹ್ಯಾಶ್, ದಟ್ ಈಸ್ ಕಾಲ್ಡ್ ಎಸ್ ಇದ್ದಿಲು. ಚಾರ್ಕೋಲ್ ಸಿಗೋದೆಲ್ಲಿ? ಅರ್ತ್ ಕ್ರಸ್ಟ್ ಅಲ್ಲಿ ಸಿಗೋದು. ಅಂಡರ್ಸ್ಟುಡ್ ಆಯ್ತಲ್ವಾ? ಅಂದ್ರೆ ನಾವು ಕಲ್ಲಿದ್ದಲು ಹಾಕ್ತಿವಿ, ಆಮೇಲೆ ಏನ್ ಹಾಕ್ತಿವಿ? ಸಾಲ್ಟ್ ಹಾಕ್ತಿವಿ. ಸೇಮ್ ಹೀಗೆ ಲೇಯರ್ ಲೇಯರ್ ಹಾಕ್ತಿವಿ. ಇದನ್ನ ನಾವು ಎಲೆಕ್ಟ್ರೋಡ್ ಅಂತ ಕರಿತೀವಿ. ಏನಂತ ಕರೀತಾರೆ? ಎಲೆಕ್ಟ್ರೋಡ್. ಹೌದು, ನೀವು ಕ್ವಶನ್ಸ್ ಕೇಳ್ಬೋದಾಗಿತ್ತು, ಸರ್ ಸಾಲ್ಟ್ ಯಾಕೆ ಹಾಕ್ತಾರೆ? ಬೇರೆ ಏನಾದ್ರು ಹಾಕ್ಬೋದಾಗಿತ್ತಲ್ಲ. ಇದ್ದಲ್ಲ ಹಾಕ್ತಾರೆ, ಬೇರೆ ಏನಾದ್ರು ಹಾಕ್ಬೋದು, ಇವ್ರನ್ನೇ ಯಾಕೆ ಹಾಕ್ತಾರೆ ಅಂತ ಕೇಳ್ಬೋದಾಗಿತ್ತು. ಕರೆಕ್ಟಾ? ಸಕ್ಕರೆ ಯಾಕೆ ಹಾಕಲ್ಲ? ಎಸ್, ಹೌದು ತಾನೆ? ಎಸ್, ಇವಾಗ ನಾನು ಕೇಳಿದ್ರೆ ನೀವು ಹೇಳ್ತಾ ಇದ್ರಪ್ಪ, ನೀವು ಕೇಳಿಲ್ಲಲ್ಲ, ಅದಕ್ಕೆ ನಾನೇ ಹೇಳ್ತೀನಿ. ನೋಡಿ, ಚಾರ್ಕೋಲ್ ನೇಚರ್ ಹೇಗೆ ಅಂದ್ರೆ ಅರ್ಥನ ಮಾಯಿಶ್ಚರ್ನ ಇಟ್ಕೋಬೇಕು. ಮಾಯಿಶ್ಚರ್ನ ಏನ್ ಮಾಡ್ಬೇಕು? ಹೋಲ್ಡ್ ಮಾಡ್ಬೇಕು. ಅದನ್ನ ಹೋಲ್ಡ್ ಮಾಡಕ್ಕೆ ಚಾರ್ಕೋಲ್ ಹಾಕ್ತಾರೆ. ನೋಡಿ, ಅರ್ಥಿಂಗ್ ಮಾಡಾದ್ಮೇಲೆ ಒಂದು 6 monthsಗೋ 3 monthsಗೋ ಒಂದ್ಸಲಿ ವಾಟರ್ ಪೋರಿಂಗ್ ಮಾಡ್ತಾರೆ, ಗೊತ್ತಿದ್ಯಾ? ನೋಡಿದೀರಾ? ಈ ಅರ್ಥಿಂಗ್ಗೆ ನೀರ್ ಹಾಕ್ತಾರೆ, ಯಾಕಂದ್ರೆ ಅದು ಮಾಯಿಶ್ಚರ್ ಕಂಟೆಂಟ್ ಇರಬೇಕು ಅಂತ. ಡ್ರೈ ಆಯ್ತಂದ್ರೆ ಅರ್ಥಿಂಗ್ ಚೆನ್ನಾಗಿರಲ್ಲ ಅಂತ. ಆ ಮಾಯಿಶ್ಚರ್ನ ಕಂಟ್ರೋಲ್ ಮಾಡೋದಕ್ಕೆ ಏನಿದು? ಇದ್ದಿಲು. ಸಾಲ್ಟ್ ಏನಕ್ಕೆ ಯೂಸ್ ಮಾಡ್ತಂದ್ರೆ ಎಲೆಕ್ಟ್ರಾನ್ಸ್ ನ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಳತ್ತೆ. ಅಂದ್ರೆ ಎಕ್ಸಸ್ ಆಫ್ ವೋಲ್ಟೇಜ್ ಹೋಗುತ್ತಲ್ವಾ, ಅದ್ರ ನೀಟಾಗಿ ಇದನ್ನ ಎಳ್ಕೊಂಬರೋದು ಅಯೋಡಿನ್. ಅಯೋಡಿನ್ ಅಂತಾರಲ್ವಾ, ಅದ್ರ ನೇಚರ್ ಏನಂದ್ರೆ ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ಳೋದು ಅಂತ. ಈಗ ನಾನು ಇಷ್ಟು ಕತೆ ಹೇಳ್ತಾ ಇರೋದು ಯಾವ್ದ್ರ ಮೇಲೆ ಅಂದ್ರೆ, ಇದನ್ನ ನಾವೇನಂತ ಕರಿತೀವಿ? ಎಲೆಕ್ಟ್ರೋಡ್ ಅಂತ ಕರಿತೀವಿ. ಏನಿದು? ಎಲೆಕ್ಟ್ರೋಡ್. ಅಂದ್ರೆ ಈ ಸಾಯಿಲ್ ರೆಸಿಸ್ಟೆನ್ಸ್ ಡೆಪ್ತ್ ಆಫ್ ದಿ ಎಲೆಕ್ಟ್ರೋಡ್ ಮೇಲೆ ನಿಲ್ಸುತ್ತಾ? ಅಂದ್ರೆ ನೀನ್ ಎಷ್ಟು ಆಳದಲ್ಲಿ ಹಾಕ್ತೀಯಾ, ಮೇಲೆ ಇಡ್ತೀಯಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತಾ ಅಂತ ಹೇಳ್ತಾ ಇದಾರೆ. ಓಕೆ, ನೆಕ್ಸ್ಟ್ ಮಾಯಿಶ್ಚರ್ ಮೇಲೆ ಡಿಪೆಂಡ್ ಆಗುತ್ತಾ? ಎಸ್, ಮಾಯಿಶ್ಚರ್ ಮೇಲೆ ಡಿಪೆಂಡ್ ಆಗ್ಬೋದು, ಎಲೆಕ್ಟ್ರೋಡ್ ಮೇಲೂ ಡಿಪೆಂಡ್ ಆಗ್ಬೋದು. ನೆಕ್ಸ್ಟ್ NaCl ಅಂದ್ರೆ ಏನು? ಸೋಡಿಯಂ ಕ್ಲೋರೈಡ್. ಅದೇ ಸಾಲ್ಟ್, ಸೋಡಿಯಂ
ಕ್ಲೋರೈಡ್. ಇದ್ರ ಮೇಲೆ ಡಿಪೆಂಡ್ ಆಗುತ್ತಾ ಸಾಯಿಲ್ ರೆಸಿಸ್ಟೆನ್ಸ್ ಅಂದ್ರೆ? ಈಗ ಕತೆ ಹೇಳ್ದೆ, ಎಸ್ ಆಗ್ಬೋದು. ಹಾಗಾದ್ರೆ ಆಪ್ಷನ್ ಯಾವ್ದಾಗುತ್ತೆ ನಮ್ಗೆ? ಆಲ್ ಆಫ್ ದಿ ಅಬೋ ಈಸ್ ಆನ್ಸರ್ ಫಾರ್ ದಿ ಫಸ್ಟ್ ಕ್ವಶನ್. ಅರ್ಥ ಆಯ್ತಾ? ಸಿಂಪಲ್ ಆಗಿ ನೆನ್ಪು ಮಾಡ್ಕೊಳ್ಳಿ. ನಮ್ಗೆ ಅರ್ಥಿಂಗ್ ಅಂದ್ರೆ ಇಷ್ಟೇ ಕಾನ್ಸೆಪ್ಟು. ಸಾಲ್ಟ್ ಅಂದ್ರೆ NaCl, ಚಾರ್ಕೋಲ್ ಇದ್ದಿಲ್ಲ ಅಂದ್ರೆ ನಾನು ಇವಾಗ ಹೇಳಿದೆ ಅದು ಮಾಯಿಶ್ಚರೈಲ್ ಬೇಕೇ ಬೇಕು ಅಂತ ಹೇಳಿದೆ. ಅಂಡ್ ಎಲೆಕ್ಟ್ರೋಡ್ ಅಂದ್ರೆ ಈ ಏನಿದು ನೀವೊಂದು ಪೈಪ್ ಹಾಕ್ತಿರಲ್ವಾ, ಅದು ಡೆಪ್ತ್ ಆಫ್ ದಿ ಎಲೆಕ್ಟ್ರೋಡ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ದ ಆವರೇಜ್ ರೆಸಿಸ್ಟೆನ್ಸ್ ಆಫ್ ಹ್ಯೂಮನ್ ಬಾಡಿ. ವೆರಿ ಗುಡ್. ಆಪ್ಷನ್ ಯಾವ್ದೋ ಒಂದು ಹೇಳಿದಾರೆ, ನೀವ್ ಯಾವ್ದನ್ನ ಒಂದು ಟಿಕ್ ಮಾಡಿ ನೋಡೋಣ. ಬಿನೇನಾ? ಈಗ ನೋಡಿ, ಸಿ ರೆಸಿಸ್ಟೆನ್ಸ್ ಅಂದ್ರೆ ನೋಡಿ, ನಾನು ಪ್ರೀವಿಯಸ್ ಕ್ಲಾಸ್ ಸುಮ್ಮನೆ ಮಾತಾಡೋವಾಗ ಹೇಳ್ದೆ, ಸಮ್ ಪೀಪಲ್ಸ್ ನ ಹೋಗಿ ಏನ್ ಮಾಡ್ತಾರೆ, ಎಲೆಕ್ಟ್ರಿಕ್ ಪೋಲ್ ಹಿಡ್ಕೋತಾರೆ, ವಯರ್ ಇಟ್ಕೋತಾರೆ, ಹೌದಾ? ಅವ್ರ ಬಾಡಿ ಟಚ್ ಮಾಡಿದ್ರೆ, ನಾವು ಟೆಸ್ಟರ್ ಇಟ್ಕೊಂಡು ಮಾಡಿದ್ರೆ ಪವರ್ ಬರುತ್ತೆ. ನೀವು ನೋಡಿರ್ಬೋದು, ಈ ಟಿವಿ ಎಲ್ಲ ನೋಡಿರ್ತೀರ. ಅಂದ್ರೆ ಮೀನಿಂಗ್ ಏನಂದ್ರೆ ಅವ್ರಿಗೆ ರೆಸಿಸ್ಟೆನ್ಸ್ ಪವರ್ ಅಂತ ಹೇಳ್ತೀವಿ. ಏನ್ ರೆಸಿಸ್ಟೆನ್ಸ್ ಪವರ್? ಈಗ ಕರೋನಾ ಬಂದಿಲ್ಲ ಸ್ವಲ್ಪ ಜನಕ್ಕೆ ಬಂತು, ಹೌದಾ? ಏನು ಅದನ್ನ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಅದನ್ನೇ ನಾವು ಮೆಡಿಕಲ್ ವರ್ಡ್ ಅಲ್ಲಿ ಏನ್ ಹೇಳೋದಂದ್ರೆ ಆಂಟಿಬಾಡೀಸ್ ಅಂತ ಕರೀತಾರೆ. ಇಮ್ಯುನಿಟಿನ ಏನಂತ ಕರಿತೀವಿ? ಆಂಟಿಬಾಡೀಸ್. ಕನ್ನಡದಲ್ಲಿ ಪ್ರತಿಕಾಯಕ ಜನಕಗಳು ಅಂತ ಕರಿತೀವಿ. ಅಂದ್ರೆ ನಿನ್ ಕಾಯಿಲೆ ಅಲ್ಲಿ ಬರ್ತಾ ಇದೆ ಅಂದ್ರೆ ನಿಮ್ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇದೆ ಅಂದ್ರೆ ಏನ್ ಮಾಡತ್ತಂದ್ರೆ, ಅಂದ್ರೆ ಈ ಆಂಟಿಬಾಡೀಸ್ ಇದ್ರೆ ನಿಮ್ಗೆ ಯಾವುದೋ ಕಾಯಿಲೆನೂ ಬರಲ್ಲ. ನೀವು ಯಾವತ್ತು ವೀಕ್ ಆಗ್ತೀವೋ, ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೋ, ಅವಾಗ ಆಟೋಮೆಟಿಕ್ ಎಲ್ಲಾ ಕಾಯಿಲೆಗಳು ಬಂದು ನಮ್ಮ ಮೇಲೆ ಕೂತ್ಕೊಳ್ಳಿ. ಸುಮ್ಮನೆ ಕೋಲ್ಡ್ ಆದ ತಕ್ಷಣ ಹಾಸ್ಪಿಟಲ್ಗೆ ಹೋಗೋದು, ಯಾಕಂದ್ರೆ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಇಲ್ಲ, ಆಂಟಿಬಾಡೀಸ್ ಇಲ್ಲ. ಆಂಟಿಬಾಡೀಸ್ ಎಲ್ಲಿಂದ ಬರುತ್ತೆ? ನಮ್ಮ ಬಾಡಿಯಲ್ಲೇ ಉತ್ಪತ್ತಿ ಆಗ್ತಾ ಇರ್ತವೆ. ನಾವು ತಿನ್ನೋ ಫುಡ್ ಇಂದ ಹಿಡಿದು ನಾವು ಮೇಂಟೈನ್ ಮಾಡೋಂಥ ಹ್ಯಾಬಿಟ್ಸ್ ಇರ್ತವಲ್ಲ, ಆ ಹ್ಯಾಬಿಟ್ಸ್ ಇಂದ ನಮ್ಮ ಬಾಡಿಯಲ್ಲೇ ಉತ್ಪತ್ತಿ ಆಗ್ತಾ ಇರ್ತದೆ. ಎಷ್ಟೋ ಜನಕ್ಕೆ ಫೀವರ್ ಬಂದು ಕ್ಲಾಸಿಗೆ ಬರ್ತಾರೆ, ಬಿಡು ಮಗ ಅಷ್ಟೇನಾ ಬಿಡು ಅಂತಾರೆ. ಅಂದ್ರೆ ಅವ್ರಿಗೆ ಅಷ್ಟು ರೆಸಿಸ್ಟೆನ್ಸ್ ಪವರ್ ಇದೆ ಅಂತ ಅರ್ಥ. ಅಂದ್ರೆ ನಮ್ಮ ಬಾಡಿಯಲ್ಲಿ ಆವರೇಜ್ ಆಗಿ 1000 ಓಮ್ಸ್ ಅಷ್ಟು ಏನಿರುತ್ತೆ, ರೆಸಿಸ್ಟೆನ್ಸ್ ಇರುತ್ತೆ ಅಂತ. 1000 ಓಮ್ ಜಾಸ್ತಿನಾ ಕಡಿಮೆನಾ? ಜಾಸ್ತಿ. ಆ ಜಾಸ್ತಿ ಇರೋದಕ್ಕೆ ಕರೆಂಟ್ ಮುಟ್ಟ ತಕ್ಷಣ ನಮ್ ಶಾಕ್ ಹೊಡೆಯೋದು, ಹೌದಲ್ವಾ? ಇದು ನೆನ್ಪಿಟ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್, ಅರ್ತ್ ವೈರ್ ಅಥವಾ ಗ್ರೌಂಡ್ ವೈರ್ ಏನ್ರಿಂದ ಮಾಡಿರ್ತಾರೆ? ಅರ್ತ್ ಅಂದ್ರೂ ಒಂದೇ, ಗ್ರೌಂಡಿಂಗ್ ಅಂದ್ರೂ ಒಂದೇ. ಅಮೆರಿಕನ್ ಲ್ಯಾಂಗ್ವೇಜ್ ಅಲ್ಲಿ ಗ್ರೌಂಡಿಂಗ್ ಅಂತೀವಿ, ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥಿಂಗ್ ಅಂತ ಕರಿತೀವಿ. ಸೊ ಡಿಫ್ರೆನ್ಸ್ ಏನ್ ಎಕ್ಸ್ಟ್ರಾರ್ಡಿನರಿ ಡಿಫ್ರೆನ್ಸ್ ಇಲ್ಲ. ಬಟ್ ಅವ್ರಿಗೂ ನಮಗೆ ಟೋಟಲಿ ವೋಲ್ಟೇಜ್ ಫ್ರೀಕ್ವೆನ್ಸಿಯಲ್ಲಿ ಡಿಫ್ರೆನ್ಸ್ ಇದೆ. ಅಂಡರ್ಸ್ಟುಡ್ ಆಯ್ತಲ್ಲ? ವೋಲ್ಟೇಜ್ ಅಲ್ಲಿ ನಾನು ಹೇಳಿದ್ದೀನಿ ಫಸ್ಟ್ ಕ್ಲಾಸ್ 230 ವೋಲ್ಟ್ಸ್ ಯೂಸ್ ಮಾಡ್ತೀವಿ, ಫ್ರೀಕ್ವೆನ್ಸಿ 50 ಹರ್ಟ್ಸ್ ನಾವು ಯೂಸ್ ಮಾಡ್ತೀವಿ, ಅವರು 160 ವೋಲ್ಟ್ಸ್ ಯೂಸ್ ಮಾಡ್ತಾರೆ. ಎಷ್ಟು ಹರ್ಟ್ಸ್ ಫ್ರೀಕ್ವೆನ್ಸಿ ಯೂಸ್ ಮಾಡ್ತಾರೆ? 60 ಹರ್ಟ್ಸ್ ಯೂಸ್ ಮಾಡ್ತಾರೆ. ಈಗ ಇದರಲ್ಲಿ ಕಾಪರ್ ಇಂದ ಮಾಡಿರ್ತಾರ, ಐರನ್ ಇಂದ ಮಾಡಿರ್ತಾರ? ಐರನ್ ಇಂದ ಮಾಡಿದ್ರೆ ಅಷ್ಟೇ. ಅವಾಗ ಹೇಳದ್ನಲ್ವಾ ನಾನು, ಏನಾಗ್ತದೆ ಐರನ್ ಇಂದ ಮಾಡಿದ್ರೆ? ವೈರ್ ರಸ್ಟಿಂಗ್ ಆಗ್ತದೆ. ಜನರಲ್ ಆಗಿ ನಾವು ಯಾವ್ದು ಮಾಡೋದು? ಗ್ಯಾಲ್ವನೈಸ್ಡ್ ಸ್ಟೀಲ್. ಯಾಕೆ ಗ್ಯಾಲ್ವನೈಸ್ ಸ್ಟೀಲ್ ನ ಯೂಸ್ ಮಾಡ್ತೀವಿ ಅಂದ್ರೆ, ಈಗಲೇ ಹೇಳಿದೆ, ರಸ್ಟಿಂಗ್ ನ ತಡೆಯುತ್ತದೆ. ಅದು ಲಾಂಗ್ ಡ್ಯೂರೇಷನ್ ವರ್ಗು ಬರುತ್ತೆ, ಈಸಾಗಿ ಅದು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಯಾವುದನ್ನ? ಶಾರ್ಟ್ ಸರ್ಕ್ಯೂಟ್ ಆಗ ಪೊಟೆನ್ಶಿಯಲ್ ಏನ್ ಮಾಡುತ್ತೆ, ಈಸಿಯಾಗಿ ಅಕ್ಸೆಪ್ಟ್ ಮಾಡುತ್ತೆ. ಅದಕ್ಕೆ ನಾವೇನ್ ಯೂಸ್ ಮಾಡ್ತೀವಿ? ಗ್ಯಾಲ್ವನೈಸ್ಡ್ ಐರನ್ ಯೂಸ್ ಮಾಡ್ತೀವಿ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ದಿ ಟೆಕ್ನಿಕ್ ಯೂಸ್ಡ್ ಇನ್ ಫಸ್ಟ್ ಏಡ್? ವೆರಿ ಗುಡ್. ನೋಡೋಣ ಏನೇನ್ ಮಾಡೋದು, ನೋಡೋಣ. ಫಸ್ಟ್ ಏಡ್ ಆಯ್ತು, ಅದೇ ಕರೆಂಟ್ ಹಿಡ್ಕೋತು, ಗಾಯ ಆಯ್ತು. ಫಸ್ಟ್ ಏನ್ ಮಾಡ್ತೀರಪ್ಪ ಅಂದ್ರೆ, ಏನ್ ಮಾಡ್ತೀವಿ? ನೋಡ್ಕೊಂಡೇ ಇರ್ತೀವಾ? ಫಸ್ಟ್ ನಾವು 108 ಕಾಲ್ ಮಾಡ್ತೀವಾ? ಮಾಡಲ್ಲ. ಫಸ್ಟ್ ಏನ್ ಮಾಡೋದು? ಪ್ರೆಸ್ಸಿಂಗ್ ಮಾಡ್ತೀರಾ? ಪ್ರೆಸ್ಸಿಂಗ್ ಮಾಡಕ್ ಅಲ್ಲಿ ಏನು ಇಲ್ಲ ಪ್ರೆಸ್ ಮಾಡೋದಕ್ಕೆ, ಹೌದಲ್ವಾ? ಫಸ್ಟ್ ಏನ್ ಮಾಡ್ತೀವಿ? ಬ್ಯಾಂಡೇಜ್ ಮಾಡ್ತೀವಾ? ಎಸ್ ಮಾಡಬೇಕು. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಟೆಕ್ನಿಕ್. ಟ್ರಾನ್ಸ್ಪೋರ್ಟ್ ಟೆಕ್ನಿಕ್ ಏನ್ ಯೂಸ್ ಮಾಡ್ತೀವಿ? ಟ್ರಾನ್ಸ್ಪೋರ್ಟೇಶನ್ ಅಂದ್ರ 108 ಇಲ್ಲ 100 ಯಾರಿಗೋ ಕಾಲ್ ಮಾಡ್ತೀರ ಅಂದ್ರೆ ಪ್ರೆಸ್ಸಿಂಗ್ ಮಾಡ್ತೀವಿ. ಏನ್ ಪ್ರೆಸ್ಸಿಂಗ್ ಮಾಡ್ತೀವಿ? ಏನ್ ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡಿ ಅವ್ನು ನೋಡ್ತೀವಿ. ಹಾರ್ಟ್ ಚೆಕ್ ಮಾಡೋದು ಮಾಡ್ಬೋದು, ಇನ್ ಮೇ ಬಿ CPR ಅಲ್ಲಾದ್ರೂ ಮಾಡ್ಬೋದು. ಫಸ್ಟ್ ಏಡ್ ಎಲ್ಲದಕ್ಕೂ ಸಂಬಂಧಪಟ್ಟಿದೆ. ಅಂದ್ರೆ ಎಲ್ಲಾನು ಅಪ್ಲಿಕೇಬಲ್ ಆಗುತ್ತಾ? ಆಗುತ್ತೆ. ಅಂದ್ರೆ ಆಲ್ ಆಫ್ ದಿ ಅಬೌವ್. ಓಕೆನಾ? ನೆಕ್ಸ್ಟ್ ಒನ್,
ಫೈರ್ ಕ್ಯಾನ್ ಬಿ ರೆಡ್ಯೂಸ್ಡ್ ಬೈ ರಿಮೂವಿಂಗ್, ಅಂದ್ರೆ ಫೈರ್ ನ ಬೆಂಕಿ ಹತ್ತಿದೆ ಅದನ್ನ ನಾವು ಸ್ಟಾಪ್ ಮಾಡ್ಬೇಕಂದ್ರೆ ಹೆಂಗ್ ಸ್ಟಾಪ್ ಮಾಡ್ಬೋದು? ಇನ್ನೂ ಸ್ವಲ್ಪ ಆಕ್ಸಿಜನ್ ಕೊಡ್ಬೇಕು ಅಲ್ವಾ? ಆಕ್ಸಿಜನ್ ಕೊಟ್ರೆ ಏನಾಯ್ತದೆ? ಜಾಸ್ತಿ ಆಗುತ್ತೆ. ಮತ್ತೆ ಸ್ವಲ್ಪ ಹೀಟ್ ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ವೆರಿ ಗುಡ್. ಸ್ವಲ್ಪ ಪೆಟ್ರೋಲ್ ಡೀಸೆಲ್ ಹಾಕಿದ್ರೆ ಫ್ಯೂಯಲ್ ಅಂದ್ರೆ ಎನಿ ಒನ್ ಆಫ್ ದಿ ಅಬೋವ್. ಹೌದಾ? ನೆಕ್ಸ್ಟ್ ಮಾಡ್ಬೋದಾಗಿತ್ತು, ಬಟ್ ಎಲ್ಲಾನು ಇಂಪಾರ್ಟೆಂಟ್ ಅಲ್ಲ. ಫ್ಯೂಯಲ್ ಇದು ಹೀಟು ಬೇಕಾಗತ್ತಲ್ಲ, ಹೀಟ್ ಇಲ್ಲಾಂದ್ರೆ ಫೈರ್ ಏನ್ ಆಗುತ್ತೆ? ಒಂದ್ ನಿಮಿಷ ನೋಡೋಣ. ಹಾ, ರೆಡ್ಯೂಸ್ ಹೇಳಿರೋದಿಲ್ಲಿ ಕರೆಕ್ಟಾ? ರೆಡ್ಯೂಸ್ ಅಂದ್ರೆ ಏನು? ಕಡಿಮೆ ಮಾಡೋದಕ್ಕೆ. ಆಕ್ಸಿಜನ್ ಹಾಕಿದ್ರೆ ಹೀಟ್ ಹಾಕಿದಾಗುತ್ತೆ. ನೋಡಿ ಇದರಲ್ಲಿ ಬೆಸ್ಟ್ ಒನ್ ಇದೆ ಆಕ್ಸಿಜನ್. ಬೆಸ್ಟ್ ಒನ್ ಯಾವುದು? ಆಕ್ಸಿಜನ್ ಆಗುತ್ತೆ. ಇವು ಕಂಪೇರ್ ಮಾಡಿದ್ರೆ, ಇವೆರಡಿಗೂ ಕಂಪೇರ್ ಮಾಡಿದ್ರೆ ಬೆಸ್ಟ್ ಒನ್ ಆಕ್ಸಿಜನ್. ಟೋಟಲ್ ಆಕ್ಚುಲಿ ಈ ಕ್ವಶನ್ನೇ ರಾಂಗ್. ಹೌದಾ? ಈ ಕ್ವಶನ್ನೇ ರಾಂಗ್. ಯಾಕೆ ರಾಂಗ್ ಅಂದ್ರೆ ರೆಡ್ಯೂಸ್ ಮಾಡಂದ್ರೆ ಸ್ಟಾಪ್ ಮಾಡಂತ ಕ್ವಶನ್ ಕೊಟ್ಬಿಟ್ಟು ಮತ್ತೆ ಆಕ್ಸಿಜನ್ ಕೊಡ್ತಾವನೆ, ಮತ್ತೆ ಹೀಟ್ ಕೊಡ್ತಿದ್ದಾನೆ, ಮತ್ತೆ ಪ್ಯೂರ್ ಎಲ್ಲಾನು ಬೆಂಕಿ ಹಚ್ಚೋರೆ, ಯಾರು ಸ್ಟಾಪ್ ಮಾಡೋರಿಲ್ಲ. ಅದಕ್ಕೆ ನಾನು ಹೇಳಿದೆ ಆಲ್ ಆಫ್ ದಿ ಅಬೋವ್ ಇರ್ಬೇಕಾಯ್ತು, ಇಲ್ಲ ಕ್ವಶನ್ನೇ ರಾಂಗ್ ಇರ್ಬೇಕು. ಇನ್ನು ಬೇರೆ ಆಪ್ಷನ್ ಕೊಡ್ಬೇಕಾಗಿತ್ತು. ಓಕೆ, ಅದನ್ನ ನ್ಯೂಟ್ರಲ್ ಆಗಿ ಇಟ್ಕೊಳ್ಳೋಣ ನಾವು. ಇಲ್ಲಿ ನಮ್ಮ ಕಾನ್ಸೆಪ್ಟ್ ಅರ್ಥ ಆಗಿ ರೆಡ್ಯೂಸ್ ಅಂದ್ರೆ ಕಡಿಮೆ ಮಾಡು ಅಂತ ಅಷ್ಟೇ, ಅದ್ ಬಿಡೋಣ. ಓಕೆ, ಇಲ್ಲಿ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ ಆಸ್ ಎ ಎಕ್ಸ್ಟಿಂಗ್ವಿಷರ್? ಫೈರ್ ಎಕ್ಸ್ಟಿಂಗ್ವಿಷರ್ಸ್. ನಮ್ಗೆ ಹೇಳಿದೀನಿ 5 ಟೈಪ್ಸ್ ಇದೆ ಅಲ್ವೇನಪ್ಪ? ನಮ್ಗೆ 5 ಟೈಪ್ಸ್ ಇದೆ. ಫಸ್ಟ್ ಒನ್ ವಾಟರ್. ಸ್ವಲ್ಪ ಡಿಸ್ಕಷನ್ ಮಾಡೋಣ. ವಾಟರ್ ಆದ್ಮೇಲೆ ಏನು? ಫೋಮ್ ಸ್ಪ್ರೇ. ಇದು ಫೋಮ್ ಸ್ಪ್ರೇ ಅಂತ ಕರಿತೀವಿ. ಫೋಮ್ ಸ್ಪ್ರೇ ಅಂದ್ರೆ ಏನು? ಅದೇ ನಾವು ನೊರೆ ಬರುತ್ತಲ್ಲ, ಶೇವಿಂಗ್ ಮಾಡ್ತಾರ ಹಾಕ್ತಾರಲ್ಲ, ಆ ತರ ನೊರೆ ತರ ಇರ್ತದೆ. ನೀವು ಈ ಬರ್ತ್ಡೇ ಪಾರ್ಟಿಯಲ್ಲೆಲ್ಲ ಯೂಸ್ ಮಾಡ್ತಿರಲ್ವಾ, ಜಸ್ಟ್ ಲೈಕ್ ಎ ಫೋಮ್ ತರ ಇರುತ್ತೆ. ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಇದು ಫಸ್ಟ್ ಒನ್, ಇದು ಸೆಕೆಂಡ್ ಒನ್, ಥರ್ಡ್ ಒನ್ ಬಂದು ಡ್ರೈ ಪೌಡರ್. ನೆಕ್ಸ್ಟ್ ಫೋರ್ತ್ ಒನ್ ಬಂದು ವೆಟ್ ಕೆಮಿಕಲ್ಸ್. ವೆಟ್ ಕೆಮಿಕಲ್ಸ್. ಆಮೇಲೆ ಇನ್ನೊಂದೇನಿದೆ? 5ನೇದಿದೆ ಯಾವುದು? CO2, ಕಾರ್ಬನ್ ಡೈಆಕ್ಸೈಡ್. ಇಷ್ಟು ನಮ್ಗೆ 3 ವೆರೈಟೀಸ್ ಆಫ್ ಏನಿದೆ ನಮ್ಗೆ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇದೆ. ಹೌದಲ್ಲನಪ್ಪ? ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇದೆ. ನೆಕ್ಸ್ಟ್ ಇನ್ನೂ ಒಂದಿದೆ ಇದರಲ್ಲಿ, ನೀವು ಬೇಕಾದ್ರೆ ಹೇಳ್ಬೋದು ABC ಪೌಡರ್ ಅಂತೂ ಇದೆ ಒಂದು, ಕರೆಕ್ಟಾ? ABC ಪೌಡರ್. ಅದೇ ನಮ್ ಕ್ಲಾಸ್ ABC ನ ಕ್ಲಾಸ್ ಎ ಅಂದ್ರೆ ಏನು? ಫಸ್ಟ್ ಕ್ಲಾಸ್. ಕ್ಲಾಸ್ ಎ ಅಂದ್ರೆ ಬಂದು ಪೇಪರ್, ಹೌದಾ, ಟೆಕ್ಸ್ಟೈಲ್ಸ್, ವುಡ್, ಟೆಕ್ಸ್ಟೈಲ್ಸ್ ಅಂದ್ರೆ ಬಟ್ಟೆಗಳು. ಇದು ಕ್ಲಾಸ್ ಎ ಅಂತ ಕರೀತಾರೆ, ಕ್ಲಾಸ್ ಎ. ನೆಕ್ಸ್ಟ್ ಕ್ಲಾಸ್ ಬಿ ಏನ್ ಹೇಳಿ? ಕ್ಲಾಸ್ ಬಿ ಏನು? ಫ್ಲೇಮಬಲ್, ಫ್ಲೇಮಬಲ್ ಗ್ಯಾಸಸ್. ಇದನ್ನ ಕ್ಲಾಸ್ ಬಿ ಅಂತ ಕರಿತೀವಿ. ಕ್ಲಾಸ್ ಸಿ ಏನಂತ ಕರಿತೀವಿ? ಎಲೆಕ್ಟ್ರಿಕಲ್ಸ್ ಆಯ್ತು. ಇದು ಕ್ಲಾಸ್ ಸಿ. ಅಂದ್ರೆ ಈ ಎಕ್ಸ್ಟಿಂಗ್ವಿಷರ್ಸ್ ಅಲ್ಲಿ, ಈ ಎಕ್ಸ್ಟಿಂಗ್ವಿಷರ್ಸ್ ನ ಇದು ಆದಾಗೂ ಯೂಸ್ ಮಾಡ್ಬೋದು, ಕ್ಲಾಸ್ ಬಿ ನಾದಾಗೂ ಯೂಸ್ ಮಾಡ್ಬೋದು, ಕ್ಲಾಸ್ ಸಿ ನಾದಾಗ ಯೂಸ್ ಮಾಡೋದು. ಅದನ್ನ ABC ಪೌಡರ್ ಅಂತ ಕರೀತಾರೆ ಅಷ್ಟೇ. ಅಂಡರ್ಸ್ಟುಡ್ ಆಯ್ತಾ? ಜನರಲ್ ಆಗಿ ನಾವು ಇನ್ನೂ ಒಂದು ಇದೆ ಹೇಳ್ಬೇಕಂದ್ರೆ 7th ಒನ್ ಇದೆ. ಯಾವ್ದು ಯೂಸ್ ಮಾಡ್ತಿರಲ್ಲ ಓಲ್ಡನ್ ಡೇಸ್ ಇಂದ? ಫೈರಿಂಗ್ ಎಕ್ಸ್ಟಿಂಗ್ವಿಷರ್ ಅಲ್ಲಿ, ಅಂದ್ರೆ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಅಲ್ಲ, ಅದು ಮಷಿನ್ ಅಲ್ಲ, ಅದು ಸ್ಯಾಂಡ್, ಮರಳು ಯೂಸ್ ಮಾಡ್ತೀವಿ. ಹೌದಲ್ವಾ? ಮರಳು ಫಿಲಿಂ ಥಿಯೇಟರ್ಗಳಲ್ಲಿ ಎಲ್ಲ ಇಟ್ಟಿರ್ತಾರೆ. ಡ್ರೈ ಸ್ಯಾಂಡ್, ವೆರಿ ಗುಡ್. ಡ್ರೈ ಸ್ಯಾಂಡ್ ನ ಪೆಟ್ರೋಲ್ ಬ್ಯಾಂಕ್ಸ್, ಪೆಟ್ರೋಲ್ ಪಂಪ್ ಮಾಡ್ತಾರೆ ಅಲ್ಲಿ. ಮತ್ತೆ ನೀವು ಫಿಲಿಂ ಥಿಯೇಟರ್ಸ್ ಅಲ್ಲಿ
ಆಲ್ಮೋಸ್ಟ್ ಆಲ್ ಅಲ್ಲಿರ್ತಾರೆ. ಅದು ಒಂದು ಎಕ್ಸ್ಟಿಂಗ್ವಿಷರ್ ಅಂತ ಅಂತಲ್ಲ, ದಟ್ ಈಸ್ ಒನ್ ಟೈಪ್ ಆಫ್ ಮೆಥಡ್ ಈಸ್ ಟು ರೆಡ್ಯೂಸ್ ದಿ ಫೈರ್ ಕರೆಕ್ಟಾ. ಈಗ ವಿಚ್ ಆಫ್ ದ ಫಾಲೋವಿಂಗ್ ಯೂಸ್ ದ ಎಕ್ಸ್ಟಿಂಗ್ವಿಶ್ ಫೈರ್ ಅಂದ್ರೆ ವಾಟರ್ ಯೂಸ್ ಮಾಡ್ತೀವಿ, ಫೋಮೋ ಯೂಸ್ ಮಾಡ್ತೀವಿ, ಕೆಮಿಕಲ್ ಯೂಸ್ ಮಾಡ್ತೀವಿ. ವೆರಿ ಗುಡ್, ಆಲ್ ಆಫ್ ದಿ ಅಬೌವ್ ನಾವು ಯೂಸ್ ಮಾಡ್ತೀವಿ. ಫೈನ್, ನೆನ್ಪಿಟ್ಕೊಳ್ಳಿ. ಇದನ್ನ ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸಿನ ಸ್ವಲ್ಪ ನೀವು ನೋಡ್ಕೊಳ್ಳಿ. ಕ್ಲಾಸ್ ಎನ ಏನ್ ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ, ಕ್ಲಾಸ್ ಬಿ ನ ಎಲ್ಲಿ ಯೂಸ್ ಮಾಡ್ತಾರೆ, ಕ್ಲಾಸ್ ಎನ ಎಲ್ಲಿ ಯೂಸ್ ಮಾಡ್ತಾರೆ, ಮತ್ತೆ ಇದು ಟೈಪ್ಸ್ ಆಫ್ ಎಕ್ಸ್ಟಿಂಗ್ವಿಷರ್ ನೆನ್ಪಿಟ್ಕೊಳ್ಳಿ. ನೋಡಿ, ABC ಪೌಡರ್ ಎಲ್ಲದಕ್ಕೂ ಸೂಟ್ ಆಗ್ತಾನೆ, ಎಲ್ಲದಕ್ಕೂ ಯೂಸ್ ಮಾಡಬಹುದು ABC ಪೌಡರ್. ಬಟ್ ಇವರು ಸ್ವಲ್ಪ ಡಿಫ್ರೆಂಟ್ ಆಗಿ ಯೂಸ್ ಮಾಡ್ತಾರೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ನೋಡಿ, ಕಾರ್ಬನ್ ಡೈಆಕ್ಸೈಡ್ ನ ಒಂದ್ ಕಡೆ ಬಿಟ್ಟು ಇನ್ನೆಲ್ಲ ಕಡೆ ಯೂಸ್ ಮಾಡ್ತಾರೆ. ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಏನು, ಈ ಸುಟ್ಟಾಗ ಹೊಗೆ ಬರುತ್ತಲ್ವಾ, ಅಲ್ಲಿ ಇದನ್ನ ಯೂಸ್ ಮಾಡಂಗಿಲ್ಲ. ಯಾಕಂದ್ರೆ ಅದು ಕಾರ್ಬನ್ ಡೈಆಕ್ಸೈಡ್, ಇದು ಕಾರ್ಬನ್ ಡೈಆಕ್ಸೈಡ್, ಏನಾಗುತ್ತೆ ಮತ್ತೆ ಫೈರ್ ಕ್ಯಾಚ್ ಆಗುತ್ತೆ. ಸ್ವಲ್ಪ ನೀವು ಜನರಲ್ ಆಗಿ ಥಿಂಕ್ ಮಾಡಿ, ಬುಕ್ ಇಂದಾನೆ ನೀವು ಮಗ್ಅಪ್ ಮಾಡಿದ್ರೆ ಏನೂ ಆಗಲ್ಲ. ಜನರಲ್ ಆಗಿ ಥಿಂಕ್ ಮಾಡಿ, ಬರುತ್ತೆ. ನೆಕ್ಸ್ಟ್, ಮೆಟಲ್ಸ್ ಕಮ್ಸ್ ಅಂಡರ್ ವಿಚ್ ಕ್ಲಾಸ್ ಆಫ್ ಫೈರ್. ಈಗ ಮಾತಾಡಿದ್ವಿ ಮೆಟಲ್ಸ್. ಎ ಬಂದು ಪೇಪರ್, ಕ್ಲಾಸ್ ಬಿ, ಕ್ಲಾಸ್ ಅದ ಇವಾಗ ಹೇಳ್ಕೊತಾನೆ. ಕ್ಲಾಸ್ ಎ ಬಂದು ಪೇಪರ್ ಏನಪ್ಪ, ಪೇಪರ್ ಅಥವಾ ವುಡ್ ಅಥವಾ ಟೆಕ್ಸ್ಟೈಲ್ಸ್, ಕರೆಕ್ಟಾ. ನೆಕ್ಸ್ಟ್ ಎ ಆದ್ಮೇಲೆ ಬಿ ಅಂತ ಬಂತು. ಈಗ ಫ್ಲೇಮಬಲ್, ಕರೆಕ್ಟಾ. ಫ್ಲೇಮಬಲ್ ಏನದು, ಲಿಕ್ವಿಡ್ಸ್. ನೆಕ್ಸ್ಟ್ ಕ್ಲಾಸ್ ಸಿ ಬಂದು ಯಾವುದು, ಫ್ಲೇಮಬಲ್, ಎಲೆಕ್ಟ್ರಿಕಲ್ ಅಂಡ್ ಫ್ಲೇಮಬಲ್ ಗ್ಯಾಸಸ್ ಅಥವಾ ಎಲೆಕ್ಟ್ರಿಕಲ್ ಎರಡು. ನೆಕ್ಸ್ಟ್ ಕ್ಲಾಸ್ ಡಿ ಬಂದು ಏನ್ ಬರುತ್ತೆ, ಮೆಟಲ್ಸ್. ಹಾಗಾದ್ರೆ ನಾವು ಯು ಹ್ಯಾವ್ ಟು ಟೆಲ್ ABCD ಆಯ್ತು. ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ, ಕೆ ಇದೆ. ಕೆ ಯಾವ್ದಕ್ಕೆ ಯೂಸ್ ಮಾಡ್ತಾರೆ, ಎಫ್ ಇದೆ. ಎಫ್ ಫ್ಯಾಟ್ ಅಂಡ್ ಆಯಿಲ್ಸ್, ಅನಿಮಲ್ಸ್ ಫ್ಯಾಟ್. ಓಕೆ, ಗುಡ್. ಇನ್ನೊಂದಿದೆ, ಯಾವ್ದು ಹೇಳಿ, ಎಫ್ ಕುಕಿಂಗ್ ಆಯಿಲ್ಸ್. ಅದು ಬರುತ್ತೆ. ಹೌದು ಬರುತ್ತೆ, ಅವೆಲ್ಲ ಬರುತ್ತೆ. ಅವನ್ನ ಸ್ವಲ್ಪ ನೋಡ್ಕೊಳ್ಳಿ. ಹಾಗಾದ್ರೆ ಆಪ್ಷನ್ ಯಾವ್ದು ಇದಕ್ಕೆ, ಯಾವ್ದಕ್ಕೆ ಹಾಕೋಣ, ಹೇಗೆ ಹಾಕೋಣ, ಡಿಗ್ ಹಾಕೋಣ. ಅಂದ್ರೆ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಹೋಗೋಣ. ವಿಚ್ ಫೈರ್ ಎಕ್ಸ್ಟಿಂಗ್ವಿಷರ್ is suitable for live electrical wire. ಇದು ಯೂಸ್ ಮಾಡ್ತಾರಾ, ವಾಟರ್ ಯೂಸ್ ಮಾಡ್ತಾರಾ. ಓಕೆ, ಆಲೋನ್ ಅನ್ನೋದು ಕಂಪನಿ ಹೆಸರಪ್ಪ. ಇದು ಹ್ಯಾಲೋನ್ ಅನ್ನೋದು ಕಂಪನಿ ಹೆಸರು, ಇದಷ್ಟೇ ಎಕ್ಸ್ಟಿಂಗ್ವಿಷರ್ ಹೆಸರು. ಇದು ಸ್ಟ್ಯಾಂಡರ್ಡ್ ಕಂಪನಿ ಹೆಸರು ಇದು, ಅರ್ಥ ಮಾಡ್ಕೊಳ್ಳಿ. ಓಕೆ, ಬಟ್ ಇದು ಯಾವುದು ಸೂಟಬಲ್ ಅಲ್ಲ ಇದಕ್ಕೆ. ನಮ್ಗೆ ಇರೋದು ಆಪ್ಷನ್ ಯಾವುದು, ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್, ಫಸ್ಟ್ ಐಡೆಂಟಿಫಿಕೇಶನ್ ಆಫ್ ಎ ಪರ್ಸನ್ ಹೂ ಕನ್ಸ್ಯೂಮ್ಡ್ ಪಾಯ್ಸನ್. ಯಾವನೋ ಒಬ್ಬನ್ ಪಾಯ್ಸನ್ ಕುಡಿದ್ಬಿಟ್ಟು ಅವನಂತೆ. ಅವನ್ ಹೆಂಗ್ ಐಡೆಂಟಿಫೈ ಮಾಡೋದು, ಅವನ್ ಏನ್ ಮಾಡ್ತಾನೆ, ಡೈಲೇಷನ್ ಆಫ್ ಪಪಿಲ್ಸ್ ಅಂದ್ರೆ ಕಣ್ಣಿಂಗ್ ಬಿಟ್ಕೊಂಡಿದಾನ. ಈ ಇದನ್ನ ಪಪಿಲ್ಸ್ ಅಂತಾರೆ, ಕರೆಕ್ಟಾ. ದೊಡ್ಡ ಕಣ್ ಬಿಟ್ಕೊಂಡಿದಾನ, ಇಲ್ಲ. ಪರ್ಸನ್ ಫಾಲಿಂಗ್ ಸ್ಲೀಪಾ ನೋಡೋಣ. ಹ್ಯಾವಿಂಗ್ ಫೀವರ್ ಬಂದಿರತ್ತಾ ಚೆಕ್ ಮಾಡ್ತೀವ. ನೆಕ್ಸ್ಟ್, ಎ ಪರ್ಸನ್ ಆರ್ ಶೌಟ್, ಕಿರ್ಚ್ಕೋತಾನ ಪಾಯ್ಸನ್ ಕುಡಿದ್ಬಿಟ್ಟು. ಕುಡಿದ್ಬಿಟ್ಟು ಅವನಿಗೂ ಸಾಯ್ತಾ ಇದೀನಿ ಅಂತ ಭಯ ಅವಾಗ ಸ್ಟಾರ್ಟ್ ಆಗುತ್ತೆ. ಅವಾಗ ಕಿರ್ಚ್ಕೊಬಹುದು, ಕರೆಕ್ಟಾ. ಬಟ್ ಜನರಲ್ ಆಗಿ ನಾವು ಪಾಯ್ಸನ್ ಅಂದ್ರೆ ಅವ್ನು ಟಿಕೆಟ್ ತಗೊಂಡವನೇ ಅಂದ್ರೆ ನಿದ್ದೆ ಮಾಡ್ತಾ ಇದ್ದೇನೆ ಅಂತ ಅರ್ಥ, ಹೌದಾ. ನಾವ್ ಯಾವ್ದನ್ನ ತಗೊಳ್ಳೋಣ ಹಾಗಾದ್ರೆ, ಆಪ್ಷನ್ ಬಿ ತಗೊಳ್ಳೋಣ. ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್. ಪಾಯ್ಸನ್ ತಗೊಂಡು ಈ ಕಂಡೀಷನ್ ಇರ್ತಾನಂತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅರ್ತ್ ಎಲೆಕ್ಟ್ರೋಡ್. ಈಗ ಅರ್ತ್ ಎಲೆಕ್ಟ್ರೋಡ್ ಬಂತು. ರಾಡ್ ಏನಿರುತ್ತೆ, ಲೋ ಕಂಡಕ್ಟೆನ್ಸ್ ಇರ್ಬೇಕಾ. ನೋಡಿ,
ಕಂಡಕ್ಟೆನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಇದು ರೆಸಿಸ್ಟೆನ್ಸ್ಗೆ ಉಲ್ಟಾ. ಕರೆಕ್ಟ್ ಕರೆಕ್ಟ್. ಕಂಡಕ್ಟೆನ್ಸ್ ಅಂದ್ರೆ ಹೆಸರೇ ಹೇಳ್ತದೆ, ಕಂಡಕ್ಟ್ ಮಾಡುತ್ತೆ. ಅಂದ್ರೆ ರೆಸಿಸ್ಟೆನ್ಸ್ ಅಪೋಸ್ ಮಾಡಿದ್ರೆ ಕಂಡಕ್ಟೆನ್ಸ್ ಏನ್ ಮಾಡುತ್ತೆ, ಪಾಸ್ ಮಾಡುತ್ತೆ. ಅದನ್ನ ಕಂಡಕ್ಟೆನ್ಸ್ ಅಂತೀವಿ. ಲೋ ರೆಸಿಸ್ಟೆನ್ಸ್ ಇರ್ಬೇಕಾ ಅಂತ ಕೇಳ್ತಾ ಇದ್ದಾನೆ. ಜಾಸ್ತಿ ಇರ್ಬೇಕಾ ಅಲ್ಲ ಇಲ್ಲಿ ವೆರಿ ಗುಡ್. ಇನ್ಫೈನೈಟ್ ರೆಸಿಸ್ಟೆನ್ಸ್ ಇರ್ಬೇಕಾ? ನೋಡಿ, ಇನ್ಫೈನೈಟ್ ರೆಸಿಸ್ಟೆನ್ಸ್ ಆದ್ರೆ ಎಲೆಕ್ಟ್ರಾನ್ಸ್ ಹೋಗೋದೇ ಇಲ್ಲ, ಅಲ್ಲೇ ಎದ್ದೋತದೆ. ನಾವು ಅಲ್ಲೇ ಎದ್ದೋತೀವಿ, ಅದಲ್ಲೇ ಎದ್ದೋಗ್ತದೆ. ಲೋ ರೆಸಿಸ್ಟೆನ್ಸ್ ಇರ್ಬೇಕು, ಹೌದಾ? ಹಿಂಗ್ ಹೋದ ತಕ್ಷಣ ನಾನು ಮುಟ್ಕೊಂಡ ತಕ್ಷಣ ಪವರ್ ಏನಾಗ್ಬೇಕು, ಅರ್ಥಿಂಗ್ ಪ್ರಾಪರ್ ಇದೆ, ಅದು ಬಿಟ್ಬಿಡುತ್ತೆ. ನನ್ನ ಹಿಡ್ಕೊಂಡ ತಕ್ಷಣ ನಾನು ಹಂಗೆ ಇದ್ದೀನಿ, ನಾನು ಟಿಕೆಟ್ ತಗೊಂಡಿದ್ದ ಅರ್ಥಿಂಗ್ ಇಲ್ಲ, ಪ್ರಾಪರ್ ಎಲೆಕ್ಟ್ರೋಡ್ ಇಲ್ಲ. ಇಷ್ಟ ಕಾಮನ್ ಸೆನ್ಸ್ ನಾವು ಯೂಸ್ ಮಾಡ್ಬೇಕು. ಇನ್ಫೈನೈಟ್ ಇರಲ್ಲ, ನೆನ್ಪಿಟ್ಕೊಳ್ಳಿ. ಹೈ ರೆಸಿಸ್ಟೆನ್ಸ್ ಅಂದ್ರೆ ಒಂದೇ, ಇನ್ಫೈನೈಟ್ ರೆಸಿಸ್ಟೆನ್ಸ್ ಅಂದ್ರೆ ಒಂದೇ. ಫಾರ್ ಆಪ್ಷನ್ ಫಾರ್ 10th ಕ್ವಶನ್, ಅರ್ತ್ ಎಲೆಕ್ಟ್ರೋಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರ್ಬೇಕು? ಅದು ಲೋ ರೆಸಿಸ್ಟೆನ್ಸ್ ಆಗಿರ್ಬೇಕು. ಐ ಆಮ್ ಕರೆಕ್ಟ್? ಅಂಡರ್ಸ್ಟುಡ್ ಆಯ್ತಲ್ವಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. A standard wire gauge used for earthing should not be thinner than, ಅಂದ್ರೆ ಇದಕ್ಕಿಂತ ಕಮ್ಮಿ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇದೇ ಇರ್ಬೇಕಂತ ಅವ್ರು ಹೇಳ್ತಾ ಇಲ್ಲ. ಅಂದ್ರೆ ಇವ್ರು ಕೊಟ್ಟಿದ್ದಾರೆ 12 SW ಅಂದ್ರೆ ಏನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್. ವೆರಿ ಗುಡ್. ಸ್ಟ್ಯಾಂಡರ್ಡ್ ವೈರ್ ಗೇಜ್, GAUGE ಗೇಜ್. ಇದನ್ನ ಸ್ಟ್ಯಾಂಡರ್ಡ್ ವೈರ್ ಗೇಜ್ ಅಂತ ಕರಿತೀವಿ. ಅಂದ್ರೆ ವೈರ್ನ ನೀವು ತಗೊಂಡು ಮುಂದೆ ಸ್ಕಿನ್ ಔಟ್ ಮಾಡ್ತೀವಲ್ಲ, ಕೋಳಿಗ್ ಮಾಡ್ದಂಗೆ, ಹೌದಾ? ಸ್ಕಿನ್ ಔಟ್ ಅಂದ್ರೆ ಇನ್ಸುಲೇಷನ್ ತೆಗಿತೀವಿ, ಒಳಗಡೆ ವೈರ್ಸ್ ಇರ್ತವೆ. ನಂಬರ್ ಆಫ್ ವೈರ್ಸ್ ಇದ್ರೆ ಅದನ್ನ ಏನಂತ ಕರಿತೀವಿ? ಮಲ್ಟಿ ಸ್ಟ್ಯಾಂಡ್ ವೈರ್ಸ್ ಅಂತ ಕರಿತೀವಿ. ಅದು ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಮೀಟರ್ ಇದೆ. ಆ ಮೀಟರ್ ಏನಂತೀವಿ? ಸ್ಟ್ಯಾಂಡರ್ಡ್ ವೈರ್ ಗೇಜ್ ಅಂತೀವಿ. ನೆಕ್ಸ್ಟ್ ಇನ್ನೊಂದು ಗೇಜ್ ಇದೆ, ಕೇಳಿದಿರಾ? AWG. AWG ಅಂದ್ರೆ ಏನ್ ಹೇಳಿ? ಇದು ಸ್ಟ್ಯಾಂಡರ್ಡ್ ವೈರ್ ಗೇಜು. ಇದು ಅಮೇರಿಕನ್ ವೈರ್ ಗೇಜ್ ಅಂತ. ಇದು ಅಮೇರಿಕನ್ ವೈರ್ ಗೇಜ್ ಅಂತ ನೆನ್ಪಿಟ್ಕೊಳ್ಳಿ. ಏನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ವೈರ್ ಗೇಜು ಇದಕ್ಕಿಂತ ಕಡಿಮೆ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ, ಅರ್ಥಿಂಗ್ ಮಾಡೋದಕ್ಕೆ ಅಥವಾ ಜನರಲ್ ಆಗಿ ಗ್ರೌಂಡಿಂಗ್ ಮಾಡೋದಕ್ಕೆ. ಸಾರಿ, ಯಾವ ಗೇಜು? 8 ಸ್ಟ್ಯಾಂಡರ್ಡ್ ವೈರ್ ಗೇಜ್. ನೋಡಿ, ಇದೇನಪ್ಪ ಅಮೇರಿಕನ್ ಸ್ಟ್ಯಾಂಡರ್ಡ್ ಗೇಜು, ಸಾರಿ ಅಮೇರಿಕನ್ ವೈರ್ ಗೇಜು ಸ್ಟ್ಯಾಂಡರ್ಡ್ ಗೇಜ್ ಅಂದ್ರೆ ನಮ್ಮದಕ್ಕಿಂತ ಕಮ್ಮಿ ಅದು ವೈರ್ ಗೇಜ್. ಸಪೋಸ್ 8 ಸ್ಟ್ಯಾಂಡರ್ಡ್ ಗೇಜ್, ನಾನು ಸುಮ್ಮನೆ ಹೇಳ್ತಾ ಇರೋದು, ಪರ್ಫೆಕ್ಟ್ ಅಲ್ಲ. ಸಪೋಸ್ ಇದು 8 SWG ಇದೆ ಅಂದ್ರೆ ನಾವು ಇಂಚಸ್ ಅಲ್ಲಿ ಕೌಂಟ್ ಮಾಡಿದಾಗ, ಇಂಚಸ್ ಕರೆಕ್ಟಾ? ಇದು ಎಕ್ಸಾಂಪಲ್ 0.16 ಇಂಚಸ್ ಅಂತಂದ್ರೆ ಅಮೇರಿಕನ್ದು ಇದಕ್ಕಿಂತ ಕಡಿಮೆ ಇರುತ್ತೆ. ಅರ್ಥ ಆಗ್ತಿದೇನಪ್ಪ? ಅವರು ನಮಗಿಂತ 1% ಅಲ್ಲಿ ಕಡಿಮೆ ಇದೆ ವೈರಿಂಗ್ ಮಾಡೋದವ್ರು. ಅದನ್ನ ನಾವ್ ಹೇಳ್ತೀವಿ ಅಮೇರಿಕನ್ ವೈರ್ ಗೇಜು, ಇದು ಸ್ಟ್ಯಾಂಡರ್ಡ್ ವೈರ್ ಗೇಜು. ವೈರ್ ಗೇಜ್ ಏನಂದ್ರೆ ನಮ್ಗೆ ಆ ಕಂಡಕ್ಟರ್ ಎಷ್ಟಿದೆ ಅಂತ ಚೆಕ್ ಮಾಡಕ್ ಯೂಸ್ ಮಾಡೋಂತ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ ವೈರ್ ಗೇಜ್. ಎಷ್ಟಪ್ಪ ಇದು? 8. ನೆಕ್ಸ್ಟ್, ಮಾಯ್ಚರ್ ಕಂಟೆಂಟ್ ಇನ್ ದ ಸಾಯಿಲ್ ಡ್ಯಾಶ್ ರೆಸಿಸ್ಟೆನ್ಸ್ ದಿ ಏನಾಗುತ್ತೆ? ಇನ್ಕ್ರೀಸ್ ಮಾಡತ್ತಾ ರೆಸಿಸ್ಟೆನ್ಸ್ ನ? ಸಾಯಿಲ್ ಮಾಯ್ಚರ್ ಇದ್ರೆ ಡಿಕ್ರೀಸ್ ಮಾಡತ್ತಾ? ಡಸ್ ನಾಟ್ ಎಫೆಕ್ಟ್ ನನ್ ಆಫ್ ದಿ ಅಬೌವ್. ಏನ್ ಮಾಡುತ್ತೆ? ಇನ್ಕ್ರೀಸ್ ಮಾಡಲ್ಲ, ನಮ್ಗೆ ಡಿಕ್ರೀಸ್ ಮಾಡುತ್ತೆ. ಅದನ್ನ ಸಾಯಿಲ್ ರೆಸಿಸ್ಟೆನ್ಸ್ ಏನ್ ಮಾಡುತ್ತೆ? ಡಿಕ್ರೀಸ್ ಮಾಡುತ್ತೆ. ಶಾರ್ಟ್ ಆಗಿ ಬರ್ದಿದ್ ನಮ್ಮೇಲೆ ಇದ್ಯಾವ್ದು ಹೊಸ ವರ್ಡ್ ಅನ್ಕೊಂಡ್ಬಿಟ್ಟು. ಓಕೆ, ಅಲ್ಲ ನೀವು ಸ್ಟ್ರಾಂಗ್ ಇದ್ದಾರ ಬಿಡಿ. ನಾನು KGF ಅಲ್ಲಿ ಟೀಚಿಂಗ್ ಮಾಡೋದು, ಅವ್ರಿಗೆ ಕನ್ನಡ ಗೊತ್ತಾಗಲ್ಲ, ಅವರೆಲ್ಲ ತಮಿಳ್ ಲ್ಯಾಂಗ್ವೇಜ್ ಜಾಸ್ತಿ. ನಮಗ್ ತಮಿಳು ಬರಲ್ಲ.
ಅವರು ಪ್ಯೂರ್ ಇಂಗ್ಲಿಷ್ ಮಾತಾಡ್ತಾರೆ, ಎಕ್ಸ್ಟ್ರಾರ್ಡಿನರಿ ಇಂಗ್ಲಿಷ್ ಮಾಡ್ತಾರೆ. ವಾಟ್ ಅಂತ ಸ್ಪೆಲ್ಲಿಂಗ್ ಬರದೆ ಬರಕ್ ಬರಲ್ಲ. ಎಸ್, ಯಾಕಂದ್ರೆ ಅವರು ಇಂಗ್ಲಿಷ್ ಅವರೆಲ್ಲ ತುಂಬಾ ಆಳ್ವಿಕೆ ಮಾಡಿ ಹೋಗಿದ್ದಾರೆ. ತುಂಬಾ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಸ್ಕೂಲ್ಸ್ ಇದಾವೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. LKG ಮಕ್ಕಳು ಮಾತಾಡ್ತಾರೆ, ಅಲ್ಲಿ ಫಾರ್ಮರು ಇಂಗ್ಲಿಷೇ ಮಾತಾಡ್ತಾನೆ. ನೆಕ್ಸ್ಟ್ ವಾಟ್ ಅಂತ ಬರೆದ್ರೆ ಸ್ಪೆಲ್ಲಿಂಗ್ ಬರಕ್ ಬರಲ್ಲ. ನಾವು ಎಕ್ಸ್ಟ್ರಾರ್ಡಿನರಿ ಇಂಗ್ಲಿಷ್ ಮಾತಾಡಕ್ ಬರಲ್ಲ, ಯಾಕಂದ್ರೆ ನಾವು ಕನ್ನಡ ಮೀಡಿಯಂ ಹೋದ್ರೆ ನಾವು ನಿಮ್ಮನ್ನ ಮ್ಯಾನೇಜ್ ಮಾಡೋಷ್ಟು ಇಂಗ್ಲಿಷ್ ಬರ್ತದೆ. ತಿರ್ಗಿ ಏನ ಕ್ವಶನ್ ಕೇಳಿಸ್ತೀನಿ, ನಾನು ಏನನ್ನ ಈಗ ಬರ್ದಿರ್ತೀನಿ, ಇದೇನಪ್ಪಾ ಅಂತ ಕೇಳಿದ್ರೆ ಅವ್ರನ್ನ ಸರ್ ಸಾಫ್ಟ್ವೇರ್ ಅಂತಾರೆ ನಮ್ಮ ಹುಡುಗರು. ಸಾಫ್ಟ್ವೇರ್ ಅಲ್ಲಪ್ಪ, ಅದು ಸ್ವಿಚ್ ಅಂತ ಹೇಳ್ಬೇಕು. ನೆಕ್ಸ್ಟ್ ನಾನೇನಾದ್ರೂ ಅಪ್ಪಿತಪ್ಪಿ ಏನಾದ್ರೂ ಹಿಂಗ್ ಬರ್ದಿದ್ರೆ, ಇದೇನ್ ಸರ್ IP ಬರ್ದಿದ್ದೀರಾ ಅಂತ ಹೇಳ್ತಾರೆ. ಇದಿಲ್ಲಪ್ಪ ಇನ್ಪುಟ್ ಅಂತ ಹೇಳ್ಬೇಕು. ಅದಕ್ಕೆ ನಾನೇನ್ ಮಾಡಿದ್ರೆ ಶಾರ್ಟ್ ಕಟ್ಸ್ ಬರೋದೇ ನಿಲ್ಸ್ಬಿಡ್ತೀನಿ. ನೀವೆಲ್ಲ ಗೊತ್ತಿದೆ ಅಂತ ನಾನು ಶಾರ್ಟ್ ಕಟ್ ಬರ್ದಿದ್ದೀನಿ ಅಷ್ಟೇ. ಅದ ತೆಗೆದು ಬಿಡ್ತೀನಿ ಬಿಡಪ್ಪ, ಯಾಕೆ ಆಮೇಲೆ ನೀವೇನ ಅನ್ಕೊಂಡ್ಬಿಟ್ರೆ ಏನ್ ಮಾಡೋದು. ನಾನು ಹೆಂಗ್ ಬರ್ದ್ರು ಓಕೆನಾ? ಅದಕ್ಕೆ ಹೇಳಿದ್ದು ನೀವು ತುಂಬಾ ಫಾಸ್ಟ್ ಇದ್ದೀರಾ, ನಮ್ಮ ಹುಡುಗರು ಸ್ಲೋ ಇದ್ದೀರ ಅಂತ ನಾನೇ ಒಪ್ಕೊಂಡ್ಬಿಟ್ಟಿದ್ದೀನಪ್ಪ, ಏನು ಮಾಡಕ್ಕಾಗಲ್ಲ. ಓಕೆ, ಈಗ ಯಾವ್ದಿದು ಡಿಕ್ರೀಸ್ ಆಗುತ್ತೆ. ಅಡ್ವಾಂಟೇಜಸ್ ನಮ್ಗೆ. ಹೌದೌದು, ನಮ್ಗೆ ಅಡ್ವಾಂಟೇಜ್. ನಮ್ಗೆ ಅಂದ್ರೆ ಎಕ್ವಿಪ್ಮೆಂಟ್ಸ್ಗೆ ಯೂಸ್ ಮಾಡೋದು. ಹೌದು, ಒಡ್ಸ್ಕೊಂಡಾಗ ಗೊತ್ತಾಯ್ತದಂತೀಯಾ? ಒಡ್ಸ್ಕೊಂಡಿದ್ಯಾ? ಒಡ್ಸ್ಕೊಂಡಿದ್ರೆ ಒಳ್ಳೆ ಕೆಲಸ ಆಯ್ತು. ಸಪೋಸ್ ಅದೇನು ಅಕ್ಸೆಪ್ಟ್ ಆಗ್ಬಿಟ್ಟಿದ್ರೆ ನಿನ್ ಕತೆ ಏನಾಗದು? ಇಷ್ಟೊತ್ತಿಗೆ ಬ್ಯಾನರ್ ಅಲ್ಲಿ ಬರ್ದ್ಬಿಡ್ತಿದ್ದೆ. ಚೆಕ್ ಮಾಡ್ದ? ನೀನೇ ಚೆಕ್ ಮಾಡಿ ನೋಡ್ದ? ಏನಿಲ್ಲ, ಅರ್ಥಿಂಗ್ ನ ಚೆಕ್ ಮಾಡ್ಬೇಕಂದ್ರೆ ಸಿಂಪಲ್ ಕಾನ್ಸೆಪ್ಟ್ ಅಪ್ಪ. ನಿಮ್ ಮನೇಲಿ ನೀವೇ ಮಾಡ್ಕೋಬಹುದು. ಹೇಗೆ ಅರ್ಥಿಂಗ್ ನ ಚೆಕ್ ಮಾಡ್ತೀವಿ ಅಂದ್ರೆ ಕೈ ಇಟ್ಟು ನೋಡೋದಲ್ಲ, ಹಾಗೆಲ್ಲ ಮಾಡ್ಬಿಡ್ತೀರಾ. ಅರ್ಥಿಂಗ್ ಅಂದ್ರೆ ಹೀಗಿರುತ್ತೆ. ನಿಮ್ 5 ಪಿನ್ ಸಾಕೆಟ್ 3 ಪಿನ್ ಸಾಕೆಟ್ ಇದೆ, ಕರೆಕ್ಟಾ? ಒಂದು ದೊಡ್ಡದು ಹೋಲ್ ಇರುತ್ತೆ, ಒಂದು ಸ್ಮಾಲ್ 2 ಹೋಲ್ಸ್ ಇರುತ್ತೆ. ಇದು ಪ್ಲಸ್, ಇದು ಮೈನಸ್. ಅರ್ಥಿಂಗ್ ಯಾವ ಕಲರ್ ಇದೆ? ಗ್ರೀನ್ ಕಲರ್ ಇರುತ್ತೆ. ಗ್ರೀನ್ ಜಾಸ್ತಿ ಯೂನಿವರ್ಸಲ್ ಕಲರ್ ಯೂಸ್ ಮಾಡೋದು. ಬ್ಲಾಕ್ ಇಸ್ ಕಾಲ್ಡ್ ಆಸ್ ಎ ನೆಗೆಟಿವ್ ಯೂಸ್ ಮಾಡ್ತೀವಿ. ಬ್ಲೂ ಆರ್ ರೆಡ್ ಇಸ್ ಪಾಸಿಟಿವ್. ನೆನ್ಪಿಟ್ಕೊಳ್ಳಿ, ಅದು ಕೇಳಿದಾರೆ ಒಂದ್ಸಲಿ. ಎಲ್ಲನೂ ಮಾಡ್ತಾರೆ. ಅದಪ್ಪ, ಫೇಸ್ ಪ್ಲಸ್ನೇ ಫೇಸ್ ಅಂತ ಕರೆಯೋದು, ಪ್ಲಸ್ನೇ ಲೈವ್ ಅಂತ ಕರೆಯೋದು, ಪ್ಲಸ್ನೇ ಲೈನ್ ಅಂತ ಕರೆಯೋದು, ಪ್ಲಸ್ನೇ ಪ್ಲಸ್ ಅಂತ ಕರೆಯೋದು, ಪ್ಲಸ್ನೇ ಹ್ಯಾನೋಡ್ ಅಂತ ಕರೆಯೋದು. ಮನೇಲಿ ಪ್ಲಸ್ ಮೈನಸ್ ಇಲ್ಲ ಅಂದ್ರೆ ಕರೆಂಟ್ ಹೆಂಗಪ್ಪ ಬರುತ್ತೆ ನಿಮ್ ಮನೇಲಿ? ಆಕಾಶದಿಂದ ನಾನು ಬತ್ತಾಯ್ತಾ? ಅಲ್ಲಿಂದ ಬರ್ಬೇಕಾದ್ರೂ ಪ್ಲಸ್ ಮೈನಸ್ ಇರ್ಲೇಬೇಕು, ಹೌದಲ್ವಾ? ಇಷ್ಟು ಹೆಸರುಗಳು ಪ್ಲಸ್ ಅಂತ ಕರಿತೀವಿ. ನೀವು ನೋಡಿರ್ಬೇಕು, ಸಪೋಸ್ ನೀವು ಲ್ಯಾಬ್ ಮಾಡೋವಾಗ ಸಾಕೆಟ್ ನ ಹಿಂದೆ ಹಿಂಗ್ ತಿರ್ಗಿಸಿ ನೋಡಿದ್ದೀರಾ? ವೆರಿ ಗುಡ್. ಎಲ್ ಅಂತ ಕೊಟ್ಟಿರ್ತಾರೆ. ಇನ್ನೊಂದೇನ್ ಕೊಟ್ಟಿರ್ತಾರೆ? ಅದೇ ಎಲ್ ಅಂದ್ರೆ ಏನು? ಲೈನು ಅಥವಾ ಲೈವ್. ಲೈವ್ ಆರ್ ಲೈನ್. ಲೈವ್ ಅಂದ್ರೆ ಏನು? ನೀನ್ ಟೆಸ್ಟರ್ ತಗೊಂಡೋಗಿ ಇದನ್ನ ಟಚ್ ಮಾಡಿದ್ರೆ ಲೈಟ್ ಬರ್ತಾ ಅದು ಬದುಕಿದೆ ಅಂತ ಅರ್ಥ. ಅದಕ್ಕೆ ಲೈವ್ ಅಂತ ಕರೆದಿದೆ ಅಂತ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ನೆಗೆಟಿವ್ ಅಲ್ಲಿ ನೀನ್ ಟೆಸ್ಟರ್ ಇಟ್ಕೊಂಡ್ರು ಏನೂ ಬರಲ್ಲ, ಅದಕ್ಕೆ ನ್ಯೂಟ್ರಲ್ ಸತ್ತೋಗಿದೆ ಅಂತ. ಬಟ್ ನಮಗೆ ಎಲೆಕ್ಟ್ರಿಸಿಟಿ ಫ್ಲೋ ಆಗ್ಬೇಕಂದ್ರೆ ಪಾತ್ ಬೇಕು ನಮ್ಗೆ. ಇವನ್ ಈ ಕಡೆಯಿಂದ ಹೋಗಿ ಹಿಂಗ್ ಪಾತ್ ಬೇಕು. ಆ ಪಾತ್ಗೋಸ್ಕರ ನೆಗೆಟಿವ್ ಬೇಕು. ಓಕೆ, ಈಗ ಏನ್ ಮಾಡ್ತೀರಾ? ಒಂದು ಮಲ್ಟಿಮೀಟರ್ ತಗೋತೀರಾ? ಇಲ್ಲ, ಮಲ್ಟಿಮೀಟರ್ ಇಲ್ಲ ಸರ್ ನನ್ನ ಹತ್ರ ಅಂದ್ರೆ ಟೆಸ್ಟಿಂಗ್ ಲ್ಯಾಂಪ್ ತಗೊಳ್ತೀರಾ. ಟೆಸ್ಟಿಂಗ್ ಲ್ಯಾಂಪ್ ಅಂದ್ರೆ ಏನು? ಒಂದು ವೋಲ್ಟರ್ ತಗೊಂಡು ಒಂದು ಲೈಟ್ ಹಾಕ್ಬಿಟ್ಟು ಒಂದು ವೈರ್ ಹಾಕ್ತೀರಾ. ನ್ಯೂಟ್ರಲ್ಗೆ ಮತ್ತೆ ಪ್ಲಸ್ಗೆ ನೋಡಿ, ಲೈಟ್ ಗ್ಲೋ ಆಯ್ತಾ? ಅರ್ಥಿಂಗ್ಗೆ ಮತ್ತೆ ಪ್ಲಸ್ಗೆ ನ್ಯೂಟ್ರಲ್ ಟಚ್ ಮಾಡಬೇಡಿ. ಲೈಟ್ ಗ್ಲೋ ಆಗಿದೆ ಅಂದ್ರೆ ನಿಮ್ಮ ಮನೇಲಿ ಅರ್ಥಿಂಗ್ ಸೂಪರ್ ಡೂಪರ್ ಆಗಿದೆ ಅಂತ ಟೆಸ್ಟಿಂಗ್ ಮಾಡ್ಬೇಕಂದ್ರೆ. ಇಲ್ಲ, ನ್ಯೂಟ್ರಲ್ಲು ಅರ್ಥಿಂಗ್ ನ ಟಚ್ ಮಾಡಿ ನೋಡಿ, ಏನ್ ಬರುತ್ತೆ ಚೆಕ್ ಮಾಡಿ ನೋಡಿ, ಬರುತ್ತೆ. ಚೆಕ್ ಮಾಡಿ ನೋಡಿ, ಏನೋ ಒಂದು ಬರುತ್ತೆ. ಇಲ್ಲ, ಮಲ್ಟಿಮೀಟರ್ ಅಲ್ಲಿ ನೋಡಿದ್ರೆ ಸಮ್ ರೀಡಿಂಗ್ಸ್ ತೋರಿಸುತ್ತೆ. 5 ಓಮ್ಸು, 0.5 ಓಮ್ಸು, 1 ಓಮ್ಸು, 2 ಓಮ್ಸ್ ಅಂತ ರೆಸಿಸ್ಟೆನ್ಸ್ ಚೆಕ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ AC ವೋಲ್ಟೇಜ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಮಲ್ಟಿಮೀಟರ್ನ ಇವೆರಡು ಟರ್ಮಿನಲ್ ಚೆಕ್ ಮಾಡಿ ನೋಡಿ. ನಿಮ್ಗೆ AC ವೋಲ್ಟೇಜ್ ಬರ್ಬೇಕು. ಎಷ್ಟು ಬರಬೇಕು? 230 ವೋಲ್ಟ್ಸು, 240 ವೋಲ್ಟ್ಸು, 250 ವೋಲ್ಟ್ಸ್ ಬಂದಿದೆ ಅಂದ್ರೆ ಅರ್ಥಿಂಗ್ ಚೆನ್ನಾಗಿದೆ ಅಂತ. ಬಂದಿಲ್ಲ ಅಂದ್ರೆ ನಾಳೆನೆ ರೆಡಿ ಮಾಡ್ಕೊಳ್ಳಿ. ನಿಮ್ಗೆ ಇವಾಗ ನಾಲೆಜ್ ಇದೆ, ಒಂದು ಡಿಗ್ ಮಾಡ್ಬಿಡಿ, ನೈಟ್ ಎಲ್ಲ ಬಗ್ಗಿ ಒಂದು ಚನಕೆ ಗುದ್ಲೆ ಎತ್ಕೊಂಡು ಹಗಿರಿ,
ಎಲ್ಲ ಒಂದು ರಾಡ್ ಇರುತ್ತೆ, ರಾಡ್ ತಗೊಂಡ್ ಹಾಕಿ ಮನೇಲಿ ಇದ್ಲಿರ್ತದೆ, ವಿಲೇಜ್ ಟೈಪ್ ಅಂದ್ರೆ ಇದ್ಲಿರುತ್ತೆ, ಇಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಒಂದು ಪಾಕೆಟ್, ಇದ್ಲಾಕಿ ಆಮೇಲೆ ಸಾಲ್ಟು, ಟಾಟಾ ಸಾಲ್ಟು ಇನ್ನೊಂದು ಸಾಲ್ಟ್ ಎತ್ಕೊಂಡೋಗಿ ಹಾಕಿ ಕ್ಲೋಸ್ ಮಾಡಿ ವೈರ್ ತಗೊಂಡೋಗಿ ಮೀಟರ್ ಹತ್ರ ನಾವು ಅರ್ಥಿಂಗ್ ವೈರ್ ಎಲ್ಲಿರುತ್ತೆ ಅಲ್ಲಿ ಕೊಟ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅರ್ಥಿಂಗು, ಅದು ನಿಮ್ಮನ್ನು ಸೇಫ್ ಮಾಡುತ್ತೆ. ಎಲೆಕ್ಟ್ರಾನಿಕ್ಸ್ ಎಕ್ವಿಪ್ಮೆಂಟ್ಸ್ನೆಲ್ಲ ನಿಮ್ಮನ್ನು ಸೇಫ್ ಮಾಡುತ್ತೆ, ಮಾಡ್ಕೊಳ್ಳಿ. ಓಕೆ, ಹಾಗಾದ್ರೆ ಇದು ಇವಾಗ ಈ ಕ್ವಶನ್ಗೆ ಹೋಗೋಣ. ಹ್ಯಾಲೋನ್ ಎಕ್ಸ್ಟಿಂಗ್ವಿಷರ್ ಆರ್ ಫಿಲ್ಡ್ ವಿತ್ ವಾಟ್ ಅಂತ ಕೇಳಿದ್ದಾರೆ. ಕೆರೋಜನ್ ತುಂಬಿರ್ತಾರ? ನೋ ವೇ, ಕೆರೋಜನ್ ಯಾವ್ದು ತುಂಬಕಲ್. ಕೆರೋಜನ್ ಆಲ್ಸೋ ಫ್ಯೂಯಲ್ ಅಷ್ಟೇ. ಆಮೇಲೆ ಹೊಗೆ. ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ತುಂಬತದ? ಅದೇ LPG ತುಂಬಕಾಯ್ತದ? ಅಷ್ಟೇ. ನೆಕ್ಸ್ಟ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಕರೀತಾರೆ, ಅದನ್ನ ತುಂಬ್ತಾರ? ಕಾರ್ಬನ್ ಅಂದ್ರೆ ಜನರಲ್ ಆಗಿ ನಾವು ಎಸ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ತುಂಬ್ತಾರೆ, ಟೆಟ್ರಾಕ್ಲೋರೈಡ್ ಅಂತ. ಇದು ವಾಟರ್ ಅಂತೂ ತುಂಬಲ್ಲ. ಇದು ಹ್ಯಾಲೋನ್ ಇಸ್ ಅ ಕಂಪನಿ ನೇಮ್, ಎಕ್ಸ್ಟಿಂಗ್ವಿಷರ್ಸ್ ನೇಮ್, ತುಂಬಾ ಫೇಮಸ್ ಇದೆ ಆಕ್ಚುಲಿ. ಕೇಳ್ಬಿಟ್ಟಿದಾರಪ್ಪ, ಅಲ್ಲ ಕೇಳಿದಾರೆ ಅಂದ್ರೆ ನಿಮ್ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳಿದ್ರೆ ಮೇ ಬಿ ಪಾಸಿಬಲ್. ನೋಡಿ CET ಅಲ್ಲಿ ಇದೇ ನಾನು ಪಾಠ ಮಾಡಿರೋದೇ ಬರ್ಬೇಕಂತ ರೂಲ್ ಇಲ್ಲ, ಇಲ್ಲ ಬುಕ್ಗಳಾಗಿರೋದೇ ಬರ್ಬೇಕಂತ ರೂಲ್ ಇಲ್ಲ, ಇಸಂಟ್ ಇಟ್? ಹೌದಲ್ಲ? ಅವ್ನು ಯಾವ್ದಲ್ಲೋ ಕಾಪಿ ಪೇಸ್ಟ್ ಮಾಡಿ ಕೊಟ್ಟಿರ್ತಾನೆ, ತಲೆ ಕೆಟ್ಟವನು. ಫಸ್ಟ್ ಆಫ್ ಆಲ್ ಅವನಿಗೂ ಗೊತ್ತಿರಲ್ಲ, ಏನೋ ಒಂದು ಹಾಕಿರ್ತಾನೆ, ಯಾವ್ದೋ ಒಂದು ಚೆನ್ನಾಗಿ ಈಗ KPSC ಸ್ಕ್ಯಾಮ್ ಆಯ್ತದ ಗೊತ್ತಾ? ಯಾವ್ದು ಹಳೆ ವರ್ಷದಿಂದ ತೆಗೆದು ಹಾಕ್ತಾರೆ. ಇನ್ನೊಂದು DCET ಅಲ್ಲಿ 99% ನೀವು ಎಕ್ಸ್ಪೆಕ್ಟೇಷನ್ ಮಾಡಕ್ಕಾಗಲ್ಲ, ರಿಪೀಟೆಡ್ ಆಗಿ ಬರುತ್ತೆ ಅಂತ ಅನ್ಕೊಳಕ್ಕಾಗಲ್ಲ. ಎಸ್ ಬರುತ್ತೆ, ಪಾಸಿಬಲ್ ಇದೇ ತರ ಬರುತ್ತೆ ಅಂತ ಅಷ್ಟೇ, ಒಂದು ಮ್ಯಾಪ್, ರೂಟ್ ಮ್ಯಾಪ್. ಬಟ್ ಮ್ಯಾಥ್ಸ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಕ್ರಾಮರ್ಸುಲ್ ಬಂದೇ ಬರುತ್ತೆ ಫಿಕ್ಸ್, ಏನು ವ್ಯಾಲ್ಯೂ ಚೇಂಜ್ ಮಾಡ್ಕೊಡ್ತಾನೆ. ಅಡ್ಜಾಯಿಂಟ್ ಬಂದೇ ಬರುತ್ತೆ ಫಿಕ್ಸ್, ಇನ್ವರ್ಸ್ ಬಂದೇ ಬರುತ್ತೆ ಫಿಕ್ಸ್, ಆಮೇಲೆ ಐಗನ್ ವ್ಯಾಲ್ಯೂಸ್, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಇದು ಫಿಕ್ಸ್. ಬಟ್ FTPಗಳಲ್ಲಿ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಕ್ಕಾಗಲ್ಲ. ದೇ ಮೇ ಆಸ್ಕ್ ಎನಿ ಕ್ವಶನ್ಸ್. ಅಂಡರ್ಸ್ಟುಡ್ ಆಗ್ತಿದಲ್ವಾ? ಓಕೆ, ನೆಕ್ಸ್ಟ್ ವಾಟ್ ಈಸ್ ದ ರೂಲ್ ಆಫ್ ಕ್ಲಾಸ್ ಎ ಎಕ್ಸ್ಟಿಂಗ್ವಿಷರ್ಸ್? ಇವನ್ ಏನ್ ಕೆಲಸ ಮಾಡ್ತಾನೆ? ಕ್ಲಾಸ್ ಎ used on ordinary combustible such as wood, paper. ಇಷ್ಟೊತ್ತು ನಾವು ಡಿಸ್ಕಷನ್ ಮಾಡ್ಕೊಂಡೇ ಬಂದ್ಬಿಟ್ರಿ. ಕ್ಲಾಸ್ ಎ ಅನ್ನೋನ್ ಏನ್ ಮಾಡ್ತಾನೆ? ಇದು ಕ್ಲಾಸ್ ಎ. ನೆಕ್ಸ್ಟ್ ಒನ್ ನೋಡೋಣ, ಫ್ಲೇಮೇಬಲ್ ಲಿಕ್ವಿಡ್ಸ್, ಇದು ಕ್ಲಾಸ್ ಬಿ. ಕರೆಕ್ಟಾ? ಇದೇನಿದು? ಕ್ಲಾಸ್ ಬಿ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಎನರ್ಜೈಸ್ ಫೈರ್ ಯೂಸ್ಡ್ ಆನ್, ಯಾವ್ದಿದು? ಕ್ಲಾಸ್ ಸಿ ಬರುತ್ತೆ. ನೆಕ್ಸ್ಟ್ ನಾನ್ ಫ್ಲೇಮಬಲ್ ಮೆಟಲ್ಸ್, ದಿಸ್ ಈಸ್ ಕ್ಲಾಸ್ ಡಿ. ಇಷ್ಟು ನೆನ್ಪಿಟ್ಕೊಂಡ್ರೆ ಸರ್. ಓಕೆ, ಈ ಫಾರ್ಮೆಟ್ ಅಲ್ಲಿ ಅಂಡರ್ಸ್ಟುಡ್ ಮಾಡ್ಕೊಳ್ಳಿ, ವೆರಿ ಈಸಿ ಟು ಅಂಡರ್ಸ್ಟುಡ್. ಹಾಗಾದ್ರೆ ಯಾವ್ದಕ್ಕೆ ಹಾಕೋಣಪ್ಪ ಇದು? ಆಪ್ಷನ್ ಇಷ್ಟ ಹಾಕ್ತೀನಿ, ಯಾಕಂದ್ರೆ ಇದು ದೊಡ್ಡದಾಗಿದೆ, ಫುಲ್ ಗೆರೆ ಹಾಕಕ್ಕಾಗಲ್ಲ, ಇಂಕ್ ಖಾಲಿ ಆಗುತ್ತೆ ಆಮೇಲೆ. ಓಕೆ, ವಿಚ್ ಕಲರ್ ಬ್ಯಾಂಡ್ ಇಸ್ ಡಿನೋಟೆಡ್ ದ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಇನ್ ದಿ ಎಕ್ಸ್ಟಿಂಗ್ವಿಷರ್ಸ್? ನೋಡಿ, ಬಿ ಅಂದ್ರೆ ಬ್ಲೂನಾ? ಬ್ಲೂ ಅಂತ ಹೇಳ್ತಿದ್ದೀರಾ? ಇಲ್ಲ, ಇಲ್ಲಿ ನೋಡಿ, ರೆಡ್ ಯೂಸ್ ಮಾಡಲ್ಲ, ಬ್ಲೂನು ಯೂಸ್ ಮಾಡಲ್ಲ, ವೈಟ್ನು ಯೂಸ್ ಮಾಡಲ್ಲ, ಬ್ಲ್ಯಾಕ್ ನ ಯೂಸ್ ಮಾಡ್ತಾರೆ. ಬ್ಲ್ಯಾಕ್ ಕಲರ್ ಯಾವುದನ್ನ? ಕಾರ್ಬನ್ ಡೈಆಕ್ಸೈಡ್, ಅದೇ CO2. ಕಾರ್ಬನ್ ಡೈಆಕ್ಸೈಡ್ ಅಂದ್ರೇನು? CO2 ನ ಕಂಟೆಂಟ್ ಇದೆ ಅಂತ ಮೆನ್ಷನ್ ಮಾಡುತ್ತೆ. ಆ ಫೈರಿಂಗ್ ಎಷ್ಟು ಸ್ವಲ್ಪ ಬ್ಲ್ಯಾಕ್ ಕಲರ್ ಪೇಸ್ಟ್ ಮಾಡಿರ್ತಾರೆ, ಪೇಂಟ್ ಮಾಡಿರ್ತಾರಂತೆ ಅಷ್ಟೇ. ಇವನ್ ಬರೀ ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ, ಎಲ್ಲದಕ್ಕೂ ಇರಲ್ಲ. ABC ಪೌಡರ್ಗೆ ABC ಪೌಡರ್ ಅಂತ ಮಾಡ್ತಾರೆ, ಅರ್ಥ ಆಯ್ತಾ? ಜನರಲ್ ಆಗಿ ನೋಡಿ, ಇದು ಯಾವ್ದಿದು ಈ ಫೋಮು ಅವು ಇವು ಜಾಸ್ತಿ ಎಲ್ಲೂ ಕಡೆ ಯೂಸ್ ಮಾಡಲ್ಲ. ಆಲ್ಮೋಸ್ಟ್ ಆಲ್ ABC ಪೌಡರ್ನೇ ಯೂಸ್ ಮಾಡಿ, ಯಾಕಂದ್ರೆ ಇದು ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಆಗ್ತಾನೆ ಅಂತ. ನೆಕ್ಸ್ಟ್, when pipe electrode is used for earthing, the length of the pipe should be, ನಾನು ಅವತ್ತೇ ಹೇಳಿದೆ ಮಾಡೋವಾಗ, ಪೈಪ್ ಲೆಂತ್, ಹೌದಾ? ಎಲೆಕ್ಟ್ರೋಡ್ ಅವ್ರು ಹೇಳ್ತಾರದು, ಎಲೆಕ್ಟ್ರೋಡ್ ತಾನೆ? ಪೈಪ್ ಎಲೆಕ್ಟ್ರೋಡ್ ಎಷ್ಟಿರ್ಬೇಕಂದ್ರೆ 2.5 ಮೀಟರ್ ಇರ್ಬೇಕು. ಎಷ್ಟಿರ್ಬೇಕು? 2.5. ಕರೆಕ್ಟಾ? ಅವತ್ತು ಹೇಳಿದ್ದೀನಿ ಕ್ಲಾಸ್ ಮಾಡೋವಾಗ, ದಟ್ ಈಸ್ 2.5. ನೆಕ್ಸ್ಟ್,
ಅರ್ಥಿಂಗ್ ಈಸ್ ನೆಸೆಸರಿ ಟು ಗಿವ್ ಪ್ರೊಟೆಕ್ಷನ್. ನೋಡಿ ಎಲ್ಲಾನು ನಿಮ್ಗೆ ಅರ್ಥಿಂಗ್ ಮೇಲೆನೆ ಜಾಸ್ತಿ ಬರ್ತಾ ಇದೆ ಅಂದ್ರೆ ಈ ಚಾಪ್ಟರ್ ರಿಲೇಟೆಡ್ ಅರ್ಥಿಂಗು ಇಲ್ಲಾಂದ್ರೆ ಫೈರ್ ಎಸ್ಟಿಂಗ್ವಿಷರ್ ಅಷ್ಟು ನೀವು ಕಾನ್ಸಂಟ್ರೇಷನ್ ಮಾಡಿ. ಇನ್ನು ಉಳಿದಿರೋದೆಲ್ಲ ಜನರಲ್ ಆಗಿ ನಿಮಗೆ ಗೊತ್ತಿರುತ್ತೆ, ಏನು ಎಕ್ಸ್ಟ್ರಾಡಿನರಿ ಏನಿರಲ್ಲ. ಸೇ ಎಕ್ಸಾಂಪಲ್ ವಾಟ್ ಇಸ್ ಎ ಯೂನಿಟ್ ಆಫ್ ವೋಲ್ಟೇಜ್ ಅಂತ ಕೇಳ್ಬೋದು, ಇದು ಎಲ್ಲರೂ ಹೇಳ್ಬಿಡ್ತಾರೆ. ಏನು ವೋಲ್ಟೇಜ್ಗೆ ಯೂನಿಟ್ ಯಾವುದು? ವಿ. ಸಿಂಬಲ್ ವೋಲ್ಟ್ಸ್ ವಿ. ಕರೆಂಟ್ಗೆ ಯಾವುದು ಅಂತ ಕೇಳಿದ್ರೆ ಹೈ ಅಥವಾ ಮೆಜರಿಂಗ್ ಆಮ್ಸ್, ಇವೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಇಲ್ಲ. ಇದು ಬೇರೆ ನೋಡೋಣ. ಅರ್ಥಿಂಗ್ ಇಸ್ ನೆಸೆಸರಿ. ಏನಕ್ಕೆ ಅರ್ಥಿಂಗ್ ಮಾಡ್ತಾರೆ? ಪ್ರೊಟೆಕ್ಷನ್. ಏನ್ ಪ್ರೊಟೆಕ್ಷನ್ ಮಾಡೋದಕ್ಕೆ? ಡೇಂಜರ್ ಆಫ್ ಎಲೆಕ್ಟ್ರಿಕಲ್ ಶಾಕ್, ವೋಲ್ಟೇಜ್ ಫ್ಲಕ್ಚುಯೇಷನ್ಸ್. ವೋಲ್ಟೇಜ್ ಫ್ಲಕ್ಚುಯೇಷನ್ ಅಂದ್ರೇನು? ಡಿಮ್ ಅಂಡ್ ಡಿಪ್ ಆಗ್ತಾ ಇರ್ತಾರೆ ಲೈಟ್ಗಳು, ಅದಕ್ಕೋಸ್ಕರ ಮಾಡ್ತಾರ? ಅಲ್ಲ. ನೆಕ್ಸ್ಟ್ ಓವರ್ಲೋಡಿಂಗ್ ಮಾಡ್ತಾರ? ಇಲ್ಲ. ನೆಕ್ಸ್ಟ್ ಹೈ ಟೆಂಪರೇಚರ್ ಆಫ್ ದಿ ಕಂಡಕ್ಟರ್. ಏನು ಕಂಡಕ್ಟರ್ ಬಿಸಿ ಆಗುತ್ತೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಅರ್ಥಿಂಗ್ ಮಾಡ್ತಾರ? ಇಲ್ಲ. ಜನರಲ್ ಆಗಿ ಗೊತ್ತಾಗಿದೆ ನಾವು ಎನಿ ಡೇಂಜರ್ ಆಫ್ ಎಲೆಕ್ಟ್ರಿಕಲ್ ಶಾಕ್ಸ್ ಆರ್ ಶಾರ್ಟ್ ಸರ್ಕ್ಯೂಟ್ಸ್, ಅದಕ್ಕೆ ಅರ್ಥಿಂಗ್ ಮಾಡ್ತಾರೆ. ದ ಅಡ್ವಾಂಟೇಜ್ ಆಫ್ ನ್ಯೂಟ್ರಲ್ ಅರ್ಥಿಂಗ್. ಇದನ್ನ ನಾವು ನ್ಯೂಟ್ರಲ್ ಅರ್ಥಿಂಗ್ ಏನಂತ ಕರಿತಿದ್ವಿ? ಸಿಸ್ಟಮ್ ಅರ್ಥಿಂಗ್ ಅಂತಾನು ಕರೆದಿದ್ವಿ, ನೆನಪಿದ್ಯಾ? ಸಿಸ್ಟಮ್ ಅರ್ಥಿಂಗ್ ಅಂತಾನು ಕರೆದಿವಿ. ಓಕೆ, ಇದರಿಂದ ನಮ್ಗೆ ಏನ್ ಯೂಸ್ ಆಗುತ್ತೆ? ಫ್ರೀಡಮ್ ಫ್ರಮ್ ಪರ್ಸಿಸ್ಟೆಂಟ್ ಆಫ್ ಆರ್ಕಿಂಗ್ ಗ್ರೌಂಡ್. ಆರ್ಸಿಂಗ್ ಅಂದ್ರೆ ಏನಂದ್ರೆ ಈ ತರ ಕರ್ವಿಂಗ್ ಇರ್ತದೆ, ಈ ಕರ್ವ್ನ ನಾವು ಆರ್ಸಿಂಗ್ ಅಂತ ಗ್ರೌಂಡ್ ಅಂತ ಕರಿತೀವಿ. ಓವರ್ ವೋಲ್ಟೇಜ್ ಡ್ಯೂ ಟು ಲೈಟ್ನಿಂಗ್ ಕ್ಯಾನ್ ಬಿ ಡಿಸ್ಚಾರ್ಜ್ ಟು ದ ಅರ್ತ್. ಸಿಂಪ್ಲಿಫೈಡ್ ಡಿಸೈನ್ ಅರ್ತ್ ಫಾಲ್ಟ್ ಪ್ರೊಟೆಕ್ಷನ್. ಏನಿದು ನ್ಯೂಟ್ರಲ್ ಅರ್ಥಿಂಗ್ ಯಾವುದಕ್ಕೆ ಯೂಸ್ ಆಗುತ್ತೆ? ಆಲ್ ಆಫ್ ದಿ ಅಬೌವ್. ನ್ಯೂಟ್ರಲ್ ಅರ್ಥಿಂಗು ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಫಸ್ಟ್ 2 ಟೈಪ್ಸ್ ಇದೆ, ನ್ಯೂಟ್ರಲ್ ಅರ್ಥಿಂಗು, ಎಕ್ವಿಪ್ಮೆಂಟ್ ಅರ್ಥಿಂಗ್. ಆಮೇಲೆ 3 ಬರ್ತವೆ: ಪೈಪ್ ಅರ್ಥಿಂಗು, ರಾಡ್ ಅರ್ಥಿಂಗು, ಸ್ಟ್ರಿಪ್ ಅರ್ಥಿಂಗ್ ಬರ್ತದೆ, ಪ್ಲೇಟ್ ಅರ್ಥಿಂಗ್. ದ ಅಡ್ವಾಂಟೇಜ್ ಆಫ್ ನ್ಯೂಟ್ರಲ್ ಅರ್ಥಿಂಗ್ ಮತ್ತೆ ಇನ್ನೊಂದು ಬಂದಿದ್ದಾರೆ: ಸೇಫ್ಟಿ ಆಫ್ ಪರ್ಸನಲ್, ರಿಡಕ್ಷನ್ ಆಫ್ ಅರ್ತ್ ಫಾಲ್ಟ್ ಕರೆಂಟ್, ಎಲಿಮಿನೇಷನ್ ಆಫ್ ಆರ್ಸಿಂಗ್ ಗ್ರೌಂಡ್. ಪರ್ಸನಲ್ ಅದಾಗಲ್ಲ. ನೆಕ್ಸ್ಟ್ ಎಲಿಮಿನೇಷನ್ ಆಫ್, ಇದೇನೋ ಬಂದ್ಬಿಟ್ಟಿದ್ದೀರಪ್ಪ, ಈ ಕಡೆಯಿಂದ ಹಾಕ್ಬೇಕಾ? ಅವಾಗ್ಲಿಂದ ಹಾಕಿದ್ನಲ್ಲ. ಏನ ಕತೆನಪ್ಪ ಇದು. ಹೌದಾ? ಏನೋ ನಾನು ಹೊಸದಪ್ಪ, ಅಡ್ಜಸ್ಟ್ ಮಾಡ್ಕ್ಯಾರ್ರೆ. ಆರ್ಕಿಂಗ್ ಅಂದ್ರೆ ಕರ್ವ್ ಇರ್ತದೆ. ಈಗ ವೈರ್ಗಳನ್ನ ಸ್ಟ್ರೈಟ್ ಹಾಕೊಂತೀವಿ, ಎಲೆಕ್ಟ್ರೋಡ್ ಇಂದ ವೈರ್ ಸ್ಟ್ರೈಟ್ ತಗೊಳಕ್ ಆಗಲ್ಲ ನಾವು. ಎಲ್ಲೋ ಆ ಕಡೆ ಇದೆ ಅಂದ್ರೆ ಮೀಟರ್ ಬೋರ್ಡ್ ಸ್ಟ್ರೈಟ್ ತಗೊಳಕ್ ಆಯ್ತದ? ಎಲ್ಲೋ ಒಂದ್ ಕಡೆ ಕರ್ವ್ ತಗೊಳ್ತದೆ, ಹಿಂಗ್ ಹೋಗಿ ತಗೊಂಡ್ ಹೋಗಿರ್ತಾನೆ. ಈ ಕರ್ವ್ನ ಎಲೆಕ್ಟ್ರೋಡ್ ಅಲ್ಲಿ ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ ಎಲಿಮಿನೇಷನ್ ಮಾಡುತ್ತೆ ಆರ್ಕಿಂಗ್ ನ. ಈ ತರ ಇದ್ರೂ ನೀಟಾಗಿ ನಮ್ಗೆ ಅರ್ಥಿಂಗ್ ಆಗುತ್ತೆ ಅಂತ. ಅದು ಹೇಳೋಣ ಆಮೇಲೆ ಬರುತ್ತೆ, ಹೇಳೋಣ. ಸಾಲಿಡ್ ಗ್ರೌಂಡಿಂಗ್ಸ್ ಅಡಾಪ್ಟೆಡ್ ಫಾರ್ ವೋಲ್ಟೇಜ್ ಬಿಲೋ. ಸಾಲಿಡ್ ಗ್ರೌಂಡಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಹೈ ವೋಲ್ಟೇಜ್ ಇರುತ್ತಲ್ವಾ, ಅಲ್ಲಿ ಸಾಲಿಡ್ ಗ್ರೌಂಡಿಂಗ್ ಮಾಡಿರ್ತಾರೆ. ಹೈ ವೋಲ್ಟೇಜ್ ಅಂದ್ರೆ ಏನು? ಈ ಡಿಸ್ಟ್ರಿಬ್ಯೂಷನ್ ಸ್ಟೇಷನ್ಸ್ ಅಂತ ಕರೀತಾರೆ. ಡಿಸ್ಟ್ರಿಬ್ಯೂಷನ್ ಸ್ಟೇಷನ್ ಕೇಳಿದ್ದೀರಾ? ಅಂದ್ರೆ ಜನರೇಟ್ ಮಾಡ್ತಾರೆ. ಜನರೇಟ್ ಮಾಡಿದ ತಕ್ಷಣ ನಿಮ್ ಮನೆಗೆ ಡೈರೆಕ್ಟ್ ಆಗಿ ಮನೆ ಕಳ್ಸಲ್ಲ. ಶಿವನ ಸಮುದ್ರದಲ್ಲಿ ಎಲೆಕ್ಟ್ರಿಸಿಟಿ ಫೈಂಡ್ ಔಟ್ ಮಾಡ್ತಾರೆ, ಹೌದಲ್ವಾ? ನಮ್ಮ ಸೌತ್ ಏಷ್ಯಾದಲ್ಲೇ ಫಸ್ಟ್ ಎಲೆಕ್ಟ್ರಿಸಿಟಿ ಫೈಂಡ್ ಔಟ್ ಮಾಡ್ಬಿಟ್ಟು ಹೋಗ್ರಿ ಎಲ್ರೂ ಮನೆಗೆ ಹೋಗ್ಲಿ ಅಂತ ಕಳಿಸ್ತಾರಾ? ಇಲ್ಲ. ಅದಕ್ಕೊಂದು ಸ್ಟೇಷನ್ ಇರುತ್ತೆ, ಅದನ್ನ ಏನಂತ ಕರಿತೀವಿ? ಜನರೇಷನ್ ಸ್ಟೇಷನ್, ಡಿಸ್ಟ್ರಿಬ್ಯೂಷನ್ ಸ್ಟೇಷನ್ ಅಂತ ಇರುತ್ತೆ. ಆ ಡಿಸ್ಟ್ರಿಬ್ಯೂಷನ್ ಸ್ಟೇಷನ್ ಹೈ ವೋಲ್ಟೇಜ್ ನ ಅವರು ಮೇಂಟೈನ್ ಮಾಡ್ತಾ ಇರ್ತಾರೆ. ಇಟ್ ಮೇ ಬಿ 600 ಆಗಿರ್ಬೋದು, 1000 ಆಗಿರ್ಬೋದು, ಅಥವಾ 500 ಆಗಿರ್ಬೋದು. ನಿಮ್ ಮನೆಗೆ ಬರೋದೆಷ್ಟು? 230 ವೋಲ್ಟ್ಸ್ ಬರುತ್ತೆ. ಅಂದ್ರೆ ಡಿಸ್ಟ್ರಿಬ್ಯೂಷನ್ ಸ್ಟೇಷನ್ ಇರುತ್ತೆ ಅಂದ್ರೆ ಎಷ್ಟು ವೋಲ್ಟೇಜ್ ವರ್ಗು ಅಂದ್ರೆ 600 ವೋಲ್ಟೇಜ್ ಸಾಲಿಡ್ ಗ್ರೌಂಡ್ ಇರುತ್ತೆ. ಬಿಲೋ 600 ವೋಲ್ಟೇಜ್. ಇನ್ ಕೇಸ್ ಆಫ್ ಅರ್ತ್ ಫಾಲ್ಟ್, ಬಿಲೋ 600. ಮೋರ್ ದೆನ್ 600 ಅಲ್ಲ. ಲಾಸ್ಟ್ ಆಪ್ಷನ್ ಡಿನಾ.
ಅಯ್ಯೋ ದೇಶ ಇದಲ್ಲಪ್ಪ, ನಮ್ಗೆ 1000 ವರೆಗೂ ಇದೆ, 11K ಇದೆ, 20K ಇದೆ. ಈಗ ರೈಲ್ವೆ ಸ್ಟೇಷನ್ಸ್ಗೆಲ್ಲ ಹೋಗ್ತಿರ ಗೊತ್ತಾ, ಮೆಟ್ರೋ ಸ್ಟೇಷನ್ ಅಲ್ಲ ಹೈ ವೋಲ್ಟೇಜ್. ಈಗ ಇದು ಎಲೆಕ್ಟ್ರಿಕಲ್ ಇಂಜನ್ ಬಂದಿದೆ ಟ್ರೈನ್ದು, ಅವೆಲ್ಲ 11,000. ಈಗ ನಿಮ್ಮ ಇಲ್ಲಿ ಜನರೇಟ್ ಮಾಡ್ಬಿಟ್ಟು ಚೆನ್ನೈಗೆಲ್ಲ ದೊಡ್ಡ ದೊಡ್ಡ ಲೈಟ್ ಕಂಬಗಳಲ್ಲಿ ತಗೊಂಡೋಗಿರ್ತಾರೆ, ನೋಡಿದ್ ಅಬ್ಸರ್ವ್ ಮಾಡಿದ್ರ, ಅವೆಲ್ಲ ಹೈ ವೋಲ್ಟೇಜ್. 400 600K ವರ್ಗೂ ಇರ್ತದೆ. ಅಲ್ಲೆಲ್ಲ ತುಂಬಾ ಸಾಲಿಡ್ ಯಾವ್ದದು ಅದಕ್ಕಿಂತ ಬೇರೆದ್ ಮಾಡ್ತಾರೆ, ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಮಾಡ್ತಾರೆ. ಅಂದ್ರೆ ಎಲೆಕ್ಟ್ರೋಡ್ ತುಂಬಾ ಡಿಪ್ತ್ ಆಗಿರ್ತದೆ, ಒಳಗಡೆ ಇರ್ತದೆ. ಅಂಡ್ ಅರ್ಥಿಂಗ್ ಮೆಟೀರಿಯಲ್ಸ್ ನ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ಇನ್ ಕೇಸ್ ಆಫ್ ಅರ್ತ್ ಫಾಲ್ಟ್, ಏನಾದ್ರು ಅರ್ತ್ ಫಾಲ್ಟ್ ಆಗಿದೆ ಅಂದ್ರೆ ಅಂಡರ್ ಗ್ರೌಂಡ್ ನ್ಯೂಟ್ರಲ್ ಸಿಸ್ಟಮ್ ಡ್ಯಾಶ್ ಲೀಡ್ಸ್ ಟು ಆಸಿಂಗ್ ದ ಗ್ರೌಂಡ್. ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ ಕ್ವಶನ್. ಅರ್ತ್ ಫಾಲ್ಟ್ ಏನಾದ್ರು ಆಗಿದೆ ಅಂದ್ರೆ ನ್ಯೂಟ್ರಲ್ ಸಿಸ್ಟಮ್ ಅಲ್ಲಿ, ಇದು ಆಸಿಂಗ್ ಗ್ರೌಂಡ್ ಏನ್ ಮಾಡುತ್ತೆ? ಡಸ್ ಲೀಡ್ಸ್ ದ ಆಸಿಂಗ್ ಗ್ರೌಂಡಿಂಗ್? ಎಸ್. ಡಸ್ ನಾಟ್ ಅಲ್ಲ, ನನ್ ಆಫ್ ದಿ ಅಬೌವ್ ಅಲ್ಲ. ಇದೇನೋ ರಾಂಗ್ ಇದೆ ಕ್ವಶನ್, ನಮ್ಗೆ ಸಾಕು ಆನ್ಸರ್ ಸಿಕ್ಕಿದೆ. ಡಸ್ ಲೀಡ್ ದ ಆಸಿಂಗ್ ಗ್ರೌಂಡಿಂಗ್. ಅದ ಹಾರ್ಸಿಂಗ್ ಅಂದ್ರೆ ಏನ್ ಹೇಳಿದ್ನಲ್ಲಿ, ಸೊಟ್ಟೆ ಪಟ್ಟೆ ತಗೊಂಡೋಗಿರ್ತೀವಲ್ಲ, ಅದನ್ನ ಅವಾಯ್ಡ್ ಮಾಡುತ್ತೆ ಅಂತ ನ್ಯೂಟ್ರಲ್ ಅರ್ಥಿಂಗ್. ನೆಕ್ಸ್ಟ್, ದ ಗ್ರೌಂಡ್ ವೈರ್ ಈಸ್ ಕಲರ್ಡ್. ಯಾವ್ದಪ್ಪ ಯೂಸ್ ಮಾಡೋಣ? ಗ್ರೀನ್ ಕಲರ್ ಯೂಸ್ ಮಾಡೋಣ. ಗ್ರೀನ್ ಇಸ್ ದ ಅರ್ಥಿಂಗ್. ನೋಡಿ, ಫೇಸ್ ಪ್ಲಸ್, ಫೇಸ್ ಪ್ಲಸ್ಗೆ ಯಾವ ಕಲರ್ ಯೂಸ್ ಮಾಡ್ತಾರೆ? ಯೂನಿವರ್ಸಲ್ ಕಲರ್ ಅಂತ ಕರಿತೀವಿ ನಾವು. ಬ್ಲೂ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ರೆಡ್ ಯೂಸ್ ಮಾಡ್ಬೋದು. ಆಮೇಲೆ ಯಾವ್ದು ಯೂಸ್ ಮಾಡ್ಬೋದು? ಎಲ್ಲೋ ಯೂಸ್ ಮಾಡ್ಬೋದಾ? RYB ಅಲ್ಲಿ ಯೂಸ್ ಮಾಡ್ತೀವಿ, ಕರೆಕ್ಟ್. 3 ಫೇಸ್ ಅಲ್ಲಿ ಯೂಸ್ ಮಾಡ್ತೀವಿ, ಕರೆಕ್ಟಾ? ಎಲ್ಲೋನು ಯೂಸ್ ಮಾಡ್ಬೋದು ಸಮ್ಟೈಮ್ಸ್, ಅಂದ್ರೆ ರೇರ್ಲಿ ಯೂಸ್ ಮಾಡ್ತೀವಿ. ಸಿಂಗಲ್ ಫೇಸ್ ಅಲ್ಲಿ ಎಲ್ಲೋ ಯೂಸ್ ಮಾಡಲ್ಲ, ನೆನ್ಪಿಟ್ಕೊಳ್ಳಿ. ಸಿ, ಕಲರ್ ಕೋಡ್ ಏನಕ್ಕೆ ಬೇಕಂದ್ರೆ ರೆಡ್ಡೇ ಯೂಸ್ ಮಾಡ್ತೀವಿ, ಮ್ಯಾಕ್ಸಿಮಮ್ ರೆಡ್ ಯೂಸ್ ಮಾಡ್ತೀವಿ. ಈ ಕಲರ್ ಕೋಡ್ ಏನಕ್ಕೆ ಬೇಕಂದ್ರೆ, ಈಗ ನೀವು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ವೈರಿಂಗ್ ಮಾಡ್ತಾರೆ ಎಲೆಕ್ಟ್ರಿಕಲ್ ಇಂಜಿನಿಯರ್, ಅಂದ್ರೆ ಅದಕ್ಕೇನು ಎಲೆಕ್ಟ್ರಿಕಲ್ ಓದ್ಬೇಕಂತ ಏನ್ ರೂಲ್ ಇಲ್ಲ, ಕರೆಕ್ಟಾ? ಕಾನ್ಸೆಪ್ಟ್ ಗೊತ್ತಿರಬೇಕು. ಪ್ಲಸ್ ಯಾವ ವೈರ್ ಆಗಿ ಅಂದ್ರೆ ಈಸಿಯಾಗಿ ಐಡೆಂಟಿಫಿಕೇಶನ್, ಯಾವ ಸ್ವಿಚ್ ಯಾವ್ದಕ್ಕೆ ಹೋಗುತ್ತೆ ಅಂತ ಐಡೆಂಟಿಫಿಕೇಶನ್ ಮಾಡಕ್ ಕಲರ್ ಕೋಡಿಂಗ್ ಅಷ್ಟೇ ಅದು. ನೆಕ್ಸ್ಟ್, ನೆಗೆಟಿವ್ ಏನಂತ ಕರಿತೀವಿ? ನ್ಯೂಟ್ರಲ್ ಅಂತ ಕರಿತೀವಿ. ನ್ಯೂಟ್ರಲ್ ಆಲ್ವೇಸ್ ಯಾವ ಕಲರ್ ಅಲ್ಲಿ ಯೂಸ್ ಮಾಡ್ತಾರೆ? ಬ್ಲಾಕ್ ಆಗೇ ಯೂಸ್ ಮಾಡ್ತಾರೆ. ಅದ್ ಬಿಟ್ಟು ಎಲ್ಲಾದ್ರೂ ಯಾವ್ದಾದ್ರು ಯೂಸ್ ಮಾಡ್ತಾರ? ಎಸ್, ನಿಮ್ ಮನೇಲಿ ಮಾಡಿದಾರ ಅಂದ್ರೆ ಬೇರೆ ಕಲರು, ಅವನಿಗೆ ಎಲೆಕ್ಟ್ರಿಕಲ್ ನಾಲೆಜ್ ಗೊತ್ತಿಲ್ಲ, ಯಾವ್ದೋ ವೈರ್ ಸಿಕ್ತು ಮಾರ್ಕೆಟ್ ಆಗಿ ತಗೊಂಬಂದ್ ಕನೆಕ್ಷನ್ ಮಾಡೋದು. ಬಟ್ ಪವರ್ ಬರ್ತದೆ, ಅವ್ನ್ ಸತ್ಗಿತ್ತು ಹೋಗ್ಬಿಟ್ಟು ಏನಾದ್ರು ನಿಮ್ ಮನೇಲಿ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಯ್ತಂದ್ರೆ ಅವನೇ ಬರ್ಬೇಕು ಮತ್ತೆ ಎದ್ದು. ನೀವೇನ ಕೈ ಇಡಕ್ ಹೋದ್ರೆ ಐತೆ ಗಾನ್, ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ ಎಲ್ಲೇನ್ ಏನೇನ್ ಕನೆಕ್ಷನ್ ಮಾಡಿದ. ಆ ಕಾನ್ಸೆಪ್ಟ್ಗೋಸ್ಕರ ಏನ್ ಮಾಡ್ತಾರಂದ್ರೆ ಯೂನಿವರ್ಸಲ್ ಆಗಿ ಇದೇ ಕಲರ್ ಯೂಸ್ ಮಾಡ್ಬೇಕು, ಪ್ಲಸ್ ಮೈನಸ್ ಅಂತ ಮಾಡಿರ್ತಾರೆ ಅಷ್ಟೇ. ನೆಕ್ಸ್ಟ್, ಅರ್ಥಿಂಗ್. ಅರ್ಥಿಂಗ್ ವೈರ್ ಯಾವುದು? ಗ್ರೀನ್, ಆಲ್ವೇಸ್ ಗ್ರೀನ್ ಯೂಸ್ ಮಾಡಿ, ಇದು ನೆನ್ಪಿಟ್ಕೊಳ್ಳಿ. ಆಪ್ಷನ್ ಎ ಈಸ್ ಫಾರ್ 23rd ಕ್ವಶನ್ಗೆ ಆನ್ಸರ್. 22nd. In equipment grounding, the enclosure is connected to the dash wire. ಗ್ರೌಂಡ್ ವೈರು, ನ್ಯೂಟ್ರಲ್ ವೈರು, ಫೇಸ್ ವೈರು, ಐದರ್ ಎ ಅಂಡ್ ಬಿ ಕೊಟ್ಟಿದ್ದಾರೆ. ನಾವ್ ಅಂದ್ರೆ ಅರ್ಥಿಂಗ್ ಮಾಡೋದನ್ನೇ ಏನಕ್ಕೆ? ಗ್ರೌಂಡಿಂಗ್ ಮಾಡೋದಕ್ಕೆ. ನ್ಯೂಟ್ರಲ್ ಮಾಡಕ್ಕಾಗಲ್ಲ, ನ್ಯೂಟ್ರಲ್ ಆಲ್ರೆಡಿ ನಮ್ಗೆ ಇರ್ತದೆ. ಯಾವ್ದಕ್ಕೆ ಆಪ್ಷನ್? ಗ್ರೌಂಡಿಂಗ್. A proper earthing, what should be the maximum value of earth resistance while carrying out the testing of earth continuity path? ನೋಡಿ, ಅರ್ಥಿಂಗ್ ಇದೆ ಅಂತ ನಾನು ಹೀಗೆ ಚೆಕ್ ಮಾಡ್ತಾನೆ ಹೇಳ್ದೆ, ಡಯಾಗ್ರಾಮ್ ಬರ್ದು. ಅರ್ಥಿಂಗ್ ಒಂದು ಪಾಯಿಂಟ್ ಅಲ್ಲಿ ಇಟ್ಕೊಳ್ಳಿ, ಫೇಸ್ ಅಲ್ಲಿ ಇಟ್ಕೊಂಡು ಚೆಕ್ ಮಾಡಿದ್ರೆ, ರೆಸಿಸ್ಟೆನ್ಸ್ ಚೆಕ್ ಮಾಡಿದ್ರೆ ಏನ್ ಬರುತ್ತೆ ಅಂತ. ಅವಾಗಲೇ ವೋಲ್ಟೇಜ್ ಚೆಕ್ ಮಾಡಿದ್ರೆ ಎಷ್ಟು ಇರ್ಲಿ, ಎಷ್ಟು ಬರುತ್ತಪ್ಪ? ಓಕೆ, ನೋಡೋಣ ಇವ್ರು ಏನ್ ಹೇಳ್ತಾರ ನೋಡೋಣ. ನೀವು ಯಾವ್ದು ಚೆಕ್ ಮಾಡ್ತೀರಾ? 1 ಓಮ, 2 ಓಮ, 5 ಓಮ, 10 ಓಮ. ಆಪ್ಷನ್ ಹೌದಪ್ಪ, ನೀವು ಹೇಳೋದು ಕರೆಕ್ಟ್ ಏನಪ್ಪ? ಹೌದೌದು. ನಮ್ಮ ಮನೆ ಅಂದ್ರೆ ಏನು?
ಹೌಸ್ ಹೋಲ್ಡ್ ವೋಲ್ಟೇಜ್ ಬರೋದೇ ಎಷ್ಟು ವೋಲ್ಟೇಜು 230 ವೋಲ್ಟ್ಸ್. ಆ 230 ವೋಲ್ಟ್ಸ್ಗೆ ಏನಿರ್ಬೇಕು, ಮ್ಯಾಕ್ಸಿಮಮ್ ಪ್ರಾಪರ್ ಅರ್ಥಿಂಗ್ದು ಎಷ್ಟಿರ್ಬೇಕು ರೆಸಿಸ್ಟೆನ್ಸ್, ಮತ್ತೊಂದು ಏನಂತ ಹೇಳಿದಾಗ ಕಡಿಮೆನೇ ಇರುತ್ತೆ, ಯಾಕಂದ್ರೆ ವೋಲ್ಟೇಜೇ ಕಡಿಮೆ. ಅದೇ ನೀವು ಸಬ್ಸ್ಟೇಷನ್ ಯೂಸ್ ಮಾಡ್ತಿರೋ ಅಲ್ಲೆಷ್ಟಿರುತ್ತೆ, ಅದಕ್ಕಿಂತಲೂ ಕಡಿಮೆ ಇರುತ್ತೆ. ಹೈ ವೋಲ್ಟೇಜ್ ಬರೋದಲ್ಲಿ ಕಡಿಮೆ ಇರುತ್ತದೆ. ನಮ್ಮನೇಲಿ ಬರೋದು ಸ್ವಲ್ಪ 1 ಓಮ್ ಇರುತ್ತೆ. ಇವೆಲ್ಲ ಜಾಸ್ತಿ ಓಮ್ ಆಯ್ತು. ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಸೇಫ್ಟಿ, ದ ರೆಸಿಸ್ಟೆನ್ಸ್ ಆಫ್ ದಿ ಅರ್ಥಿಂಗ್ ಎಲೆಕ್ಟ್ರೋಡ್ ಶುಡ್ ಬಿ ಏನಾಗಿರ್ಬೇಕು, ಲೋ ಆಗಿರ್ಬೇಕಾ, ಹೈ ಆಗಿರ್ಬೇಕಾ, ಮೀಡಿಯಂ ಇರ್ಬೇಕು. ದ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಡಸ್ ನಾಟ್ ಎಫೆಕ್ಟ್ ದಿ ಸೇಫ್ಟಿ ಅಂತೆ. ಇದು ಬುಲ್ಶಿಟ್ಟು, ಇದಕ್ಕೇನು ವ್ಯಾಲ್ಯೂನೇ ಇಲ್ಲ, ಅವನಿಗೇನು ವ್ಯಾಲ್ಯೂನೇ ಇಲ್ಲ, ಅವನಿಗೂ ನಮ್ಗೆ ಆಗೋದೇ ಇಲ್ಲ. ನಾವೇನಿದ್ರು ನಾವ್ ಇವನಿಗೆ ಕೊಡೋಣ ಮಾರ್ಕು, ಇವನು ಚೆನ್ನಾಗಿದ್ದಾನೆ, ಲೋ ರೆಸಿಸ್ಟೆನ್ಸ್ ಇರ್ಬೇಕಂತೆ. ದ ಮೆಟೀರಿಯಲ್ ಯೂಸ್ ಟು ಪ್ಲೇಟ್ ಅರ್ಥಿಂಗ್, ಪ್ಲೇಟ್ ಹೌದಾ, ಒಡ್ಡು, ಕೋಲು, ಸಾಲ್ಟ್, ಅರ್ಥಿಂಗ್, ಪ್ಲೇಟ್, ಎ ಬಿ ಎಲ್ಲ ಯೂಸ್ ಮಾಡ್ಬೋದಾ? ನನ್ ಆಫ್ ದಿ ಅಬೌವ್ ಯೂಸ್ ಮಾಡ್ಬೋದಾ? ನನ್ ಆಫ್ ದಿ ಅಬೋನಾ, ಡಿನಾ? ನೋಡಪ್ಪ, ವುಡ್ ಕೋಲ್ ಅಂದ್ರೆ ಅದನ್ನೇ ಚಾರ್ಕೋಲು, ಚಾರ್ಕೋಲು, ಚಾರು ಕೋಲು, 4 ಕೋಲ್ ಅಂತೆ, ಚಾರ್ಕೋಲ್, ಅದನ್ನೇ ವುಡ್ ಕೋಲ್ ಅಂತ ಕರೆಯೋದು. ವುಡ್ ಬರ್ನ್ ಮಾಡಿದಾಗ ಸಿಗೋದು ಚಾರ್ಕೋಲು. ಆಮೇಲೆ ಸಾಲ್ಟ್ ಯೂಸ್ ಮಾಡಿದೀವಿ ನಾವು, ಮಾಡಿದ್ರಾ? ಆಮೇಲೆ ಸಾಲ್ಟ್ ಎಲ್ಲ ಆಯ್ತು, ಅದಕ್ಕೆ ಎಲೆಕ್ಟ್ರೋಡ್ ಬೇಕು, ಕರೆಕ್ಟಾ? ಇದು ಈ ತರ ಹಾಕಿದ್ರೆ ಇದನ್ನ ಏನಂತ ಕರಿತೀವಿ, ರಾಡ್, ರಾಡ್, ರಾಡ್ ಅಥವಾ ಪೈಪ್. ಪ್ಲೇಟ್ ತರ ಯೂಸ್ ಮಾಡ್ತೀವಿ ನಾವು, ಪ್ಲೇಟ್, ಪ್ಲೇಟ್ ಹೌದಾ? ಅವ್ನು ಕೇಳ್ತಾರದು ಯಾವ್ದಕ್ಕೆ, ಪ್ಲೇಟ್ ಅರ್ಥಿಂಗ್ ಹೌದಾ? ಅಂದ್ರೆ ಅರ್ಥಿಂಗ್ ಪ್ಲೇಟ್ ಯೂಸ್ ಮಾಡ್ತೀವಿ, ಸಾಲ್ಟು ಯೂಸ್ ಮಾಡ್ತೀವಿ, ವುಡ್ ಕೋಲ್ ಯೂಸ್ ಮಾಡ್ತೀವಿ. ಆಪ್ಷನ್ ಎ ಅಂಡ್ ಬಿ ಇಸ್ ದ ಬೋತ್ ಆರ್ ಸೇಮ್. ಇದು ಬಿಟ್ಟು ಏನಾದ್ರು ಯೂಸ್ ಮಾಡ್ತಾರ ಸರ್? ಎಸ್, ಈಗ ಮಾಡ್ತಾರೆ. ಏನಿಲ್ಲ, ಅರ್ಥಿಂಗ್ ಪೌಡರ್ ಅಂತ ಬರುತ್ತೆ, ಎಲ್ಲ ಮಿಕ್ಸ್ ಆಗಿ ಅವರೇ ಕೊಡ್ತಾರೆ. ನಿಮ್ ತಲೆ ಕೆಡ್ಸ್ಕೊಳಂಗೆ ತಗೊಂಬರೋದು, ಮೂಟೆ ಕಟ್ ಮಾಡೋದು, ಸುರಿಯೋದು ಅಷ್ಟೇ. ಇನ್ಸ್ಟೆಂಟ್ ಆಗಿ. ಈಗೆಲ್ಲ ನೀವು ನೂಡಲ್ಸ್ ತಿಂತಿರಲ್ಲ, ಫ್ರೆಂಚ್ ಫ್ರೈ ನೂಡಲ್ಸ್ ತಿಂತಿರಲ್ಲ, ಮನೇಲಿ ಮಾಡ್ಕೊಳ್ಳೋದು ಕಷ್ಟ ಅಂತ ಅಂದ್ಬಿಟ್ಟು ಅವ್ರು ಅದಕ್ಕೆಲ್ಲ ಏನನ್ನ ಬಣ್ಣ ಗಿಣ್ಣ ಹಾಕಿ ಕಲರ್ ಕಲರ್ ಆಗಿ, ರೆಡ್ ಕಲರ್ ಆಗಿ, ಅಜಿನೋಮೋಟೋ, ವೆರಿ ಗುಡ್. ನನ್ಗೆ ಬಂದಿಲ್ಲ ವರ್ಡ್ ಹೇಳೋದಕ್ಕೆ, ನೀನ್ ಹೇಳಿದ್ಯಾ, ಆಯ್ತಪ್ಪ. ಅಜಿನೋಮೋಟೋ ಅಂತ ಗೊತ್ತಿದ್ದೆ ಗೋಬಿ ಮಂಚೂರಿ ತಿನ್ಕೊಂಡ್ ಬಂದಿದ್ಯಾ ಅಂದ್ರೆ ಅಜಿನೋಮೋಟೋ ಅದ್ರಲ್ಲಿ ಐತೆ. ಎಸ್, ನಮ್ ಇಂಡಿಯನ್ ಸೈಕಾಲಜಿ ಏನಂದ್ರೆ, ಬೀಡಿ ಸೇದ್ ಬೇಡ ಅಂತ ಹೇಳಿದ್ರು ಎಸ್ ನೋಡೋಣ ಮಗ, ನೋ ಸ್ಮೋಕಿಂಗ್ ಝೋನ್ ಅಂತಾನೆ ಹಾಕಿರ್ತಾರೆ. ನೋಡು ಒಡೆ ಒಂದ್ ದಮ್ಮು ಅಂತೀವಿ. ಯಾಕೆ? ಯಾರು ಮಾಡೋದಿದೆಲ್ಲ? ಕಾಮನ್ ಪೀಪಲ್ ಮಾಡಲ್ಲ, ನಾವೇ ಇಂಜಿನಿಯರ್ಸ್, ಡಾಕ್ಟರ್ಗಳು, ವೆಲ್ ಎಜುಕೇಟೆಡ್ ಮಾಡೋದು, ಹೌದಾ? ಡ್ರಿಂಕ್ಸ್ ಹೆಲ್ತ್ಗೆ ಹಾನಿಕರ ಅಂತಾನೆ ಹಾಕಿರೋದು, ಅವರು ಮಾರೋರು ಅವ್ರು ದೊಡ್ಡದಾಗೆ ಹಾಕವ್ರೆ. ನಾವ್ ನೋಡೋಣ, ಟೆಸ್ಟ್ ಮಾಡೋಣ ಅಂತ ನಾವ್ ಬಾಡಿಗೆ ಹಾಕೊಂಡು ನಾವು ಟೆಸ್ಟ್ ಮಾಡ್ಕೊಂಡು ಒಂದ್ಸಲಿ ಹೋಯ್ತೀವಿ. ಮತ್ತೆ ಇದೇನೋ ಹಿಂಗ ಹಾಕತ್ತಾರಲ್ಲ, ತಂಬಾಕು, ಹೊಗೆ ಸೊಪ್ಪು, ಅವೆಲ್ಲ, ಅದು ಅಷ್ಟೇ. ಅದ್ರಲ್ಲಿ ಮುಖೇಶ್ ಫೋಟೋ ಇರ್ತದೆ, ಹೌದಾ? ನಾನು ಮುಖೇಶು, ನಾನು ಹಿಂಗಿದ್ದೆ, ವಿಮಲ್ ಬರತ್ತಲ್ಲ ಪಿಕ್ಚರ್ ಥಿಯೇಟರ್ ಹೋಗ್ತಾನೆ, ಫಸ್ಟ್ ಅಡ್ವರ್ಟೈಸ್ಮೆಂಟ್. ಎಸ್, ಅಲ್ಲೆಲ್ಲ ನೋಡ್ಕೊಂಡ್ ಬರ್ತೀರಿ, ಏನ್ ಮಗ ಇಲ್ ಮೇಲೆ ಬೇಡ ಅಂತೀವಿ, ನೆಕ್ಸ್ಟ್ ದಿನ ಬಂದ ಅದನ್ನೇ ಮಾಡ್ತೀವಿ. ಆಚೆ ಬಂದ ತಕ್ಷಣ ತಗೊಳ್ಳೋದು ವಿಮಲ್. ಎಲ್ಲಾ ತೋರಿಸ್ತಾರೆ. ಹಂಗೆ ಏನಾಗ್ತೀವಿ ನಾವು, ಅಡಿಕ್ಟ್ ಆಗ್ಬಿಟ್ಟಿದೀವಿ, ಗೊತ್ತಿದ್ದೆ ಅಡಿಕ್ಟ್ ಆಗಿದೆ. ಓಕೆ, ಬೇಡ, ಬಿಟ್ಬಿಡಿ ಅವೆಲ್ಲ ಬೇಡ. ಕಲರ್ಫುಲ್ ಆಗಿ ಯಾವ್ದಿದೆ ಅಂದ್ರೆ ಅದು ಡೇಂಜರ್ ಅಪ್ಪ, ನೆನ್ಪಿಟ್ಕೊಳ್ಳಿ. ಸೂಪರ್ ಡೂಪರ್ ಕಾಣಿಸ್ತಿದೆ ಅಂದ್ರೆ ಅದು ಎಕ್ಕಟ್ಟು ಹೋಗಿದೆ ಅಂತ ಮೀನಿಂಗ್. ಬಿಟ್ಬಿಡಿ ಅವೆಲ್ಲ. ದ ಮಿನಿಮಮ್ ಡಿಸ್ಟೆನ್ಸ್ ಆಫ್ ಅಂಡರ್ ಗ್ರೌಂಡ್ ಕೇಬಲ್ ಫ್ರಮ್ ದಿ ಫೌಂಡೇಶನ್ ಟು ದ ಬಿಲ್ಡಿಂಗ್. ಅಂದ್ರೆ ಇಲ್ಲಿ ಬಿಲ್ಡಿಂಗ್ ಇದೆ, ಹೌದಾ? ಅಲ್ಲಿ ಒಂದು ಕೇಬಲ್ ಹಾಕ್ಬೇಕು ನಾವು ಕೆಳಗಡೆ, ಭೂಮಿ ಒಳಗಡೆ. ಈಗೆಲ್ಲ ಕಂಬಗಳಿಲ್ಲ, ಎಲ್ಲ ಒಳಗಡೆನೆ ಹೋಯ್ತವೆ, ಕರೆಕ್ಟಾ? ಎಷ್ಟು ಮೀಟರ್ ಇರ್ಬೇಕಂತೆ, ಎಷ್ಟು ಸೆಂಟಿಮೀಟರ್ ಇರ್ಬೇಕು? ಆಪ್ಷನ್ 100 ಸೆಂಟಿಮೀಟರ್ ಅಂದ್ರೆ ಎಷ್ಟಾಗ್ಬಿಡ್ತು? 1 ಮೀಟರ್ ಅಂದ್ರೆ ಎಷ್ಟು? 3 ಫೀಟ್ ಒಳಗಡೆ ಹಾಕಲ್ಲ ಯಾರು, ಹಾಕ್ತಾರ? ಸೇಫ್ಟಿಗೆ ಹಾಕೋಬಹುದು, ಬಟ್ ಜನರಲ್ ಆಗಿ ಇವ್ರು ಹೇಳ್ತಾರೆ 50 ಸೆಂಟಿಮೀಟರ್, 5 ಸೆಂಟಿಮೀಟರ್, 10 ಸೆಂಟಿಮೀಟರ್ ಇದ್ರು ಸಾಕು.
ನೋಡಿ, ಫೌಂಡೇಶನ್ ಟು ದ ಬಿಲ್ಡಿಂಗ್ ಶುಡ್, ಯಾವುದು ಫೌಂಡೇಶನ್, ಫೌಂಡೇಶನ್ ಗ್ರೌಂಡ್ ಫ್ಲೋರ್ ಬೇಡಪ್ಪ, ಫೌಂಡೇಶನ್ ಅದು ಬೇರೆ. ಫೌಂಡೇಶನ್ ಪಾಯ ಹಾಕೋದು, ಪಾಯಗೆ ಎಷ್ಟಪ್ಪ? ಆಪ್ಷನ್ ಯಾವ್ದು ತಗೊಳ್ಳೋಣ ನೀವ್ ಹೇಳಿ. ಆಪ್ಷನ್ ಎ ಬಿ ತಗೊಳ್ಳೋಣ, ಆಪ್ಷನ್ 5 ತಗೊಳ್ಳೋಣ. ನೋಡಿ 10 ಸೆಂಟಿಮೀಟರ್ ಆದ್ರೆ ಡಿಗ್ ಮಾಡಿ ಹಂಗೆ ಕೈಯಲ್ಲಿ ಎತ್ಕೊಂಡು ಹೋಗ್ಬಿಡ್ಬೋದು, ಅದಕ್ಕೆ ನಾವು 100 ಸೆಂಟಿಮೀಟರ್ ತಗೊಂಡು. ಅದು ಚೇಂಜ್ ಆಗ್ಬೋದೇನೋ, ಸಾರು ಹೇಳೋದೇ ಕರೆಕ್ಟ್ ಅಂತ ಅನ್ಬೋದೇನೋ, ಹೌದಲ್ವಾ? ಸಾರೇ ಗ್ರೇಟ್ ಅಂತೀರ ಇರ್ತಾರ, ಸಾರ್ ಹೇಳಿದ್ದೆ ವೇದ ವಾಕ್ಯ ನೋಡ, ಅದಕ್ಕೆ ಚೆಕ್ ಮಾಡಿದೆ ಅಷ್ಟೇ. ಓಕೆ, ಹೌದು ಹೌದು ಹೌದು, ಸೂಪರ್ ಅಪ್ಪ ನೀವು. ನೆಕ್ಸ್ಟ್, ಇನ್ ಹೌಸ್ ವೈರಿಂಗ್ ಬ್ಲಾಕ್ ಅಂಡ್ ಗ್ರೀನ್ ಕಲರ್, ಆಲ್ರೆಡಿ ಹೇಳಿದ್ವಿ ಸ್ಟೋರಿ. ಹಾ ನೋಡಿ, ಅರ್ಥಿಂಗು ಬ್ಲಾಕ್ ಅಲ್ಲಿ ಇರಲ್ಲ, ಇದು ಎಲಿಮಿನೇಟ್ ಆಯ್ತು. ಫೇಸು ಬ್ಲಾಕ್ ಅಲ್ಲಿ ಇರಲ್ಲ, ಎಲಿಮಿನೇಟ್ ಆಯ್ತು. ಹಾ, ಡಿ ಬಂದು ನ್ಯೂಟ್ರಲ್, ಕರೆಕ್ಟಾ? ನ್ಯೂಟ್ರಲ್ ಬ್ಲಾಕ್ ಅಂಡ್ ಅರ್ಥಿಂಗ್ ಬಂದು ಗ್ರೀನ್. ನೆನ್ಪಿಟ್ಕೊಳ್ಳಿ, ಸಿಂಪಲ್ ಅಷ್ಟೇ, ಇವೇನು ಎಕ್ಸ್ಟ್ರಾಡಿನರಿ ಇಲ್ಲ. ಓಕೆ, ರೆಸ್ಪೆಕ್ಟಿವ್ಲಿ. Humans are more vulnerable of electrical shock, current, hurt. ನಮ್ ಜನರಲ್ ಆಗಿ ನಿಮ್ ಮನೆಗೆ ಬರೋದೇ 50 years, ಅದನ್ನೇ ಟಿಕ್ ಮಾಡಿ. ಇವ್ರು ಯಾರನ್ನೂ ನೋಡಿಲ್ಲ ನಾವು. 48, 40, 51 ಎಲ್ಲೂ ನೋಡೇ ಇಲ್ಲ ನಾವು ಇವ್ರನ್ನ. ನಮ್ಗೆ ಗೊತ್ತಿರೋದೇ ಇವನ್ ಮುಟ್ಟದಾಗೆ ನಾವು ಒಡ್ಸ್ಕೊಳ್ಳೋದು, ಅದಕ್ಕೆ ನಾವು ಅದನ್ನೇ ಟಿಕ್ ಮಾಡ್ಬೇಡ. ಓಕೆನಾ? ನೆಕ್ಸ್ಟ್, ಅರ್ತ್ ಪೊಟೆನ್ಶಿಯಲ್ ಇಸ್ ಟೇಕನ್ ಆಸ್. ಅರ್ತ್ಗೆ ಪೊಟೆನ್ಶಿಯಲ್ ಅಂದ್ರೆ ಏನು? ವೋಲ್ಟೇಜ್. ಅರ್ತ್ಗೆ ಏನಾದ್ರು ವೋಲ್ಟೇಜ್ ಇದೆಯಾ? ಟೆಸ್ಟರ್ ಇಟ್ಕೊಂಡು ಚೆಕ್ ಮಾಡಿದ್ದೀರಾ? ಬರಲ್ಲ. ಅಪ್ ಸಪೋಸ್ ಅರ್ತ್ಗೇನಾದ್ರೂ ಪೊಟೆನ್ಶಿಯಲ್ ಇದ್ದಿದ್ರೆ ಕಾಲಿಡಕ್ಕೂ ಆಗಲ್ಲ, ಏನು ಮೆಟಲ್ಸು ಅದ್ರ ಮೇಲೆ ಇಡಕ್ಕಾಗಲ್ಲ, ಎನಿ ಮೆಟಲ್ಸು ಇಡಕ್ಕಾಗಲ್ಲ. ಅರ್ಥ ಆಯ್ತಲ್ವಾ? ಅದಕ್ಕೆ ಏನಿರ್ಬೇಕು ನಮ್ಗೆ? 0 ಪೊಟೆನ್ಶಿಯಲ್. ನಮ್ಗೆಲ್ಲ ಅರ್ತ್ಗೆ 0 ಪೊಟೆನ್ಶಿಯಲ್ ಇರಬೇಕು. ನೆಕ್ಸ್ಟ್, ದ ಅರ್ತ್ ಎಲೆಕ್ಟ್ರೋಡ್ ಶುಡ್ ಬಿ ಪ್ಲೇಸ್ಡ್ ವಿತ್-ಇನ್ ವಾಟ್ ಡಿಸ್ಟೆನ್ಸ್ ಮೀಟರ್ಸ್ ಫ್ರಮ್ ದಿ ಬಿಲ್ಡಿಂಗ್ಸ್ whose installation system is being earthed. ಅಂದ್ರೆ ಇಲ್ಲಿ ಅರ್ಥ ಆಯ್ತಾ? ಇಲ್ಲೆಲ್ಲೋ ಒಂದ್ ಕಡೆ ಅರ್ಥಿಂಗ್ ಮಾಡ್ತಾವ್ರೆ, ಹೌದಾ? ಮತ್ತೆ ಇನ್ನೇನಿದೆ? ಬಿಲ್ಡಿಂಗ್ ಮೀಟರ್ಸ್ ಇದೆ, ಬಿಲ್ಡಿಂಗ್ ಇದೆ, ಹೌದಾ? ಅದಕ್ಕೂ ಇದಕ್ಕೆ ಡಿಸ್ಟೆನ್ಸ್ ಏನ್ ಇರ್ಬೇಕು ಅಂತ ಕೇಳಿದಾನೆ. ಎಷ್ಟಿರ್ಬೇಕು? 4 ಇರ್ಬೇಕಾ? 2.5 ಇರ್ಬೇಕಾ? 1.5 ಇರ್ಬೇಕಾ? 0.5 ಇರ್ಬೇಕಾ? ಆಪ್ಷನ್ ಹೇಳ್ರಪ್ಪ. ಸಿ ಇಸ್ ದ ಆನ್ಸರ್. 1.5 ಇಸ್. ಸಿ, ಒಂದೊಂದು ಸ್ಟೂಡೆಂಟ್ ಇರ್ತಾರೆ, ನೀವು ಕಷ್ಟಪಟ್ಟು 5,000ನೋ 6,000ನೋ ಟ್ಯೂಷನ್ ಫೀಸ್ ಕೊಟ್ಟು ಹಗಲು ರಾತ್ರಿ ಕಣ್ಣಾಗ ನೀರು ಬಿಟ್ಕೊಂಡು ಓದಿ, ನಿಮ್ಗೊಂದು ಡ್ರೀಮ್ಸ್ ಇದೆ, ಏನು? ವೆಲ್ ಕ್ವಾಲಿಫೈಡ್ ಸೂಪರ್ ಡೂಪರ್ ಟಾಪ್ 5 ಕಾಲೇಜಸ್ ನಾನು ಸೇರ್ಬೇಕು ಅಂತ ನೀವು ಇಷ್ಟೆಲ್ಲ ಎಫರ್ಟ್ ಆಗ್ತಾ ಇರೋದು, ಹೌದಾ? ಸೂಪರ್ ಡೂಪರ್ ಕಾಲೇಜ್ ಅಂದ್ರೆ ಏನು? ಸೇ ಎಕ್ಸಾಂಪಲ್ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಅನ್ಕೊಳ್ಳೋಣ. ಸೌತ್ ಇಂಡಿಯಾದಲ್ಲೇ ಇಸ್ ಫೇಮಸ್ ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ RV, ಹೌದಲ್ವಾ? ನಿಮ್ಗೂ ಗೊತ್ತಿದೆ. ಇದ್ರಲ್ಲಿ ಸೀಟ್ ತಗೋಬೇಕಂದ್ರೆ ನಿಮ್ ರ್ಯಾಂಕಿಂಗ್ ಎಷ್ಟು ಒಳಗಡೆ ಇರ್ಬೇಕು? ನಿಮ್ ತಲೆ 50 ಒಳಗಡೆ ಇರ್ಬೇಕು, 50 ಒಳಗಡೆ ಇರ್ಬೇಕು. ಹೌದು, ಕ್ಯಾಟಗರಿ ಅವೆಲ್ಲ ಹೋಯ್ತು, ಅದು ಹಳೆ ಕಾಲ, ಈಗೆಲ್ಲ ಹೊಸ ಕಾಲ, ಹೌದಾ? ಎಲ್ಲ ಆಟೋನಮಸ್ ಮಾಡ್ಕೊಂಡವ್ರೆ, ಅದಕ್ಕೋಸ್ಕರ ಆಟೋನಮಸ್ ಮಾಡ್ಕೊಂಡಿರೋದು. ನೋಡಿ, ನನ್ನ ಸ್ಟೂಡೆಂಟ್ಸ್ಗೆ ಹೋದ್ ವರ್ಷ 32 ಬಂತು, ಸಿಗ್ಲಿಲ್ಲ RV ಕಾಲೇಜು. ಎಸ್, ಅವನು ಮೆಂಟಲಿ, ಯಾಕಂದ್ರೆ ಅದು ತುಂಬಾ ರೆಪ್ಯೂಟೆಡ್ ಕಾಲೇಜ್ ಅಪ್ಪ. ಅದರಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ 60 lakhs ಕೊಡೋರು ಇದ್ದಾರೆ, 60 lakhs ಕೊಟ್ಟು ಹೋಗೋರು ಇದ್ದಾರೆ. ಅಂದ್ರೆ ಅಷ್ಟು ಸೂಪರ್ ಡೂಪರ್. ಅಂದ್ರೆ ನೀವು ಎಫರ್ಟ್ ಆಗ್ತಾ ಇರೋದೆಷ್ಟು? ವಿತ್-ಇನ್ 50, 1, 2, 3, 4, 5, 6, 30 ಒಳಗಡೆ ನಾನು ಬರ್ಬೇಕು. ಏನಕ್ಕಂದ್ರೆ ಈ ಕಾಲೇಜಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರೆ ಸಾಕು, ನಿಮ್ ಲೈಫ್ ಚೇಂಜ್ ಆಗುತ್ತೆ ಅಂತ. ಯಾಕೆ ಹೇಳಿ? ಕ್ಯಾಂಪಸ್ ಅಷ್ಟು ಚೆನ್ನಾಗಿ ಬರುತ್ತೆ, ಒಳ್ಳೆ ರೆಪ್ಯೂಟೆಡ್ ಕಂಪನೀಸ್ ತರಿಸ್ತಾರೆ, ಪ್ಯಾಕೇಜೇ ಇರುತ್ತೆ 10, 15, 20 ಇಷ್ಟು ಪ್ಯಾಕೇಜ್ ಇರುತ್ತೆ, ಲೈಫ್ ಸೆಟ್ಲ್ ಅಂತ.
ಅದಕ್ಕೆ ಎಲ್ಲ ಟಾರ್ಗೆಟ್ ಮಾಡಿ ಓದೋದು, ನೀವೆಲ್ಲ DCT ಬರೋದು. ಮನೇಲಿ ಓದ್ಲ ಹೊಡ್ಕೊಂಡಿ ಮಗ ನೀನು ಹೋಗ್ ಮಗ, ದುಡ್ಡು ತಗೊಂತಾರೆ, ಬೆಂಗಳೂರಲ್ಲಿ ಬೈಕ್ ಎತ್ಕೊಂತಾರೆ, ಚೆನ್ನಾಗಿ ಟ್ರಿಪ್ ಹೊಡಿತಾರೆ, ಹೋಯ್ತಾರೆ, ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತಾರೆ. ಅವರು ನಿಮಗಿಂತ ಜಾಸ್ತಿನೇ ತಗೊಳ್ತಾರೆ ಒಂದೊಂದ್ಸಲಿ ಮಾರ್ಕ್ಸ್. ಹೆಂಗೆ ಕಣ್ ಮುಚ್ಕೊಳ್ಳೋದು, ಟಿಕ್ ಹೊಡೆಯೋದು, ಯಾವ್ದೋ ಒಂದು ಹೊಡೆಯೋದು. ಇಲ್ಲಾಂದ್ರೆ ಅದು ಹಳ್ಳಿ ಸೈಡಲ್ಲಿ ಹಿಂಗೆ ಹಾಕ್ತಾರಲ್ಲ, ಚೌಕಾಬಾರ ಆಡೋದು, 1 2 3 4 ಅಟ್ಟಾಕ್. ಅವ್ರಿಗೆ ಫೇತ್ ಚೆನ್ನಾಗಿರುತ್ತೆ, ಹಣೆ ಬರ ಚೆನ್ನಾಗಿರುತ್ತೆ. ಬಟ್ ಎಲ್ರಿಗೂ ಕೈ ಹಿಡಿತದಂತಲ್ಲ. ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ನಿಮಗೆ ಫೇತ್ ಇರಲ್ಲ. ಸಮ್ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಹಾರ್ಡ್ ವರ್ಕೇ ಮಾಡಲ್ಲ, ತುಂಬಾ ಫೇತ್ ಚೆನ್ನಾಗಿದೆ. ಅವರು ನಿಮ್ಗಿಂತ ಕ್ಲಿಕ್ ಆಗಿ ಹೋಗಿ ಸೆಟ್ಲ್ ಆಗ್ಬಿಟ್ಟಿರ್ತಾರೆ. ಬಟ್ ಅವ್ರು ಎಲ್ಲಿ ಫಿಲ್ಟರ್ ಆಗ್ತಾರಂದ್ರೆ 3rd ಸೆಮಿಸ್ಟರ್ 4th ಸೆಮಿಸ್ಟರ್ ಫಿಲ್ಟರ್ ಆಗ್ತಾರೆ. ಯಾಕೆ? ಅಲ್ಲಿ M1 M2 M3 M4 ಬರ್ತಾರೆ. ಇಲ್ಲಿ ಸುಮ್ಮನೆ ಓದ್ಲ ಹೊಡ್ಕೊಂಡು ಹೋಗಿದ್ದು, ಅಲ್ಲಿ ಮ್ಯಾಥ್ಸ್ ಅಲ್ಲಿ ಡಮಾರ್. ನೀವು CS ಸ್ಟೂಡೆಂಟ್ಸ್ ಆದ್ರೆ ಈ ಎಲೆಕ್ಟ್ರಿಕಲ್ಸ್ ರಿಲೇಟೆಡ್ ಒಂದು ಲ್ಯಾಬ್ ಇದೆ, ಡಿಜಿಟಲ್ ಅಂಡ್ ಅನಲಾಗ್ ಲ್ಯಾಬ್ ಅಂತ ಬರ್ತದೆ. ಅದ್ರಲ್ಲಿ ಮ್ಯಾಕ್ಸಿಮಮ್ 30% ಇಲ್ಲಿ ಬರುತ್ತೆ. ನೀವು ಓದಿದ್ರ, ಇಲ್ಲಿ ಪ್ರಿಪರೇಷನ್ ಆಗ್ತಿದ್ರೆ ನಾಲೆಜ್ ಇನ್ಕ್ರೀಸ್ ಆಗುತ್ತೆ, ಆಟೋಮೆಟಿಕ್ಲಿ ಪಾಸ್ ಆಗಿ ಹೊರಟೋಗ್ತೀರಾ. ಅವನೇನ್ ಮಾಡಿರ್ತಾನೆ, 6,000 ರೂಪಾಯೋ 3,000 ರೂಪಾಯಿ ಉಳಿಸ್ಕೊಂಡು ಏನ್ ಮಾಡಿರ್ತಾನೆ, ಎಕ್ಸಾಮ್ ಬರ್ದು ಪಾಸ್ ಆಗಿ ಹೋಗಿರ್ತಾನೆ. ಅಲ್ಲಿ 3rd ಸೆಮಿಸ್ಟರ್ ಬ್ಯಾಕ್ ಇಟ್ಕೊಳ್ತಾನೆ, 4th ಸೆಮಿಸ್ಟರ್ ಬ್ಯಾಗ್ ಇಟ್ಕೊಳ್ತಾನೆ. ನೆಕ್ಸ್ಟ್ 5th ಸೆಮಿಸ್ಟರ್ ಹೋಗಿ ಹೆಗಲ್ ಮೇಲೆ ಹಾಕೊಂಡು ಬ್ಯಾಗ ತಲೆ ಮೇಲೆ ಇಟ್ಕೊಂಡು ಮನೆಗೆ ಹೋಯ್ತಾ ಇರೋದು, ಬ್ಯಾಕ್ ಲಾಗ್ ಆಯ್ತು ಮಗ ನಂದು. ಇಷ್ಟೇ ಡಿಫ್ರೆನ್ಸ್. ಲಕ್ಗೂ ಹಾರ್ಡ್ ವರ್ಕು ಡಿಫ್ರೆನ್ಸ್ ಇಷ್ಟಿರುತ್ತೆ. ಗೊತ್ತಾಯ್ತಾ? ಅಂದ್ರೆ ನೀವು ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ಬಂದಿದ್ದೀರಾ, ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳಿ, ಅನಲೈಸ್ ಮಾಡಿ, ಅವತ್ತಿಗೆ ಮುಗಿಸ್ಬಿಡಿ, ಆರಾಮ್ಸೆ ಪಾಸ್ ಆಗ್ಬೋದು. ಏನ್ಗೋ ಹೋಗಿ ಏನ್ಗೋ ಬಂತು. ದ ಪರ್ಪಸ್ ಆಫ್ ಅರ್ಥಿಂಗ್ ಎಲೆಕ್ಟ್ರಿಕ್ ಅಪ್ಲಯನ್ಸಸ್. ಅರ್ಥಿಂಗ್ ಏನಕ್ಕಪ್ಪ ಮಾಡೋದು? ಇಲ್ಲೆಲ್ಲೋ ಒಂದ್ ಕಡೆ ಶಾರ್ಟ್ ಅಂತ ಬರ್ತಾ ಇದೆ, ಶಾರ್ಟ್ ಸರ್ಕ್ಯೂಟ್ ನ ಮಾಡೋದಕ್ಕೆ ನಾವೇನ್ ಮಾಡೋಣ, ಇನ್ಯಾವುದು ಓದೋದು ಬೇಡ, ಓದಿದ್ರು ಓದ್ಕೊಳ್ಳಿ, ಟೈಮ್ ಪಾಸ್ ಆಯ್ತದೆ. ಎನ್ಶೂರ್ ದಟ್ ಅಪ್ಲಯನ್ಸ್ ಸೇವ್ ದಿ ಕರೆಂಟ್. ಏನು ಕರೆಂಟ್ ಸೇವ್ ಮಾಡಕ್ ಅರ್ಥಿಂಗ್ ಮಾಡ್ತೀವಾ? ಏನು ಇಲ್ಲ. ನೆಕ್ಸ್ಟ್, ಎನ್ಶೂರ್ ದಟ್ ಅಪ್ಲಯನ್ಸ್ ಗೆಟ್ ಫುಲ್ ವೋಲ್ಟೇಜ್. ನೋಡಿ, ಇದು ಆಗೋ ಚಾನ್ಸಸ್ ಇದೆ. ನಾವ್ ಇದ್ರಲ್ಲೇ ಮಾಡ್ಬೇಡ. ನೋಡಿ, ಸೀನು ಆನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಫಸ್ಟ್ ಒನ್ ಆಗಲ್ಲ. ಈಗ ನೋಡಿ, ಇದು ಬಂತು. ಇಲ್ಲಿ ಏನಿದೆ, ಫುಲ್ ವೋಲ್ಟೇಜ್ ಅಪ್ಲಯನ್ಸ್ ನ ಅಕ್ಸೆಪ್ಟ್ ಮಾಡ್ಬೇಕಂದ್ರೆ ಅರ್ಥಿಂಗ್ ಪ್ರಾಪರ್ ಆಗಿರ್ಬೇಕು. ಅಂದ್ರೆ ಇದು ಡಿಸ್ಕ್ವಾಲಿಫೈ ಆಗುತ್ತೆ. ಇದಿಲ್ಲ ಅಂದಿದ್ರೆ ಇದು ಕ್ವಾಲಿಫೈ ಆಗ್ತಾ ಇತ್ತು. ಇದಕ್ಕೆ ವೆಯ್ಟೇಜ್ ಜಾಸ್ತಿ. ಅಂದ್ರೆ ಅರ್ಥಿಂಗ್ ಆಫ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಏನಕ್ಕೆ ಮಾಡೋದಂದ್ರೆ, ನೀವು 230 ವೋಲ್ಟ್ಸ್ ಏನ್ ಇನ್ಪುಟ್ ಕೊಡ್ತಿರೋ ಪ್ರಾಪರ್ ಅರ್ಥಿಂಗ್ ಅಷ್ಟು 230 ವೋಲ್ಟ್ಸ್ ನ ಅದು ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ, ಫುಲ್ ವೋಲ್ಟೇಜ್ ನ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಅರ್ಥಿಂಗ್ ಇಲ್ಲ ಅಂದ್ರೆ ಡ್ರಾಪ್ ಆಗುತ್ತೆ ವೋಲ್ಟೇಜ್. ಇದು ಫುಲ್ ವೋಲ್ಟೇಜ್ ಅಂತ ಇದೆ. ಆಪ್ಷನ್ ಸಿ. ನೆನ್ಪಿಟ್ಕೊಳ್ಳಿ. ಇದಿಲ್ಲ ಅಂದ್ರೆ ಇದಕ್ಕೆ ಟಿಕ್ ಮಾಡಿ. ಯಾವ್ದಿಲ್ಲ ಅಂದ್ರೆ ಸಿ ಇಲ್ಲ ಅಂದ್ರೆ. ಇನ್ಸೈಡ್ ದ ಅರ್ತ್ ಪಿಟ್ ದ ಅರ್ಥಿಂಗ್ ಎಲೆಕ್ಟ್ರೋಡ್ ಶುಡ್ ಬಿ ಪ್ಲೇಸ್ಡ್. ಹಾರಿಜಾಂಟಲ್ ಮಲಗ್ಸಲ್ಲ, ಹಿಂಗೆ ಮಲ್ಕೋಪ್ಪ ನೀನು ಆರಾಮಾಗಿ ಅಂತ ಮಲಗ್ಸಲ್ಲ. ಯಾವತ್ತೂ ಅಷ್ಟೇ ನಾವು ವರ್ಟಿಕಲ್ ಅಲ್ಲಿ ಮಲಗಿಸ್ತೀವಿ, ನಿಲ್ಲಿಸ್ತೀವಿ. ಹೀಗೆ ನಿಲ್ಸೋದು. ಯಾಕೆ ಮಲಗ್ಸಲ್ಲ ಹೇಳಿ? ಅಲ್ಲ ಏನು ಸುಮ್ನೆ ಜನರಲ್ ನನಗೂ ಗೊತ್ತಿಲ್ಲ, ನೀವೇನಾದ್ರು ಆನ್ಸರ್ ಹೇಳ್ತೀರ ಅಂತ ಅಷ್ಟೇ. ನಿಮ್ಮಿಂದ ವೆರಿ ಗುಡ್. ಓಕೆ, ಇರ್ಬೋದೇನೋ, ನಮಗೂ ಗೊತ್ತಿಲ್ಲ. ವರ್ಟಿಕಲ್ ಅಲ್ಲಿ ಏನೋ ಇರುತ್ತೆ ಟೆಕ್ನಿಕಲಿ. ಐ ಡೋಂಟ್ ನೋ, ಫ್ರಾಂಕ್ಲಿ ಐ ಆಮ್ ಸ್ಪೀಕಿಂಗ್, ನನ್ಗೆ ಗೊತ್ತಿಲ್ಲ. ವರ್ಟಿಕಲ್ ಆಗಿ ಮಾತ್ರ ನಾವು ನಿಲ್ಸ್ಬಿಟ್ಟು ಅದಕ್ಕೆಲ್ಲ ಪಿಲ್ ಮಾಡ್ಬಿಟ್ಟು ವೈರ್ ಹಾಕೊಂಡೋಗಿ ಮೀಟರ್ ಕನೆಕ್ಟ್ ಮಾಡ್ತೀರಿ. ಇಷ್ಟು ಕಾನ್ಸೆಪ್ಟ್ ಗೊತ್ತಿದೆ. ಪ್ಲೇಟ್ ಆದ್ರೆ ಪ್ಲೇಟ್ ಅಷ್ಟೇ, ಅದನ್ನು ನಿಲ್ಸೋದೆ. ಶ್ರೀಮಂತರೆಲ್ಲ ಕಾಪರ್ಗೆ ಹೋಯ್ತಾರೆ ಪ್ಲೇಟು, ಬಡವರೆಲ್ಲ ಗ್ಯಾಲ್ವನೈಸ್ಡ್ ಸ್ಟೀಲ್ ಯೂಸ್ ಮಾಡ್ತಾರೆ. ಅಷ್ಟು ಡಿಫ್ರೆನ್ಸ್. ಅಂದ್ರೆ ಕಾಪರ್ ತುಂಬಾ ಕಾಸ್ಟ್ ಅಂತ ನಿಮ್ಗೆ ಗೊತ್ತಿದಲ್ವಾ. ಗ್ಯಾಲ್ವನೈಸ್ಡ್ ಎಲ್ಲ ಎಷ್ಟು ಒಂದು 200-300 ಬರುತ್ತೆ. ಬಟ್ ನೀವು 1 ಸ್ಕ್ವೇರ್ ಫೀಟ್ ಪ್ಲೇಟೇ ಬಂದು 2000-3000 ಇರುತ್ತೆ. ಇದು ಅದಕ್ಕೆ ಕಾಸ್ಟ್ ಯಾರು ಯೂಸ್ ಮಾಡಲ್ಲ. ದ ಅಕ್ಸೆಪ್ಟೆನ್ಸ್ ಆಫ್ ವ್ಯಾಲ್ಯೂ ಆಫ್ ದ ಗ್ರೌಂಡಿಂಗ್ ರೆಸಿಸ್ಟೆನ್ಸ್ ಟು ಬಿ ಡೊಮೆಸ್ಟಿಕ್ ಅಪ್ಲಿಕೇಶನ್ಸ್. ಡೊಮೆಸ್ಟಿಕ್ ಅಪ್ಲಿಕೇಶನ್ಸ್ ಅಂದ್ರೆ ಏನು? ಮನೆಗಳಲ್ಲಿ ಏನ್ ರೆಸಿಸ್ಟೆನ್ಸ್ ಯೂಸ್ ಮಾಡ್ತೀವಿ? 1 ಓಮ್.
1 ಓಮ್ ಅಪ್ಪ. ಆಯ್ತು, ಇದ್ಯಾವ್ದು ಹಿಂಗೋಯ್ತದೆ 1 ಓಮ್. ಯಾಕಂಗೆ? ಓಕೆ ಓಕೆ, ಹಿಂಗ್ ಬಂದ್ಬಿಟ್ಟಿದೆ ಅಂತನಾ? ಓಕೆ, ನೋಡು ಮನುಷ್ಯನ್ ಕಂಡಿಡ್ದಿರೋದೇ ಈ ಮಿಷಿನ್ ಮನುಷ್ಯನ್ಗೆ ಎಷ್ಟು ತೊಂದರೆ ಕೊಡ್ತತೆ ನೋಡಿ. ಹಂಗೆ ಟೆಕ್ನಾಲಜಿ ಬೇರೆ ಮನುಷ್ಯ. ಮೆಜರ್ಮೆಂಟ್ ಆಫ್ ದಿ ಅರ್ತ್ ರೆಸಿಸ್ಟೆನ್ಸ್ ಆಫ್ ಎ ಗಿವನ್ ಅರ್ತ್ ಎಲೆಕ್ಟ್ರೋಡ್. ಏನ್ ಮಾಡುತ್ತೆ? ಕಲೆಕ್ಟಿಂಗ್ ಆಫ್ ಎಲೆಕ್ಟ್ರೋಡ್ ಶುಡ್ ಬಿ ವೆರಿ ನಿಯರ್ ಟು ದ ಎಲೆಕ್ಟ್ರೋಡ್ ಅಂಡರ್ ದಿ ಟೆಸ್ಟ್. ಹತ್ರ ಇರ್ಬೇಕಾ ಅಂತ ಕೇಳ್ತಾ ಇದ್ದಾನೆ. ಕಲೆಕ್ಟಿಂಗ್ ದ ಎಲೆಕ್ಟ್ರೋಡ್ ಶುಡ್ ಬಿ ಟಚ್ ದಿ ಎಲೆಕ್ಟ್ರೋಡ್ ಅಂಡರ್ ದಿ ಟೆಸ್ಟ್ ಅಂತ ಕೇಳ್ತಿದ್ದಾನೆ. ಕಲೆಕ್ಟಿಂಗ್ ದ ಎಲೆಕ್ಟ್ರೋಡ್ ಶುಡ್ ಬಿ ಫಾರ್ ಅವೇ ದ ಎಲೆಕ್ಟ್ರೋಡ್ ಅಂಡರ್ ದಿ ಟೆಸ್ಟ್. ಇಲ್ಲಿ ನೋಡಿ ಸಿಂಪಲ್. ಮೆಜರ್ಮೆಂಟ್ ಆಫ್ ದಿ ಅರ್ತ್ ರೆಸಿಸ್ಟೆನ್ಸ್ ಆಫ್ ದಿ ಅರ್ತ್ ಇಸ್ ಗಿವನ್ ಬೈ ಏನ್ ಹೇಳ್ತಾ ಇದ್ದಾನೆ? ಸಿ ಆಪ್ಷನ್. ಆಪ್ಷನ್ ಸಿ ಇಸ್ ದ ಫಾರ್ ಅವೇ ಇರ್ಬೇಕು, ಸ್ವಲ್ಪ ದೂರ ಇರ್ಬೇಕಂತೆ. ಅರ್ತ್ ನೋಡಿ, ಫಾರ್ ದಿ ಮೆಜರ್ಮೆಂಟ್, ಅರ್ತ್ ಮೆಜರ್ಮೆಂಟ್ ಮಾಡ್ಬೇಕಂದ್ರೆ ಯಾವ್ದು? ಅರ್ತ್ ರೆಸಿಸ್ಟೆನ್ಸ್, ದ ಅರ್ತ್ ಎಲೆಕ್ಟ್ರೋಡ್ ಅಂದ್ರೆ ನಾವು ಭೂಮಿಗೆ ಹಾಕಿರ್ತಾರಲ್ವ ಅದು, ಆ ಅರ್ತ್ ರೋಡ್ ಕಲೆಕ್ಟಿಂಗ್ ದ ಎಲೆಕ್ಟ್ರೋಡ್ ಶುಡ್ ಬಿ ಫಾರ್ ಅವೇ ಫ್ರಮ್ ದಿ ಎಲೆಕ್ಟ್ರೋಡ್ ಅಂಡರ್ ದಿ ಟೆಸ್ಟ್. ಅಂದ್ರೆ ಅರ್ಥ ಏನಂದ್ರೆ, ಈಗ ಹಾಕಿರ್ತಿರಲ್ವಾ, ಇದು ಅರ್ತ್, ಇದು ಎಲೆಕ್ಟ್ರೋಡ್, ಹೌದಾ? ಇವು ಇಲ್ಲಿ ಹಾಕ್ಬಾರ್ದು, ಇಲ್ಲಿರ್ಬಾರ್ದು, ಎಲೆಕ್ಟ್ರೋಡ್ ಸೆಂಟ್ರಲ್ ಇರ್ಬೇಕು ಅಂತ ಅವ್ರು ಹೇಳ್ತಾರದು. ಅಂದ್ರೆ ಅವೇ ಫ್ರಮ್ ದಿ ಅರ್ತ್ ಅಂತ ಹೇಳ್ತಾರದು. ಅರ್ಥ ಆಗ್ತಿದ್ಯಾ? ಅರ್ಥ ಆಗಿಲ್ವೇನ್ರಪ್ಪ? ನೋಡಿ, ಇದು ಅರ್ತ್ ಇರುತ್ತಪ್ಪ, ಅರ್ತ್ ಅಲ್ಲಿ ಮಿಡ್ಲಲ್ಲಿ ಹಾಕ್ತಿವಿ ನಾವು ಎಲೆಕ್ಟ್ರೋಡ್. ಅವ್ರೇನ್ ಹೇಳ್ತಿದ್ದಾರೆ? ಅವೇ ಇರ್ಬೇಕು ಅಂತ ಹೇಳಿರೋದು. ಇದು ಟಚ್ ಆಗಿರ್ಬಾರ್ದು ಅಂತ ಹೇಳ್ತಾ ಇಲ್ಲ. ಟಚ್ ಆಗಿರ್ಬಾರ್ದು ಅಂತ, ಟಚ್ ಆಗಿರ್ಬಾರ್ದು, ಅವೇ ಫ್ರಮ್ ದಿ ಅರ್ತ್ ಆಗಿರ್ಬೇಕು ಅಂತ ಕ್ವಶನ್ ಅರ್ಥ. ಅವೇ ಎಲೆಕ್ಟ್ರೋಡ್ ಅಂಡರ್ ದಿ ಟೆಸ್ಟ್ ಅಂತ, ಅದನ್ನ ಮೀನಿಂಗ್, ಎಲೆಕ್ಟ್ರಿಕಲಿ ಮೀನಿಂಗ್ ಅಷ್ಟು. ಲಾಸ್ಟಾ? ಈ ಕಡೆ ಬಂದ್ಬಿಡ್ತಾ? ಯಾಕದು? ಯಾರು ಕೇಳ್ದಿರ ಮಾಡ್ದಿರ ಬಂದ್ಬಿಟ್ಟೈತೆ. ಏನ್ ಮಾಡ್ಬೇಕು? ಇದು ಹಿಂಗ ಅನ್ಬೇಕಾ? ಇದನ್ನ ಇಲ್ಲ, ಬಂದ್ಬಿಡ್ತು. ಆಯ್ತು, ಓಕೆನಪ್ಪ. ದ ಅಡಿಷನ್ ಆಫ್ ಎ ಗ್ರೌಂಡ್ ರಾಡ್ಸ್ ಇನ್ ದ ಅರ್ಥಿಂಗ್ ಗ್ರಿಡ್. ಅಡಿಷನ್ ಆಫ್ ಎ ಗ್ರೌಂಡ್ ರಾಡ್ಸ್, ಓಕೆ, ಇನ್ ದ ಅರ್ಥಿಂಗ್ ಗ್ರಿಡ್. ಅರ್ಥಿಂಗ್ ಗ್ರಿಡ್ ಅಂದ್ರೆ ನೀವು ಮನೇಲಿ ಮಾಡೋದಂತಲ್ಲ, ಈ ಡಿಸ್ಟ್ರಿಬ್ಯೂಷನ್ ಸ್ಟೇಷನ್ ಅಲ್ಲಿ ಇದ್ ಮಾಡ್ತಾರೆ ಇದು ಅರ್ಥಿಂಗ್ ರಾಡ್ಸ್ ನ. ಇದ್ರಲ್ಲಿ ಏನ್ ಮಾಡತ್ತೆ ನೋಡೋಣ. ಏನ್ ಮಾಡತ್ತೆ ನೋಡಿ, ಸಿ ನ ಆಪ್ಷನ್, ಎಸ್ ಸಿ ನ ಆಪ್ಷನ್. ಡಿಕ್ರೀಸ್ ದ ಅರ್ತ್ ರೆಸಿಸ್ಟೆನ್ಸ್ ಅಂದ್ರೆ ರಾಡ್ಸ್ ಅಂತ ಹಾಕ್ತಾರಲ್ವಾ, ಈ ರಾಡ್ಸ್ ಹಾಕೋದು ನಂಬರ್ ಆಫ್ ಜಾಸ್ತಿ ರಾಡ್ಸ್ ಹಾಕ್ತಾರೆ. ನಿಮ್ ಮನೆಗಳಿಗೆ ಹಾಕೋದು ಒಂದೇ ರಾಡ್ಸ್, ಯಾಕಂದ್ರೆ ನಮ್ಮ ಹತ್ರ ಕಡಿಮೆ ವೋಲ್ಟೇಜ್ ಬರೋದು, ಅದಕ್ಕೆ ಒಂದೇ ಸಾಕು. ಅರ್ತ್ ಗ್ರಿಡ್ಸ್ ಇರ್ತಾವಲ್ಲ, ಪವರ್ ಗ್ರಿಡ್ಸ್ ಅಂತ ಕರಿತೀವಿ. ಅಲ್ಲಿ ಹೇಗ್ ಮಾಡ್ತಾರಂದ್ರೆ ಡಿಕ್ರೀಸ್ ಮಾಡಕ್ ಮಾಡ್ತಾರ. ಆಸ್ ನೋ ಎಫೆಕ್ಟ್ ಆಫ್ ದಿ ಅರ್ತ್ ರೆಸಿಸ್ಟೆನ್ಸ್, ಸ್ಲೈಟ್ಲಿ ಡಿಕ್ರೀಸ್ ದ ಅರ್ತ್ ರೆಸಿಸ್ಟೆನ್ಸ್, ಸ್ಲೈಟ್ಲಿ ಇನ್ಕ್ರೀಸ್ ದ ಅರ್ತ್ ರೆಸಿಸ್ಟೆನ್ಸ್ ಅಂತ ಕೇಳಿರೋದು ಅಷ್ಟೇ ಅವರು. ಆಪ್ಷನ್ ಯಾವ್ದಕ್ ತಗೊಳ್ಳೋಣ ನಾವು? ಡಿ. ಡಿನ ಸಿನ? ಸಿ. ಇಲ್ಲಿ ನೋಡಿ, ಗ್ರಿಡ್ಸ್ ಅಲ್ಲಿ ಹೈ ವೋಲ್ಟೇಜ್ ಇರುತ್ತೆ, ಇದು ಅಲ್ಲಿಗೆ ಅಪ್ಲಿಕೇಬಲ್ ಆಗುತ್ತೆ. ಸ್ಲೈಟ್ಲಿ ಅಂದ್ರೆ ಕಡಿಮೆ, ಸ್ವಲ್ಪ ಸ್ವಲ್ಪ ಕಡಿಮೆ ಅಂತ. ಏನೋ ಡಿಸ್ಟರ್ಬೆನ್ಸ್ ಇದೆಪ್ಪ ನಿಮ್ ಕಡೆ? ಏನೋ ಡಿಸ್ಟರ್ಬೆನ್ಸ್ ಇದೆ. ದ ಮಿಕ್ಸ್ಚರ್ prepared for filling the around the earth electrode for effective earthing. ಏನೇನ್ ಯೂಸ್ ಮಾಡ್ತಾರೆ? ಪೇಪರ್ ಅಂಡ್ ಸಾಲ್ಟ್ ಯೂಸ್ ಮಾಡತ್ತಾರ. ಸಾಡಸ್ಟ್ ಯೂಸ್ ಮಾಡ್ತಾರ. ಸಾಡಸ್ಟ್ ಅಂದ್ರೇನು? ಈ
ಮರದ ಪುಡಿ ಅಂತಾರಲ್ಲ ಅದು ಸಾಡಸ್ಟ್ ಅಂದ್ರೆ. ನೆಕ್ಸ್ಟ್ ಚಾರ್ಕೋಲ್ ಅಂಡ್ ಸಾಲ್ಟ್ ಮಿಕ್ಸ್ಚರ್. ಇಲ್ಲಿ ಚಾರ್ಕೋಲ್ ಅಂತ ಮೆನ್ಷನ್ ಮಾಡಿಲ್ಲ, ಅವ್ನು ಕೋಲ್ ಅಂತ ಮೆನ್ಷನ್ ಮಾಡಿದ್ರೆ ನೀವು ಕಾಮನ್ ಸೆನ್ಸ್ ಆಗಿ ಚಾರ್ಕೋಲ್ ಅನ್ಕೊಳ್ಳಿ. ಲೈಮ್, ಲೈಮ್ ಅಂದ್ರೇನು? ಸುಣ್ಣ, ಸುಣ್ಣ, ಲೈಮ್ ಸ್ಟೋನ್, ಸುಣ್ಣದ ಕಲ್ಲು. ಅಂಡ್ ಸ್ಯಾಂಡ್ ಯೂಸ್ ಮಾಡ್ತಾರ ಅಂತ ಕೇಳಿದಾರೆ. ಇಲ್ಲ, ನಾವು ಚಾರ್ಕೋಲ್ ಅಂಡ್ ಸಾಲ್ಟ್ ಯೂಸ್ ಮಾಡ್ತೀವಿ ಅಂತ ಮೀನ್. ಲೈಮ್ ಸ್ಟೋನ್ ಅಂತ ಬರುತ್ತೆ, ಸುಣ್ಣದ ಕಲ್ಲು. ಅದನ್ನೇ ತಗೊಂಬಂದು ಮಾಡಿ ಸುಣ್ಣ ಮಾಡ್ತಾರೆ. ಪ್ಲಾಸ್ಟರಿಂಗ್ ಎಲ್ಲ ಯೂಸ್ತಾರೆ, ಅಪ್ಪ ಅಮ್ಮ ಎಲ್ಲಡಿಗೆ ಹಾಕ್ತಾರಲ್ವಾ, ಅದಕ್ಕೆಲ್ಲ ಅದನ್ನೇ ಯೂಸ್ ಮಾಡೋದು. ವಾಟ್ ಟೈಪ್ ಆಫ್ ನ್ಯೂಟ್ರಲ್ ಗ್ರೌಂಡಿಂಗ್ ಮೆಥಡ್ ಆಸ್ ಹೈ ಟ್ರಾನ್ಸಿಯಂಟ್ ವೋಲ್ಟೇಜ್ ಅಪಿಯರ್ ಅಂಡರ್ ದಿ ಫಾಲ್ಟ್ ಕಂಡೀಷನ್? ಅಂದ್ರೆ ಫಾಲ್ಟ್ ಕಂಡೀಷನ್ ಅಲ್ಲಿ, ಓಕೆ, ಫಾಲ್ಟ್ ಕಂಡೀಷನ್ ಆದಾಗ ವಿಚ್ ಟೈಪ್ ಆಫ್ ನ್ಯೂಟ್ರಲ್ ಗ್ರೌಂಡಿಂಗ್ ಮೆಥಡ್ ಆಸ್ ಹೈ ಟ್ರಾನ್ಸಿಯಂಟ್. ಟ್ರಾನ್ಸಿಯಂಟ್ ಅಂದ್ರೆ ಏನು? ಟ್ರಾನ್ಸಿಯಂಟ್ ಅಂದ್ರೆ ಏನು? ವೋಲ್ಟೇಜ್ ರಿಲೇಟೆಡ್. ಇದು ಏನಾಗುತ್ತೆ? ಸಾಲಿಡ್ ಗ್ರೌಂಡಿಂಗ, ರೆಸಿಸ್ಟೆನ್ಸ್ ಗ್ರೌಂಡಿಂಗ, ರಿಯಾಕ್ಟೆನ್ಸ್ ಗ್ರೌಂಡಿಂಗ, ಪ್ಲೇಟರ್ ಗ್ರೌಂಡಿಂಗ್ ಅಂತ. ಇದು ಇಲ್ಲ ನಿಮ್ಮ ಟಾಪಿಕ್ ಅಲ್ಲಿ, ನಿಮ್ ಸಿಲೆಬಸ್ ಅಲ್ಲಿ ಇರೋದೇ ನಿಮ್ಗೆ ಸಾಲಿಡ್ ಗ್ರೌಂಡಿಂಗ್ ಅಂತ ಹೇಳಿದೀನಿ, ನ್ಯೂಟ್ರಲ್ ಗ್ರೌಂಡ್ ಅಂತ ಹೇಳಿ, ಸಿಸ್ಟಮ್ ಅರ್ಥಿಂಗ್ ಅಂತ ಹೇಳಿದೀನಿ. ಆಮೇಲೆ ರೆಸಿಸ್ಟೆನ್ಸ್ ಗ್ರೌಂಡಿಂಗ್ ಇವೆಲ್ಲ ಮಾಡಲ್ಲ ಜನರಲ್ ಆಗಿ. ರಿಯಾಕ್ಟೆನ್ಸ್ ಗ್ರೌಂಡಿಂಗ್ ಅಂತಾನು ಮಾಡ್ತಾರೆ. ಇದು ರೆಸಿಸ್ಟೆನ್ಸ್ ಅಂದ್ರೆ ಹಾರ್ ಅಂತ ಬರಿತೀವಿ. ರಿಯಾಕ್ಟೆನ್ಸ್ ಅಂದ್ರೆ ಯಾವುದು? 2 ಟೈಪ್ಸ್ ಆಫ್ ರಿಯಾಕ್ಟೆನ್ಸ್ ಇದೆ, XL, XC, XR. ಅಂದ್ರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್, ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂಡ್ ರೆಸಿಸ್ಟಿವ್ ರಿಯಾಕ್ಟೆನ್ಸ್ ಅಂತ ಕರೀತಾರೆ. ಹಾಗಾದ್ರೆ ಇಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀವಿ? ರಿಯಾಕ್ಟೆನ್ಸ್ ಯೂಸ್ ಮಾಡ್ತೀವ, ರೆಸಿಸ್ಟೆನ್ಸ್ ಯೂಸ್ ಮಾಡ್ತೀವ, ಸಾಲಿಡ್ ಯೂಸ್ ಮಾಡ್ತೀವ, ಪ್ಲೇಟ್ ಯೂಸ್ ಮಾಡ್ತೀವ? ನೋಡಿ, ಯೋಚನೆ ಮಾಡಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಇದಿಲ್ಲ ನಿಮ್ಮ ಸಿಲೆಬಸ್ ಅಲ್ಲಿ, ರಿಯಾಕ್ಟಿವ್ ಅರ್ಥಿಂಗ್ ಅಂತಾನೆ ಇಲ್ಲ, ಇರೋದೇ ನಿಮ್ಗೆ 3 ಟೈಪು. ಬಟ್ ಅವ್ರು ಕೊಟ್ಟಿದ್ದಾರೆ, ಓಕೆ, ನೋ ಪ್ರಾಬ್ಲಮ್. ಇನ್ ಪ್ರಾಕ್ಟೀಸ್, ಅರ್ತ್ ಈಸ್ ಚೂಸನ್ ಆಸ್ ಎ ಪ್ಲೇಸ್ ಆಫ್ ಝೀರೋ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಬಿಕಾಸ್ ಯಾಕೆ ಅರ್ತ್ ನ ಝೀರೋ ಪೊಟೆನ್ಷಿಯಲ್ ಅಂತ ತಗೊಳ್ತಿದ್ವಿ? ಯಾಕಂತ ಹೇಳ್ತಿದ್ದಾರೆ? ಇಸ್ ಎ ನಾನ್ ಕಂಡಕ್ಟಿಂಗ್, ಈಸ್ ಈಸಿಲಿ ಅವೈಲೇಬಲ್ ರೆಫರೆನ್ಸ್, keeps losing and gaining the electric charge every day, is almost constant potential. ಜೀರೋನೇ ಇರುತ್ತೆ, ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಅಂದ್ರೆ ಆಪ್ಷನ್ ಯಾವ್ದು ತಗೊಳ್ಳೋಣ? ಏನೋ ಮಾತಾಡ್ತಾ ಇದ್ದೀರಾ, ಲಿಂಗ ಗಿಂಗ ಅಂತ ಇದ್ದೀರಾ. ಯಾರೋ ಲಿಂಗನ? ಯಾವ ಲಿಂಗನ? ಶಿವಲಿಂಗನ ಬೇರೆ ಲಿಂಗನ? ನಿನ್ನ ಹೆಸರಲ್ಲ ಲಿಂಗನ? ಹೆಸರು ಇರುತ್ತಪ್ಪ, ಮ್ಯೂಟ್ ಮಾಡ್ಕೊಳಪ್ಪ. ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ ಅರ್ಥಿಂಗ್ ರೆಸಿಸ್ಟೆನ್ಸ್ ಫಾರ್ ಲಾರ್ಜ್ ಪವರ್ ಸ್ಟೇಷನ್ ಅಲ್ಲಿ ಎಷ್ಟು ಯೂಸ್ ಮಾಡ್ತೀವಿ? ಡೈರೆಕ್ಟ್ ಆಗಿ ಹಾಕ್ಬಿಡೋಣ. ಯಾವ್ದು? ಬಿ ಅಂತ ಹಾಕ್ಬಿಡೋಣ. ನಾವು ಎಲ್ಲರೂ ಹೇಳ್ತಿದ್ರ, ನೀವು ಎಲ್ಲ ಓಟ್ ಬೇಗ ಕೊಟ್ಟಿದ್ದೀರಾ ಅಂದ್ರೆ ಅವನೇ ಕರೆಕ್ಟ್ ಆಗಿರ್ತಾನೆ ಅಂತ ಅರ್ಥ. ನೆಕ್ಸ್ಟ್, ವಾಟ್ ಟೈಪ್ ಆಫ್ ಅರ್ಥಿಂಗ್ ಈಸ್ ಯೂಸ್ಡ್ ಫಾರ್ ಟ್ರಾನ್ಸ್ಮಿಷನ್ ಲೈನ್? ಅವಾಗ ಹೇಳಿದೆ ಟ್ರಾನ್ಸ್ಮಿಷನ್ ಲೈನ್ಸ್ ಲಾರ್ಜ್ ಪವರ್ ಸ್ಟೇಷನ್ಸ್ ಅಲ್ಲಿ ಯಾವ್ದು ಯೂಸ್ ಮಾಡ್ತಾರೆ? ಪ್ಲೇಟಾ, ರಾಡಾ, ಸ್ಟ್ರಿಪ್? ಬೋತ್ ಪ್ಲೇಟ್ ಅಂಡ್ ಸ್ಟ್ರಿಪ್. ಪಕ್ಕ ಸ್ಟ್ರಿಪ್ ಅರ್ಥಿಂಗ್. ಪ್ಲೇಟ್ ಅರ್ಥಿಂಗ್, ರಾಡ್ ಅರ್ಥಿಂಗ್ ನಿಮ್ ಮನೇಲಿ ಯೂಸ್ ಮಾಡ್ಬೋದು. ಪೈಪ್ ಅರ್ಥಿಂಗ್ ಯೂಸ್ ಮಾಡ್ತೀವಿ ನಾವು ಕಾಮನ್ ಆಗಿ. ಪೈಪು, ಪ್ಲೇಟು, ರಾಡು ಕಾಮನ್ ಡೊಮೆಸ್ಟಿಕ್ ಪರ್ಪಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸ್ಟ್ರಿಪ್ ಅರ್ಥಿಂಗ್ ಬಂದು ಹೈ ಟ್ರಾನ್ಸ್ಮಿಷನ್ ಲೈನ್. ಸರಿ, ಆಯ್ತು. ಒಂದು 5 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ. ಹೌದಾ? ನೋಡೋಣ ಅವ್ರೇನು ಹೇಳ್ತಾರೆ ನೋಡ್ಬಿಟ್ಟು ಇದು ಮಾಡಿ. ಒಂದು 5 ನಿಮಿಷ. ಓಕೆ, ಅಲ್ಲ ಅವ್ರು ಬರ್ತಾರೆ ಅನ್ಸುತ್ತೆ, ಅವ್ರನ್ನ ಸ್ವಲ್ಪ ಇನ್ಫಾರ್ಮ್ ಮಾಡಿ. ಫಾರ್ಟಿ 4 ಸ್ಲೈಡ್ಸ್ ಇದೆ.
ಇನ್ ಫಸ್ಟ್ ಚಾಪ್ಟರ್ ಅಲ್ಲಿ ಪಾಸಿಬಲ್ ಕ್ವಶನ್ಸ್ ಇಷ್ಟೇನಪ್ಪ, ಇನ್ನೇನು ಎಕ್ಸ್ಟ್ರಾಡಿನರಿ ಏನು ಕೇಳಲ್ಲ. ಅದು ಎಕ್ಸ್ಟ್ರಾಡಿನರಿ ಆಗಿದೆ, ದಟ್ ಈಸ್ ವೈ ಕಾಲ್ಡ್ ಆಸ್ ಅ DCET. ನೀವು ಇಷ್ಟ ಬಂದ ಕ್ವಶನ್ಸ್ ಕೇಳಂಗಿದ್ರೆ ಇನ್ನೇನು DCET ಯಾಕೆ ನೀವೆಲ್ಲ ಇಷ್ಟು ಬರೀಬೇಕು? ಯು ಪೀಪಲ್ಸ್ ಆರ್ ಕಾಂಪಿಟೇಟಿಂಗ್ 25 ಸ್ಟೂಡೆಂಟ್ಸ್ DCET ಬರೋದು. ನಿಮ್ ಸೀಟ್ ಎಷ್ಟು ಅವೈಲೇಬಲ್ ಇರೋದು ಒಂದು ಕಾಲೇಜಲ್ಲಿ? ಒಂದು ಸೆಕ್ಷನ್ಗೆ 12 ಮೆಂಬರ್ಸ್ ಅಷ್ಟೇ. ಹೌದು, 2 ಸೆಕ್ಷನ್ ಅಂದ್ರೆ 24. ಅವ್ರು ಎಷ್ಟು ಜನಗೆ ಫೈಟ್ ಮಾಡ್ತಾರೆ? ಅವ್ರು 60 ಸೀಟ್ಸ್ ಇರೋದು ಯಾರಿಗೆ? PUC ಬೇಸ್ಡ್ ಬಂದ್ಬಿಟ್ಟು. ಹೌದು, ಅದಕ್ಕೆ ಅವ್ರು ಲಕ್ಷ ರ್ಯಾಂಕಿಂಗ್ ಬಂದು ಸೀಟ್ ಸಿಗ್ತದೆ, ನಿಮ್ಗೆ ಅಷ್ಟು ಸಿಗಲ್ಲ.